ஹல்லேலூயா. Hallelujah. மறுபடியும் காலை வணக்கங்கள் உங்களுக்கு தெரிவித்துக் கொள்கிறேன். ಪುನಃ ಇನ್ನೊಮ್ಮೆ ನಿಮಗೆಲ್ಲರಿಗೂ ಸಹ ಮುಂಜಾನೆಯ ಶುಭಾಶಯಗಳನ್ನು ನಾನು ಕೋರುತ್ತಾ ಇದ್ದೇನೆ. டிசம்பர் மாதம் எப்பொழுதுமே நல்ல நாள், சந்தோஷத்தின் நாள், மனமகிழ்ச்சி நாள். ಡಿಸೆಂಬರ್ ತಿಂಗಳು ಬಹಳ ಸಂತೋಷದ ದಿನ, ಹರ್ಷಿಸುವಂಥ ದಿನಗಳು ಮಾತ್ರವಲ್ಲ, ನಮಗೆ ಉಲ್ಲಾಸ ಪಡಿಸುವಂಥ ದಿನಗಳು ಆಗಿರುತ್ತದೆ. இந்த நாளில் எல்லாரும் கிறிஸ்மஸ் நம்ம எல்லாம் எதிர்நோக்கி கொண்டிருக்கிறோம். ಅನೇಕರು ಎಲ್ಲ ವ್ಯಕ್ತಿಗಳು, ಲೋಕದಿರುವಂಥ ಎಲ್ಲ ವ್ಯಕ್ತಿಗಳು ಕ್ರಿಸ್ಮಸ್ ಅನ್ನು ಎದುರು ನೋಡುತ್ತಾ ಇರುತ್ತಾರೆ. அந்த கிறிஸ்மஸுக்காக சில சபையெல்லாம் போனால் டான்ஸ் அது டான்ஸ் அவங்க செஞ்சுட்டே இருக்கிறாங்க. ಕೆಲವೊಂದು ಸಭೆಗಳನ್ನು ನಾವು ನೋಡುವುದಾದರೆ, ಕೆಲವೊಂದು ಸಭೆಗಳನ್ನು ವೀಕ್ಷಿಸುವುದಾದರೆ ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮಾತ್ರವಲ್ಲ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. அந்த நாள் அவங்க டான்ஸை மட்டும்தான் கற்றுக் கொடுப்பார்கள். ಈ ದಿನಗಳಲ್ಲಿ ಅವರು ಅವರ ಸಭೆಯಲ್ಲಿರುವಂಥ ಅನೇಕರಿಗೆ ಡ್ಯಾನ್ಸ್ಗಳನ್ನು ಕಲಿಸಿಕೊಡ್ತಾ ಇರ್ತಾರೆ. சில சபையில் நிறைய பிரியாணி போடுறாங்க. ಕೆಲವೊಂದು ಸಭೆಗಳಲ್ಲಿ ಬಿರಿಯಾನಿ ತಯಾರಿಗಳಾಗ್ತಾ ಇರ್ತದೆ. அதுக்காக நிறைய பேர் வருகிறார்கள். ಅದಕ್ಕೋಸ್ಕರವಾಗಿ ಅನೇಕರು ಕೂಡಿ ಬರುತ್ತಾರೆ. அதனால என்ன ಪ್ರಯೋಜನ இருக்குது இதுவரை எனக்கு தெரியவில்லை. ಅದರಿಂದ ಯಾವ ಪ್ರಯೋಜನ ಅವರಿಗೆ ಆಗ್ತಾ ಇದೆಯೋ ನನಗೆ ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ಅಪೊಸ್ತಲ ಕಾಲದಲ್ಲಿ அவங்க இப்படி பண்ணது நான் பார்த்ததில்லை. ಅಪೊಸ್ತಲ ಕಾಲಘಟ್ಟಗಳಲ್ಲಿ ಈ ರೀತಿಯಲ್ಲಿ ಮಾಡಿದ್ದನ್ನು ನಾನು ಓದಲಿಲ್ಲ, ನೋಡಲಿಲ್ಲ. எங்க போனாலும் அற்புத அடையாளங்களை அவர்கள் செய்தார்கள். ಎಲ್ಲಿ ನೋಡಿದ್ರು ಸಹ ಅದ್ಭುತಗಳು, ಅತಿಶಯಗಳು ಮಾತ್ರವೇ ಅವರು ಮಾಡುತ್ತಿದ್ದರು. அதனால தான் ஜனங்கள் ரட்சிக்கப்பட்டாங்க. ಆದುದರಿಂದಲೇ ಜನರು ರಕ್ಷಣೆಯನ್ನು ಹೊಂದಿಕೊಂಡಿರ್ತಾ ಇದ್ದರು ಮತ್ತು ಅವರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಿದ್ದರು. ನಾವು எப்பொழுதும் ஆயத்தமா இருக்க வேண்டும். ನಾವು ಯಾವಾಗಲೂ ಸಹ ಸಿದ್ಧರಾಗಿರಬೇಕು. ಯೇಸು எப்போ வருவான்னு யாருக்கும் தெரியவே தெரியாது. ಯೇಸು ಕ್ರಿಸ್ತನು ಯಾವಾಗ ಬರುತ್ತಾನೆ ಅಂತೇಳಿ ಯಾರಿಗೆ ಗೊತ್ತೇ ಇಲ್ಲ. நீங்கள் ஆயத்தமா இருந்தால் எந்த நேரத்திலும் உங்களை ஆசீர்வதிக்கலாம். ನೀವು ಸಿದ್ಧವಾಗಿರುವುದಾದರೆ ದೇವರು ಯಾವಾಗ ಬೇಕಾದರೂ, ಯಾವ ಸಮಯದಲ್ಲಾದರೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. பக்கத்துல பாசம் எப்போதும் ஆயத்தமா இருங்கள். ಪಕ್ಕದಲ್ಲಿರುವವರನ್ನು ನೋಡಿ ಹೇಳಿರಿ, ಯಾವಾಗಲೂ ಎಚ್ಚರವಾಗಿರಿ, ಯಾವಾಗಲೂ ಎಚ್ಚರವಾಗಿರಿ. ஹல்லேலூயா. ಸಿದ್ಧರಾಗಿರಿ. எந்த நேரத்திலும் வருவார்னு யாருக்கும் தெரியாது. ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ ಆತನು ಬರ್ತಾನೆ ಅಂತೇಳಿ ನಮಗೆ ಗೊತ್ತಿಲ್ಲ. சாத்தான் கூட எந்த நேரத்தில் வருவார்னு நம்மளுக்கும் தெரியாது. அவன் வர்றான். ಸೈತಾನನು ಯಾವಾಗ ಪ್ರವೇಶಿಸ್ತಾನೆ ಅಂತೇಳಿ ಸಹ ನಮಗೆ ಗೊತ್ತಿಲ್ಲ, ಆದರೆ ಆತನಿಗೆ ಗೊತ್ತುಂಟು. அவன் நல்லா எப்பவுமே ஆயத்தமா இருக்கிறான். ಆತನು ಯಾವಾಗಲೂ ಸಿದ್ಧನಾಗಿರ್ತಾನೆ. குருட்டு கண் உள்ளவனே ஆயத்தமா இருக்கும்போது தெளிந்த கண் உள்ளவன் எப்படி ஆயத்தமா இருக்க வேண்டும்? ಕುರುಡು ಕಣ್ಣುಳ್ಳಂತ ಸೈತಾನನೇ ಅಷ್ಟು ಚುರುಕಾಗಿ ಯಾವಾಗಲೂ ಸಿದ್ಧನಾಗಿರ್ಬೇಕಾದ್ರೆ, ನಮ್ಮ ದೇವರು ಸೃಷ್ಟಿಕರ್ತ, ನಾವು ಯಾವಾಗಲೂ ಸ್ಪಷ್ಟವಾಗಿ ನೋಡುವವರು, ಆಗ ನಾವು ಇನ್ನೆಷ್ಟು ಜಾಗ್ರತೆಯಿಂದ ಇರಬೇಕು. எவனை விழுங்க வேண்டும் என்று அவன் எப்படின்னா, அவன் கர்ஜிக்கிற சிங்கம் போல வகை தேடி கொண்டிருக்கிறான். ಆತನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಆತನು ಹುಡುಕುತ್ತಾ ತಿರುಗುತ್ತಿದ್ದಾನೆ. ஹல்லேலூயா. ಹಲ್ಲೆಲೂಯಾ. அவன் வகை தேடி கொண்டிருக்கிறான். ಆತನು ಹುಡುಕುತ್ತಾ ತಿರುಗುತ್ತಿದ್ದಾನೆ. அவன் கர்ஜிக்கிற சிங்கம் போல தான், சிங்கம் இல்ல. ಆದರೆ ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಇದ್ದಾನೆ ಅಷ್ಟೇ, ಆದರೆ ಅವನ ಸಿಂಹ ಅಲ್ಲ. ಅವನ ಪಾಸ್ சொல்லி, நீ கர்ஜிக்கிற சிங்கம் தான், ஆன சிங்கம் இல்ல. ಆದರೆ ಅವನನ್ನು ನೋಡಿ ನೀವು ಹೇಳಬೇಕು, ನೀನು ಗರ್ಜಿಸಬೇಕಷ್ಟೇ, ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. நான் தான் கர்ஜிக்க போறேன். ನಾನೇ ಗರ್ಜಿಸುವಂತದ್ದು. ஏன்னா எனக்குள்ள யூத ராஜா இருக்கிறார். ಯಾಕೆಂದ್ರೆ ನನ್ನ ಒಳಗಡೆ ಯೂದ ಕುಲದ ರಾಜನಿದ್ದಾನೆ. ಆಮೆನ್. ஹல்லேலூயா. ಹಲ್ಲೆಲೂಯಾ. நான் அவருக்காக ஆயத்தமா இருக்கிறேன். ನಾನು ಆತನಿಗೋಸ್ಕರವಾಗಿ ಸಿದ್ಧನಾಗಿದ್ದೇನೆ. என்னோட ஆத்மா மனுஷன் எப்போதும் விழித்து, ನನ್ನ ಆತ್ಮ ಮನುಷ್ಯನು ಯಾವಾಗಲೂ ಸಹ ಸಿದ್ಧನಾಗಿರುತ್ತಾನೆ, விழித்துக் கொண்டிருக்கிறார். ಸಿದ್ಧವಾಗಿರುತ್ತದೆ. சொல்ல, என்னுடைய ஆத்மா, ನನ್ನ ಆತ್ಮ அது விழித்துக் கொண்டிருக்கிறது. ಅದು ಯಾವಾಗಲೂ ಎಚ್ಚರವಾಗಿರುತ್ತದೆ. நான் அவர் என்னென்ன சொல்றா அதெல்லாம் செய்யும். ನನಗೆ ಆತನು ಏನೆಲ್ಲ ಹೇಳ್ತಾನೆ ಅದೆಲ್ಲವನ್ನು ನನ್ನ ಆತ್ಮ ಮಾಡುತ್ತಲೇ ಇರುತ್ತದೆ. இந்த ஆவி சொல்வது நீ செஞ்சிட்டீங்கன்னா, ಈ ಆತ್ಮನು ನಿಮಗೆ ಏನನ್ನು ಹೇಳ್ತಾನೆ ನೀವು ಅದನ್ನು ಮಾಡುತ್ತಾ ಇದ್ರೆ நீ கைவிட மாட்ட. ನೀನು ಕೈ ಬಿಡಲ್ಪಡುವುದಿಲ್ಲ. அவர் வரும்போது அவர் பின்னாடியே போயிடலாம். ಆತನು ಬರುವಾಗ ನೀವು ಅವರ ಜೊತೆಯಲ್ಲಿ ಹೋಗಬಹುದು. சொல்லு, நான் எனக்குள்ள ஆவிக்கு நான் கீழ்ப்படிவேன். ನಾವು ಹೇಳುವ, ನನ್ನ ಒಳಗಡೆ ಇರುವಂತ ಆತ್ಮಕ್ಕೆ ನಾನು ವಿಧೇಯನಾಗುತ್ತೇನೆ. கீழ்ப்படிஞ்சீங்கன்னா, ಆ ರೀತಿಯಲ್ಲಿ ನಾವು ವಿಧೇಯರಾದರೆ நீங்கள் ஆயத்தமாய் இருக்கிறீங்க, ನಾವು ಸಿದ್ಧರಾಗಿದ್ದೇವೆ ಅಂತೇಳಿ ಅರ್ಥ. ஹல்லேலூயா. ಹಲ್ಲೆಲೂಯಾ. எடுங்கள், நம்ம வாசிக்க போகிறோம். ನಾವು ತೆಗೆದುಕೊಂಡು ಓದುವ ಮತ್ತಾಯನು 24 அதிகாரம் 24ನೇ ಅಧ್ಯಾಯ 44 ವಾಸಿಂಗ. 24:44. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹೇಗೆಂದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು, ಆ ಆಳು ಧನ್ಯನು. ஹல்லேலூயா. ஹல்லேலூயா. நீங்க நினையாத நாளில்
ನೀವು ನೆನೆಸದೇ ಇರುವಂತಹ ದಿನದಲ್ಲಿ மனுஷகுமாரன் வருவார். ಮನುಷ್ಯ ಕುಮಾರನು ಬರುತ್ತಾನೆ. அதனால நீங்கள் ஆயத்தமாயிருங்கள். ಆದುದರಿಂದ ನೀವು ಯಾವಾಗಲೂ ಸಿದ್ಧರಾಗಿರಿ. யாரு வருவாரா? ಯಾರು ಬರ್ತಾರೆ? சொல்லுங்க, யாரு வரப்போறா? ಯಾರು ಬರ್ಲಿಕ್ಕಿದ್ದಾರೆ? ಯಾರು ಬರ್ತಾರೆ? நினையாத நாளத்தை தேவதூதன் இல்ல, மனுஷகுமாரனே வருகிறார். ನೆನೆಸದ ಗಳಿಗೆಯಲ್ಲಿ ದೇವದೂತರಲ್ಲ, ಮನುಷ್ಯ ಕುಮಾರನು ಬರ್ಲಿಕ್ಕಿದ್ದಾನೆ. அதனால ನೀವು எப்படி இருக்க வேண்டும்? நீங்க ஆயத்தமாயிருங்கள். ಆದುದರಿಂದ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಸಿದ್ಧರಾಗಿರಬೇಕು. உங்க வீட்டு ಯಜಮಾನ வரப்போகிறார். ನಿಮ್ಮ ಮನೆ ಯಜಮಾನರು ಬರ್ಲಿಕ್ಕಿದ್ದಾರೆ. ಶರೀರத்தின் ಯಜಮಾನ ಅಲ್ಲ, ಶರೀರದ ಯಜಮಾನರಲ್ಲ. இதை படைத்த ಯಜಮಾನ ಶೀಘ್ರ வரப்போகிறார். ಇದನ್ನು ಸೃಷ್ಟಿ ಮಾಡಿದಂತ, ಇದನ್ನು ಪಡೆದುಕೊಂಡಂತಹ ಯಜಮಾನನು ಆದಷ್ಟು ಬೇಗ ಬರ್ಲಿಕ್ಕಿದ್ದಾನೆ. அந்த ಯಜಮಾನ இந்த வீட்டுக்குள்ள என்ன வேலை செய்ய சொன்னாரோ அதை செய்து கொண்டே இருங்கள். ಆ ಯಜಮಾನನು ಈ ಒಂದು ಮನೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಇಷ್ಟಪಡುತ್ತಾನೆ, ಅದನ್ನೇ ನಾವು ಆತನಿಗೆ ಮೆಚ್ಚುಗೆ ಆದದನ್ನೇ ನಾವು ಮಾಡುತ್ತಾ ಇರುವವರಾಗಿರಬೇಕು. நீங்கள் வேலை செய்யவில்லை என்றால் நீங்கள் பலவீனப்படுவீர்கள். ನೀವು ಕೆಲಸ ಮಾಡದೆ ಹೋದರೆ ನೀವು ಬಲಹೀನರಾಗುತ್ತೀರಿ. ஹல்லேலூயா. ஹல்லேலூயா. நீங்க நிறைய பேர் இந்த வீட்டுக்கு சரியா வேலை செய்யறதே கிடையாது. ಇವತ್ತು ಅನೇಕರು ಈ ಸಭೆ ಎಂಬ ಮನೆಯಲ್ಲಿ ಅವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆಮೆನ್. ಆಮೆನ್. இதுதான் வீடு. ಕ್ಷಮಿಸ್ರಿ, ಇದೇ ಮನೆ, ದೇಹ ಎಂಬುವಂತದ್ದು ಮನೆ. ஆமென். இந்த வீட்ல வந்து யாருமே சரியா வேலை செய்ய மாட்டேங்கிறாங்க. ಈ ಮನೆಯಲ್ಲಿ ಯಾರು ಸಹ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. அதனால தான் அவர்கள் பலவீனப்படுகிறார்கள். ಆದುದರಿಂದಲೇ ಅವರು ಅನೇಕರು ಬಲಹೀನರಾಗುತ್ತಿದ್ದಾರೆ. அந்த வீட்டை சாத்தான் பொறுப்பெடுத்துக் கொள்கிறான். ಆ ಮನೆಯನ್ನು ಸೈತಾನನು ಅದನ್ನು ಕೈವಶ ಮಾಡಿಕೊಳ್ಳುತ್ತಿದ್ದಾನೆ. இந்த வீட்டுக்கு நீங்க சரியா ஆயத்தமா இருந்து விழித்திருந்து ஜெபம் பண்ணினீங்கன்னா, ಈ ಒಂದು ಮನೆಯಲ್ಲಿ ಯಾವಾಗಲೂ ಸಿದ್ಧರಾಗಿ ಮಾತ್ರವಲ್ಲ ನಿದ್ರೆ ಮಾಡದೆ ಎಚ್ಚರವಾಗಿದ್ದು ನೀವು ಇರುವುದಾದರೆ அப்போ இந்த வீடு எப்படி இருக்கும்? ಆಗ ಆ ಮನೆ ಯಾವ ರೀತಿಯಲ್ಲಿ ಇರುತ್ತದೆ? அது எப்பொழுதும் ஆயத்தமா இருக்கும், பிரகாசமா ಅದು இருக்கும். ಯಾವಾಗಲೂ ಸಿದ್ಧವಾಗಿರುತ್ತದೆ ಮಾತ್ರವಲ್ಲ, ಅದು ಪ್ರಕಾಶವಾಗಿರುತ್ತದೆ. சொல்லு, இந்த வீடு, ಈ ನಾವು ಹೇಳುವ ಈ ಮನೆ இது ஜெபிக்கிற வீடா ಇದು இருக்கிறது. ಪ್ರಾರ್ಥನೆ ಮಾಡುವಂತ ಮನೆಯಾಗಿರುತ್ತದೆ. இந்த வீட்டிலே ಈ ಮನೆಯಲ್ಲಿ நான் எப்பொழுதும் ஆயத்தமா இருப்பேன். ನಾನು ಯಾವಾಗಲೂ ಸಿದ್ಧನಾಗಿರುತ್ತೇನೆ. மனுஷகுமாரன் இந்த வீட்டை வந்து பார்க்க போகிறார். ಮನುಷ್ಯ ಕುಮಾರನು ಈ ಮನೆಯನ್ನು ಬಂದು ನೋಡುತ್ತಾನೆ. அவர் பார்க்கும்போது இந்த வீடு எப்பொழுதும் சுத்தமா இருக்க வேண்டும். ಆತನು ನೋಡುವಾಗ ಈ ಮನೆ ಯಾವಾಗಲೂ ಶುದ್ಧವಾಗಿರಬೇಕು. இந்த வீட்டுக்குள்ள எந்த பலவீனம் அண்டிக்கொள்ள கூடாது. ಈ ಮನೆಯಲ್ಲಿ ಯಾವುದೇ ಅಶುದ್ಧವು ಮುಟ್ಟಬಾರದು. சொல்ல, இந்த வீட்டுக்குள்ள எந்த திருட்டுத்தனம் இருக்க கூடாது. ನಾವು ಬಾಯಿಗಳನ್ನು ತೆರೆದು ಹೇಳುವ ಈ ಮನೆ ಒಳಗಡೆ ಯಾವ ಕಳ್ಳತನ ಇರಬಾರದು. அது இருந்துச்சுன்னா, ಆ ರೀತಿಯಲ್ಲಿ ಇದ್ದರೆ ಯಜಮಾನ್ வரும்போது ಯಜಮಾನನು ಬರುವಾಗ உன்னை கைவிட்டு போய்டுவார். ನಿನ್ನನ್ನು ಕೈ ಬಿಟ್ಟು ಹೋಗುತ್ತಾನೆ. ஹல்லேலூயா. ಹಲ್ಲೆಲೂಯಾ. ஆமென். ಆಮೆನ್. நிறைய பேர் வீட்டில் உட்கார்ந்து சந்தோஷமாய் அவர்கள் வாழ்ந்து கொண்டிருக்கிறார்கள். ಅನೇಕರನ್ನು ನಾವು ಈ ದಿನಗಳಲ್ಲಿ ಗಮನಿಸುವುದಾದ್ರೆ ಮನೆಯಲ್ಲಿ ಸುಖವಾಗಿ ಕುಳಿತುಕೊಂಡು ಅವರ ಜೀವನವನ್ನು ನಡೆಸುತ್ತಾ ಇದ್ದಾರೆ. மனுஷகுமார் வரும்போது நான் வருகிறேன் என்று சிலர் சொல்கிறார்கள். ಆದರೆ ಮನುಷ್ಯ ಕುಮಾರನು ಬರುವಾಗ ನಾನು ಸಹ ಹೋಗುತ್ತೇನೆ ಬರುತ್ತೇನೆ ಅಂತ ಹೇಳುವವರು ಅನೇಕರಿದ್ದಾರೆ. நாங்க எங்க வீட்ல நாங்க ஆயத்தமா இருக்கிறோம். ನಾವು ನಮ್ಮ ಮನೆಗಳಲ್ಲಿ ಸಿದ್ಧರಾಗಿದ್ದೇವೆ. அதனால நாங்க வரும்போது அவர் வரும்போது எங்களுக்கு சொல்லுங்கள். ಆದುದರಿಂದ ಅವರು ಬರಬೇಕಾದ್ರೆ ನಮಗೆ ಹೇಳಿರಿ. ஹல்லேலூயா. ಹಲ್ಲೆಲೂಯಾ. நாங்களுக்கு சொல்ல முடியாது, நாங்க அவர் பின்னாடி போய் சேர்ந்துருவோம். ನಾವು ಸಹ ಆ ಕ್ಷಣದಲ್ಲಿ ಏನನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆತನು ಬಂದ ಕೂಡಲೇ ನಾವು ರೂಪಾಂತರವಾಗಿ ಆತನ ಜೊತೆಲೆ ಹೋಗುತ್ತೇವೆ. நாங்க ஜெபம் பண்ணும்போதும் துதிப்போதும் எப்போதுமே செலுத்திக் கொண்டே இருப்போம். ನಾವು ಆತನನ್ನು ನೋಡಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ, ಸ್ತುತಿಸುತ್ತಾ ಇರ್ತೇವೆ, ಆತನ ಮಾತ್ರ ಹೊಗಳುತ್ತಾ ಇರ್ತೇವೆ. ಆ ಸಮಯದಲ್ಲಿ ನಾವು ಎತ್ತಲ್ಪಡುತ್ತೇವೆ. வீட்டு ಯಜಮಾನ எப்போது நாங்க கனம் பண்ணுவோம். ಮನೆಯ ಯಜಮಾನ ನಾವು ಯಾವಾಗಲೂ ಸಹ ಘನಪಡಿಸುತ್ತಲೇ ಇರಬೇಕು. அப்படி கனம் பண்ணும்போது ಆ ರೀತಿಯಲ್ಲಿ ನಾವು ಘನಪಡಿಸುವಾಗ நடு ராத்திரியில அவர் வருவார். ಮಧ್ಯರಾತ್ರಿಯಲ್ಲಿ ಆತನು ಬರಬಹುದು. ಬಂದು என்னை கனம் பண்ணுகிற என் பின்னாடி வாங்க சொல்லுவார். ನನ್ನನ್ನು ಘನಪಡಿಸುವವರೇ ನೀವು ನನ್ನ ಹಿಂದಕ್ಕೆ ಬನ್ನಿರಿ ಅಂತೇಳಿ ಆತನು ಹೇಳುತ್ತಾನೆ. இன்னைக்கு ஜெபம் பண்றதுனால நம்ம சோர்ந்து போய் விடுகிறோம். ನಾವು ಇವತ್ತು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ಸೋತು ಹೋಗ್ತೇವೆ. ஹல்லேலூயா. ಹಲ್ಲೆಲೂಯಾ. ஒரு கூலிக்காரனை போய் கேட்டு பாருங்க, அனுதினமும் கூலி வேலைக்கு போறான். ಒಂದು ಕೂಲಿ ಆಳಿನ ಬಳಿಯಲ್ಲಿ ಹೋಗಿ ನೀವು ಕೇಳಿರಿ, ಅನುದಿನವೂ ಆತನು ಕೂಲಿಗೋಸ್ಕರವಾಗಿ ಅದರ ಕೆಲಸಕ್ಕೆ ಹೋಗುತ್ತಾನೆ. அதை விட்டுருங்க, ಅದನ್ನು ಬಿಟ್ಬಿಡಿ. இந்த உலகத்தின் அதிபதி பிசாசுட்டு கேட்டு பாருங்க. ಈ ಲೋಕದ ಅಧಿಪತಿ ಸೈತಾನ ಹತ್ರ ಹೋಗಿ ಕೇಳಿರಿ. நீங்க எல்லாம் கூடி ஜெபிக்கிறீங்களா கேட்டா அவன் சொல்ல, ஆமா நாங்க ஜெபித்து கொண்டிருக்கோம் சொல்றான். ಆ ಸೈತಾನ ಹತ್ರ ಹೋಗಿ ನೀವು ಕೇಳುವುದಾದ್ರೆ ನೀವೆಲ್ಲರೂ ಕೂಡಿ ಒಂದಾಗಿ ಸೇರಿ ಪ್ರಾರ್ಥನೆ ಮಾಡ್ತೀರಾ ಅಂತ ಹೇಳಿದ್ರೆ ಅವನು ಹೌದು ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳ್ತಾನೆ. அவன் சொல்றான், எதுக்காக நீங்க எதுக்காக ஜெபம் பண்ணிக்கொண்டு நீ கேளுங்க. ನಾವು ಅವರ ಹತ್ರ ಹೋಗ್ಬಿಟ್ಟು ನೀನು ಯಾವುದಕ್ಕೋಸ್ಕರವಾಗಿ ಒಂದಾಗಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವನ ಹತ್ರ ಕೇಳಿದ್ರೆ, எல்லாரும் பாவத்து விழுவதுக்காக நான் ஜெபம் பண்ணி கொண்டிருக்கிறேன். ಎಲ್ಲರೂ ಪಾಪದಲ್ಲಿ ಬಿದ್ದು ಹೋಗ್ಬೇಕು ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಬರೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಒಂದಾಗಿ ಸೇರಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೇಳಿ ಆತನ ಹೇಳ್ತಾನೆ. உலகத்தின் அதிபதி நீ ஜெபம் பண்றியா, எல்லாரும் ஜெபம் பண்ணி கொண்டிருக்கிறாங்களா? ಲೋಕದ ಅಧಿಪತಿ ಆದಂತ ನೀನು ಪ್ರಾರ್ಥಿಸ್ತಾ ಇದೆಯಾ ಅಥವಾ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರಾ? இல்ல என்ன போல எல்லாரும் அப்படிதான் இருக்கிறார்கள். ಇಲ್ಲ ನನ್ನ ಹಾಗೆ ಅವರು ಆಗ್ಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ அவன் ಇದ್ದೇವೆ. கூடி பண்ணி கொண்டிருக்கிறான். ಅವರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಅವರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ஹல்லேலூயா. ಹಲ್ಲೆಲೂಯಾ. நம்ம தேவனை, நம்ம ஜீவனுள்ள தேவனை கொண்டாட ஜெபிக்க வரதே கிடையாது. ನಾವು ಜೀವ ಸ್ವರೂಪನಾದಂತ ದೇವರನ್ನು ಸ್ತುತಿಸುವುದಕ್ಕಾಗಲಿ ಹೊಗಳುವುದಕ್ಕಾಗಲಿ ನಾವು ಒಂದಾಗಿ ಬರುವುದೇ ಇಲ್ಲ. ஜெபிக்கிற மனுஷன் தான் ஜெயத்தை கொண்டு வர முடியும். ಯಾರು ಪ್ರಾರ್ಥನೆ
ಪ್ರಾರ್ಥನೆ ಮಾಡುತ್ತಾರೋ ಅವರೇ ಆ ಜಯವನ್ನು ತರುವವರಾಗಿರುತ್ತಾರೆ. அந்த வீடு எப்பொழுதும் தேவனுடைய வீடா இருக்கு, ஜீவனுள்ள வீடா இருக்கிறது. ಆ ಮನೆ ಯಾವಾಗಲೂ ಜೀವವುಳ್ಳಂತ ಮನೆಯಾಗಿರುತ್ತದೆ, ಅದು ದೇವರ ಮನೆಯಾಗಿರುತ್ತದೆ. சொல்ல இந்த வீடு எப்படியாப்பட்ட வீடு? ஜீவனுள்ள தேவனுடைய வீடு. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುವ ಈ ಮನೆ ಜೀವವುಳ್ಳ ದೇವರ ಮನೆಯಾಗಿರುತ್ತದೆ. இந்த ஜீவனுள்ள தேவனுடைய வீட்டை நீ சோம்பேறி ஆக்காதீர்கள். ಈ ಒಂದು ಜೀವ ಸ್ವರೂಪರಾದಂತ ದೇವರ ಮನೆಯನ್ನು ಯಾವ ಕಾರಣಕ್ಕೂ ನಾವು ಸೋಂಬೇರಿತನ ಮಾಡಬಾರದು, இருளாக்கிடாதீங்க. ಕತ್ತಲೆ ಮಾಡಬಾರದು. சொல்ல இருளாக்க மாட்டோம். ನಾವು ಹೇಳುವ ಬಾಯಿಗಳನ್ನು ತೆರೆದು ನಾನು ಯಾವ ಕಾರಣಕ್ಕೂ ಇದನ್ನು ಕತ್ತಲೆ ಮಾಡುವುದಿಲ್ಲ. உங்க வீட்டுக்குள்ள பரிசுத்த ஆவியானவர் இருக்கிறார். ನಿಮ್ಮ ಮನೆಯಲ್ಲಿ ಪರಿಶುದ್ಧಾತ್ಮನು ಇದ್ದಾರೆ. அதனால அவரை நீங்க எப்பொழுதும் கனம் பண்ணிக்கொள்ளுங்க. ಆದುದರಿಂದ ಆತನನ್ನು ಯಾವಾಗಲೂ ಘನಪಡಿಸುವವರಾಗಿರಬೇಕು. இன்னைக்கு நம்ம ஜெபிக்கிறோம், ಇವತ್ತು ನಾವು ಪ್ರಾರ್ಥಿಸುತ್ತೇವೆ, பரிசுத்த ஆவியானவர் கேட்டு நம்ம ஜெபம் பண்ணுವ ஜெபம் வெற்றியுள்ளதாய் மாறும். ಆದರೆ ಪರಿಶುದ್ಧಾತ್ಮನು ಅದನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಕೇಳಿ ತಿಳಿದು ಪ್ರಾರ್ಥನೆ ಮಾಡಿದ್ರೆ ಅದು ಜಯಕರವಾಗಿರುತ್ತದೆ. எப்படி வேண்டிக் கொள்ள வேண்டும் என்று அவர் உங்களுக்கு சொல்லி கொடுக்கிறார். ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ದೇವರಾತ್ಮನು ನಮಗೆ ಕಲಿಸಿಕೊಡುತ್ತಾನೆ. அப்படியாப்பட்டல அப்படி கேட்டு ஜெபிக்கிற வீடு தான் ஜெயிக்கிற வீடு. ಆ ರೀತಿಯಲ್ಲಿ ಕೇಳಿ ಪ್ರಾರ್ಥನೆ ಮಾಡುವಂತಹ ಮನೆಯೇ ಜಯದ ಮನೆಯಾಗಿರುತ್ತದೆ. ஹல்லேலூயா. ಹಲ್ಲೆಲೂಯಾ. இன்னைக்கு எத்தனையோ பேர் நீங்க ஜெபம் பண்ணும்போது உலகத்திலே பிரகாசிக்கிறார்கள். ಇವತ್ತು ಎಷ್ಟೋ ಜನರು ಪ್ರಾರ್ಥನೆ ஜெபம் பண்றவங்க தான் உலகத்துல பிரகாசிக்கிறார்கள். ಇವತ್ತಿನ ದಿನಗಳಲ್ಲಿ ನಾವು ನೋಡುವುದಾದ್ರೆ ಯಾರು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವರೇ ದೇವರ ಸನ್ನಿಧಾನದಲ್ಲಿ ಲೋಕದಲ್ಲಿ ಪ್ರಕಾಶಿಸುವವರಾಗಿದ್ದಾರೆ. ஊழியக்காரர்கள், நீங்க வல்லமையான ஊழியக்காரர் எப்படி பிரகாசிக்கிறார்கள்? ಸೇವಕರು ಈ ದಿನಗಳಲ್ಲಿ ಬಲವಾದಂತ ಸೇವಕರು ಯಾವ ರೀತಿಯಲ್ಲಿ ಪ್ರಕಾಶಿಸುತ್ತಿದ್ದಾರೆ, அவங்க எப்படி தேவைகள் சந்திக்கப்படுது, ಅವರ ಅಗತ್ಯತೆಗಳು ಯಾವ ರೀತಿ ಸಂಧಿಸಲ್ಪಡುತ್ತಿದೆ, அவர்கள் எப்பொழுதும் தேவனிடத்தில் அவர் பேசிக் ಅವರು கொண்டிருக்கிறார். ಯಾವಾಗಲೂ ಸಹ ದೇವರ ಜೊತೆಯಲ್ಲಿ ಮಾತನಾಡುತ್ತಲೇ ಇರುತ್ತಾರೆ. அவங்க எப்பொழுதும் தேவனிடத்தில் ஆயத்தமா ಅವರು இருக்கிறார். ಯಾವಾಗಲೂ ದೇವರ ಮುಂದೆ ಸಿದ್ಧರಾಗಿರುತ್ತಾರೆ. அதனால இந்த வீட்டுக்கு என்ன தேவையோ அந்த தேவைகள் எல்லாம் வந்து சேருது. ಅದಕ್ಕೋಸ್ಕರವಾಗಿ ಈ ಮನೆಗೆ ಯಾವುದೆಲ್ಲ ಅಗತ್ಯವಾಗಿ ಬೇಕಾಗಿದೆ ಅದೆಲ್ಲವೂ ಕರ್ತನು ಆಹಾ ಸಮಯಕ್ಕೆ ಬಂದು ಕೊಡುತ್ತಲೇ ಇರುತ್ತಾನೆ. நீங்கள் அப்படி இருங்கள். ನೀವು ಸಹ ಅದೇ ರೀತಿಯಲ್ಲಿ ಇರಬೇಕು. எப்பொழுதும் ஆயத்தமா இருங்க. ಯಾವಾಗಲೂ ಸಿದ್ಧರಾಗಿರಿ. நீங்க ஆயத்தமா இருக்கும் உங்க வாழ்க்கையில ஆசீர்வதிக்கப்படலாம். ನೀವು ಸಿದ್ಧರಾಗಿರುವುದಾದರೆ ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯ. ஜெபிக்கிற வீடுதானே தேவன் உலாவுகிறார். ಪ್ರಾರ್ಥನೆ ಮಾಡುವಂತ ಮನೆಯಲ್ಲಿ ತಾನೇ ದೇವರು ಯಾವಾಗಲೂ ತಿರುಗಾಡುತ್ತಿರುತ್ತಾನೆ. அவன்தான் இந்த உலக அவன்தான் மற்றவங்களுக்கு சாட்சியா இருக்கிறான். ಅವರೇ ಇತರರಿಗೆ ಸಾಕ್ಷಿಯಾಗಿರುತ್ತಾರೆ. ஹல்லேலூயா. ಹಲ್ಲೆಲೂಯಾ. நாங்க இருவரும் விளக்கா இருக்கிறோமா இல்ல கத்தலையா இருக்கிறோமா? ನಾವಿಬ್ಬರು ಸಹ ಬೆಳಕಾಗಿದ್ದೇವಾ ಅಥವಾ ಕತ್ತಲೆಯಾಗಿದ್ದೇವಾ? சொல்லுங்க, வாய் திறந்து. ಬಾಯಿಗಳನ್ನು ತೆರೆದು ಹೇಳಿರಿ. இருக்கிறீங்களா? ಇಲ್ಲೇ ಇದ್ದೀರಾ? சொல்லு, இருக்கிறீங்களா இல்லையா? ಇಲ್ಲೇ ಇದ್ದೀರಾ? ஒரு நாளைக்கு எவ்வளவு நேரம் நீங்க ஜெபம் பண்றீர்கள்? ಈ ಒಂದು ದಿನಕ್ಕೆ ಎಷ್ಟು ಗಂಟೆ ನೀವು ಪ್ರಾರ್ಥನೆ ಮಾಡುತ್ತೀರಿ? 5 நிமிஷம் ஜெபம் பண்றவங்க கை தூக்குங்க. 5 ನಿಮಿಷ ಪ್ರಾರ್ಥನೆ ಮಾಡುವವರೆಲ್ಲರೂ ಕರಗಳನ್ನು ಮೇಲೆ ಮಾಡಿರಿ. 10 நிமிஷம் ஜெபம் பண்றவங்க கை தூக்குங்கள். 10 ನಿಮಿಷ ಪ್ರಾರ್ಥನೆ ಮಾಡುವವರು ಕರಗಳನ್ನು ಮೇಲಕ್ಕೆ. ரொம்ப சந்தோஷம். உண்மையா ஒத்துனால உங்க வீடு ஆசீர்வதிக்கப்படுவதா? ನೀವು ನಿಜವನ್ನು ಒಪ್ಪಿಕೊಂಡದ ನಿಮಿತ್ತವಾಗಿ ದೇವರು ನಿಮ್ಮ ಮನೆಯನ್ನು ಆಶೀರ್ವದಿಸಲಿ. அரை மணி நேரம் ஜெபம் பண்றவங்க கை தூக்குங்க. ಅರ್ಧ ಗಂಟೆ ಪ್ರಾರ್ಥನೆ ಮಾಡುವವರು ಕರಗಳನ್ನು ಮೇಲೆ ಮಾಡಿರಿ. அது இல்லையா? ಅದು ಇಲ್ವಾ? 1 மணி நேரம் ஜெபம் பண்றவங்க கை தூக்குங்க. 1 ಗಂಟೆ ಪ್ರಾರ್ಥನೆ ಮಾಡುವವರು ಕರಗಳನ್ನು ಮೇಲೆ ಮಾಡಿರಿ. பரவாயில்ல, கர்த்தர் ஆசீர்வதிப்பார். ಪರವಾಗಿಲ್ಲ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. நீங்கள் 1 மணி நேரம் ஜெபம் தூங்கி கொண்டு ஜெபம் பண்றீங்களா, விழித்து கொண்டு ஜெபம் பண்ணி கொண்டிருக்கீங்களா? ನೀವು 1 ಗಂಟೆ ಪ್ರಾರ್ಥನೆ ಮಾಡ್ತೀರಲ್ಲ, ಅದು ನಿದ್ರೆ ಮಾಡ್ತಾ ಪ್ರಾರ್ಥನೆ ಮಾಡ್ತೀರಾ ಅಥವಾ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತೀರಾ? ஹல்லேலூயா. ಹಲ್ಲೆಲೂಯಾ. நாங்கள் தூங்குறோம், நாங்க ஜெபம் பண்றேன், தூங்குறேன், ஜெபம் பண்றேன், தூங்குறேன், ஜெபம் பண்றேன். ನಾವು ನಿದ್ರೆ ಮಾಡ್ತೇವೆ, ಎದ್ದು ಪ್ರಾರ್ಥಿಸ್ತೇವೆ, ನಿದ್ರೆ ಮಾಡ್ತೇವೆ, ಪ್ರಾರ್ಥಿಸ್ತೇವೆ, ನಿದ್ರೆ ಮಾಡ್ತೇವೆ, ಪ್ರಾರ್ಥಿಸ್ತೇವೆ. எப்படியாவது பண்ணிட்டே இருக்கிறேன். ಯಾವ ರೀತಿಯಲ್ಲಿ ಆದ್ರೂ ನಾವು ಕರ್ತನೆ ಮಾಡ್ತಾನೆ ஐயோ, ಇರ್ತೇವೆ. தேவகுமாரன் வந்து அவர் என்ன பார்த்துட்டு போயிட போறாரு. ಅಯ್ಯೋ, ದೇವಕುಮಾರನು ಬಂದು ನಾನು ಎಚ್ಚರ ಇಲ್ಲದೆ ಇರುವುದನ್ನು ನೋಡಿ ಹೋಗಿ ಬಿಡುತ್ತಾನೆ. நீ ஜெபிக்கிற வீட்ல இருந்து எந்த சாத்தானும் உள்ள நுழைய முடியாது. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರುವುದಾದ್ರೆ ಯಾವ ಕಾರಣಕ್ಕೂ ಸೈತಾನಿನ ಒಳಗಡೆ ಬರಲು ಸಾಧ್ಯವಿಲ್ಲ. அவனுக்கு தெரியும். ಅವನಿಗೆ ಗೊತ್ತುಂಟು, யாரெல்லாம் விழித்திருந்து ஜெபிக்கிறாங்களோ, ಯಾರೆಲ್ಲ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾರೋ அவங்க தேவகுமாரனோடு போக போறாங்க. ಅವರು ದೇವರ ಜೊತೆಯಲ್ಲಿ ಹೋಗುತ್ತಾರೆ. சொல்லு, நீ ஜெபிக்கவில்லை என்றால், ನೀನು ಪ್ರಾರ್ಥನೆ ಮಾಡದೆ ಹೋದರೆ இவர்கள் எல்லாம் என் பின்னாடி வருவான் என்று சாத்தானுக்கு தெரிஞ்சுவிடும். ಸೈತಾನಿಗೆ ಗೊತ್ತಾಗ್ತದೆ, ಓ ಇವರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಇವರೆಲ್ಲರೂ ನನ್ನ ಪಂಗಡದಲ್ಲಿ ನನ್ನ ಜೊತೆಲಿ ನನ್ನ ಹಿಂದೆನೆ ಬರ್ತಾರೆ, இவர்கள் சபைக்கு தான் போறாங்க, ಇವರು ಹೋಗಿ ಸಭೆಯಲ್ಲಿ ಕುತ್ಕೊಳ್ತಾರೆ, போகட்டும், ಹೋಗ್ಲಿ. ஏன் இவங்க செய்ய தப்பு எனக்கு தெரியாதா? ಇವರು ಮಾಡುವಂತ ತಪ್ಪೇ ನನಗೆ ಗೊತ್ತಿಲ್ವಾ? இவங்க என்னென்ன பாக்குற எனக்கு தெரியாதா? ಇವರು ಏನೇನೆಲ್ಲ ನೋಡ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ವಾ? ஞாயிற்றுக்கிழமை போனா நீ அந்நிய பாஷை பேசுனா அந்நிய பாஷை ஏற்றுக்கொள்ளுனா? ನೀನು ಭಾನುವಾರ ಮಾತ್ರ ಹೋಗಿ ಒಂದು ಅನ್ಯ ಭಾಷೆಯನ್ನು ಮಾತನಾಡಿ ಬಿಟ್ರೆ ನಾನು ಅಂಗೀಕರಿಸಿ ಬಿಡ್ತೇನಾ? மித்த நாள்ல உன் வீடு எப்படி தெரியுமா? சாத்தானுக்கு தெரியும். ಓ, ಉಳಿದ ದಿನಗಳೆಲ್ಲ ನಿನ್ನ ಮನೆ ಯಾವ ರೀತಿಯಲ್ಲಿ ಇರ್ತದೆ ಗೊತ್ತುಂಟಾ? ಸೈತಾನಿಗೆ ಗೊತ್ತುಂಟು. ஒரு நாள் மட்டும் தான் நீங்க போற. ಒಂದು ದಿನ ಮಾತ್ರನೇ ಅಲ್ಲಿ ಹೋಗ್ತೀಯಾ, அது ஒரு 2 மணி நேரம், ಅದು 2 ಗಂಟೆ ಕಾಲ ಕಷ್ಟದಿಂದ. மீதி நாளெல்லாம் உன் வீட்டுல நான் இருக்கிறேன். ಬೇರೆ ಎಲ್ಲಾ ದಿನಗಳಲ್ಲಿ ನಿನ್ನ ಮನೆಯಲ್ಲಿ ನಾನ್ ತಂಗುತ್ತಾ ಇದ್ದೇನೆ. பிசாசு சொல்றான், ಸೈತಾನನೇ ಹೇಳ್ತಾನೆ, நான் கூட அசுத்த பாஷை பேசுறோம், ನಾನು ಸಹ
ಅಶುದ್ಧ ಭಾಷೆಯನ್ನು ಮಾತನಾಡುತ್ತೇನೆ. அதேதான் நீ பேசுற. ಅದನ್ನೇ ನೀನು ಮಾತಾಡ್ತೀಯ. ஹalleluya. ಹalleluya. சபையில அந்நிய பாஷை, ಸಭೆಯಲ್ಲಿ ಅನ್ಯ ಭಾಷೆ, வீட்டுல போனா அசுத்த பாஷை, ಮನೆಯಲ್ಲಿ ಹೋದ್ರೆ ಅಶುದ್ಧವಾದಂತ ಭಾಷೆ, இங்க வந்தா ஜெபம், ಇಲ್ಲಿ ಬಂದರೆ ಪ್ರಾರ್ಥನೆ, அங்க போனா சண்டை, ಅಲ್ಲಿ ಹೋದರೆ ಜಗಳ, இங்க போனா வார்த்தை, இங்க சபைக்குள்ள வந்தா தேவ வார்த்தை, ಇಲ್ಲಿ ಬಂದ್ರೆ ದೇವರ ವಾಕ್ಯ, அங்க போனா உலக சூப்பர் வார்த்தை வெளிய வரும். ಅಲ್ಲಿ ಹೋದರೆ ಲೋಕದ ಸೂಪರ್ ಭಾಷೆಗಳೆಲ್ಲ ಬಾಯಲ್ಲಿ ಬರ್ತಾ ಇರ್ತದೆ. ஹalleluya. ಹalleluya. அந்த வார்த்தை அவங்க பேச மாட்டாங்க, பேசிக்கொண்டே இருப்பார்கள். ಮಾತನಾಡದೇ ಇದ್ರು, ಯೋಚನೆ ಮಾಡದಿದ್ರು ಅವರು ಮಾತಾಡ್ತಲೇ ಇರ್ತಾರೆ. ஏனா ಯಾಕೆಂದ್ರೆ இந்த வார்த்தை கொடுக்கிறவன் சாத்தான். ಈ ಎಲ್ಲ ಮಾತುಗಳನ್ನು ಕೊಡುವವನು, ಪ್ರೇರೇಪಣೆ ಕೊಡುವವನು ಸೈತಾನನು. ஹalleluya. ಹalleluya. நாங்க ஆரம்ப கட்டத்துல தமிழ்நாட்டுல ஒரு கிராமத்துக்கு நாங்க போனோம். ಆರಂಭದ ಆ ಒಂದು ಘಟ್ಟದಲ್ಲಿ ನಾನು ತಮಿಳುನಾಡಿನಲ್ಲಿ ಒಂದು ಗ್ರಾಮಕ್ಕೆ ಹೋಗಿದ್ದೆ. ஒரு பாஸ்டர் எங்களை இட்டு போனார். ಆ ಒಂದು ಸೇವಕರು ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಿದ್ರು. சாயந்தரம் ஒரு 6 மணிக்கு, ಸಂಜೆ ಒಂದು 6 ಗಂಟೆಗೆ அங்க ஒரு வீட்டு பிரேயர் நடந்தது. ಅಲ್ಲಿ ಒಂದು ಮನೆ ಪ್ರಾರ್ಥನೆ ನಡೆಯುತ್ತಿತ್ತು. அப்போது அவர் பிரசங்கம் பண்ணினார். ಅಲ್ಲಿ ಅವರು ಪ್ರಸಂಗ ಮಾಡಿದ್ರು. நான் அப்பலாம் வந்து எனக்கு சரியா பிரசங்கம் பண்ண தெரியாது. ಆಗೆಲ್ಲ ನನಗೆ ಸರಿಯಾಗಿ ಪ್ರಸಂಗ ಮಾಡಲಿಕ್ಕೆ ಗೊತ್ತಿಲ್ಲ. இப்போது நாங்கள் பிரசங்கம் பண்றோமா? ಈಗ ನಾವು ಪ್ರಸಂಗ ಮಾಡ್ತೇವಾ? சொல்லுங்க. என்ன அப்படி பாக்குறீங்க எல்லாரும்? பிரசங்கம் பண்றோமா? நாங்க ரெண்டு பேரும் சும்மா நின்றுக்கிறோமா? ನಾವು ಪ್ರಸಂಗ ಮಾಡ್ತಾ ಇದ್ದೇವಾ ಅಥವಾ ಸುಮ್ಮನೆ ನಿಂತ್ಕೊಂಡಿದ್ದೇವಾ? சொல்லையா பாஸ்டர்யா. ಪಾಸ್ಟಯ್ಯ ஏல்பேக்கு. ஹalleluya. நல்லா சிரிக்கிறாரு. இப்படிதான் சிரிக்கணும். ಒಳ್ಳೆ ನಗಾಡ್ತಾ ಇರ್ತಾರೆ, ನಗಾಡ್ತಲೇ ಇರಬೇಕು. நம்ம வீடு மகிழ்ச்சியின் வீடு. ನಮ್ಮ ಮನೆ ಯಾವಾಗಲೂ ಸಹ ಉತ್ಸಾಹದಿಂದ ಇರುವಂತ ಮನೆ. அவர் பிரசங்கம் பண்ணி விட்டார். ಅವರು ಪ್ರಸಂಗ ಮಾಡಿದ್ರು. என்ன கூப்பிட்டார், இப்போது இவங்களுக்கெல்லாம் ஜெபம் பண்ணுன்றார். ನನಗೆ ಹೇಳಿದ್ದು ಇಲ್ಲಿ ಇರುವಂತವರೆಲ್ಲರಿಗೆ ಸಹ ಪ್ರಾರ್ಥಿಸಿ ಅಂತ ಹೇಳಿ. நான் ஜெபிக்க ஆரம்பிச்சேன். ನಾನು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದೆ. எத்தனையோ பேர் இருக்காங்க. ಎಷ್ಟೋ ಜನ ಇದ್ದಾರೆ. என் கை மட்டும் ஒரு வாலிப மகள் மேல் போனது. ಮಗಳ ಮೇಲೆ, ஒரு மகள் மேல. ನನಗೆ ಎಷ್ಟೋ ಜನ ಅಲ್ಲಿದ್ರು, ಆದ್ರೆ ನನ್ನ ಕೈ ಅಲ್ಲಿ ಯೌವನಸ್ಥ ಹುಡುಗಿಯ ಮೇಲೆ ಹೋಯ್ತು. எதுக்கு போனது தெரியாது. ಯಾಕೆ ಹೋಯ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ. கையை வச்சுதான் ಕೈ ಇಟ್ಟೆ. இந்த ஊருக்கு அதிபதி வருகிறேன். ಈ ಲೋಕದ ಅಂದ್ರೆ ಈ ಊರಿನ ಅಧಿಪತಿ ಆಗಿದ್ದೇನೆ. அந்த பாஸ்டருக்கு வெக்கப்பட்டு விட்டார். ಆ ಪಾಸ್ಟಿಗೆ ಬಹಳ ನಾಚಿ ಆಯ್ತು. என்ன இத்தனை வருஷம் வரும் பிசாசு போல இப்போதான் பிசாசு வெளிய வருது. ಅಯ್ಯೋ, ಇಷ್ಟು ವರ್ಷ ಆದ್ರೂ ಸಹ ಸೈತಾನ ಈ ರೀತಿಯಲ್ಲಿ ಪ್ರಕಟವಾಗ್ಲಿಲ್ಲ, ಆದ್ರೆ ಈಗ ಯಾಕೆ ಈ ರೀತಿಯಲ್ಲಿ ಪ್ರಕಟವಾಯಿತು? ஹalleluya. ಹalleluya. நான் அது பத்தில எனக்கு தெரியாது. ನನಗೆ ಅದರ ಕುರಿತು ಯಾವುದೇ ರೀತಿ ಅನುಭವಗಳಿರಲಿಲ್ಲ. இப்போதான் கொஞ்சம் நல்ல உடம்பு இருக்கு. ಇವಾಗ ನನಗೆ ಸ್ವಲ್ಪ ಒಳ್ಳೆ ಮೈ ಇದೆ. அப்பெல்லாம் பாத்தீங்கன்னா வச்சுக்கல, ಆಗೆಲ್ಲ ನನ್ನ ನೋಡಿದಿದ್ರೆ காட்டுவாசி பேர் இந்த ನಾನು ಕಾಡು ಚೆನ್ನಾಗಿ ಇರ್ತೆ. என்ன சொல்றீங்க? ಏನ್ ಹೇಳ್ತೀರಾ? இப்ப கூட உங்க உடுப்பு போல நான் அழகு இல்லை. ಅಯ್ಯೋ, ನಿಮ್ಮ ಉಡುಪಿಯಾಗಿ ನಾನು ಸುಂದರ ಅಲ್ಲ. எல்லாமே அழகா தான் இருக்கிறாங்க. ಎಲ್ಲರೂ ಚೆನ್ನಾಗೇ ಇದ್ದಾರೆ. ஆனா உள்ளதான் ரொம்ப கெட்டு நாறிட்டு இருக்குது எல்லாம். ಆದ್ರೆ ಒಳಗಡೆ ನೋಡುವುದಾದ್ರೆ ತುಂಬಾ ಕೆಟ್ಟು ಹೋಗಿ ನಾತ ಹೊಡಿತಾ ಇದೆ. ஹalleluya. ಹalleluya. அவனை பார்த்தா இவனை பிடிக்க மாட்டேங்குது, இவனை பார்த்தா அவனை பிடிக்க மாட்டேங்குது. ಅವನನ್ನು ನೋಡಿದ್ರೆ ಇವನಿಗೆ ಆಗುದಿಲ್ಲ, ಇವನನ್ನು ನೋಡಿದ್ರೆ ಅವನಿಗೆ ಆಗುದಿಲ್ಲ. இங்க இருக்கிற சபையே இந்த சபையை பார்த்தா பிடிக்க மாட்டேங்குது. ಈ ಸಭೆಯವರನ್ನು ನೋಡಿದ್ರೆ ಆ ಸಭೆಯವರಿಗೆ ಆಗುದಿಲ್ಲ. இந்த விசுவாசி பார்த்தா அந்த விசுவாசி பேச மாட்டேங்கிறான், இந்த விசுவாசி போனா அந்த விசுவாசி பேச மாட்டேங்கிறான். என்னையா ஜெப வீடு? ಈ ವಿಶ್ವಾಸಿಗಳನ್ನು ನೋಡಿದ್ರೆ ಆ ವಿಶ್ವಾಸಿಗೆ ಆಗ್ತಾ ಇಲ್ಲ, ಆ ವಿಶ್ವಾಸಿಗಳನ್ನು ನೋಡಿದ್ರೆ ಆ ಕಡೆ ಇರುವಂತ ವಿಶ್ವಾಸಿಗಳಿಗೆ ಆಗುದಿಲ್ಲ. ಏನಿದೆ ಈ ಪ್ರಾರ್ಥನೆ ಮನೆಯಲ್ಲಿ? அதை விட்டுருங்க. ಅದನ್ನು ಬಿಟ್ಟು ಬಿಡಿ. இங்க இருக்கவங்க எத்தனை பேர் சண்டை போட்டுக்கிறான்? ಇಲ್ಲಿ ಇರುವವರು ಎಷ್ಟು ಜನ ಜಗಳ ಮಾಡದೇ ಇದ್ದಾರೆ? எத்தனை பேர் அவங்க எல்லாரும் ஐக்கியமா இருக்கிறாங்களா? ಎಷ್ಟು ಜನ ಐಕ್ಯವಾಗಿದ್ದಾರೆ? உன்னை பத்தி எனக்கு தெரியாதா? ಏನ್ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? நான் தான் முன்ன ரட்சிக்கப்பட்டேன் தெரியுமா? ನಾನೇ ಮೊದಲ ರಕ್ಷಣೆ ಬಂದವನು. நீ பின்னாடி ரட்சிக்கப்பட்டு நீ வந்து எனக்கு ஆலோசனை சொல்றியா? ಓ, ನೀವು ಈಗ ರಕ್ಷಣೆ ಹೊಂದಿದವರು, ನನಗೆ ಬಂದ ಆಲೋಚನೆ ಹೇಳ್ತೀರಾ? நீ ನರಕ போவ, நான் பரலோகம் போவேன். ನೀನು ನೇರವಾಗಿ ನರಕಕ್ಕೆ ಹೋಗ್ತೀಯಾ, ನಾನು ನೇರವಾಗಿ ಪರಲೋಕಕ್ಕೆ ಹೋಗ್ತೇನೆ. எல்லாம் இங்க இருக்கிறவங்க தான் அவர் பேசிக் கொண்டிருக்கிறார்கள். ಇಲ್ಲಿ ಇರುವವರೇ ಆ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. இதை உண்டாக்கவன் யாருங்க? ಇದನ್ನು ಉಂಟು ಮಾಡುವವನು ಯಾರಾಗಿದ್ದಾನೆ? தேவ ஆவியானவர், அசுத்த ஆவியா? ದೇವರ ಆತ್ಮನ ಅಥವಾ ಅಶುದ್ಧ ಆತ್ಮನ? தேவ ஆவி உனக்குள் இருந்தால் யாருடையும் சமாதானமா இருக்கும் உன் வீடு. ದೇವರ ಆ ಒಂದು ಮನೆ ದೇವರು ವಾಸ ಮಾಡುವಂತ ಸ್ಥಳವಾಗಿರುವುದಾದರೆ ಎಲ್ಲಾ ಕಡೆಗಳಲ್ಲಿ ಸಮಾಧಾನವಾಗಿ ಇರ್ತೀಯ. ಮಾತ್ರವಲ್ಲ, ಸಮಾಧಾನ ನಿನ್ನ ಆಳ್ವಿಕೆ ಮಾಡುತ್ತಾ ಇರ್ತದೆ. ஜெபிக்கிற வீடு, ಪ್ರಾರ್ಥನೆ ಮಾಡುವಂತ ಮನೆ ஆயத்தமா இருக்கிறது, ಸಿದ್ಧವಾಗಿರುತ್ತದೆ. எல்லாரையும் அது ஏற்றுக்கொள்ளதா இருக்கிறது, ಎಲ್ಲರನ್ನೂ ಸಹ ಅಂಗೀಕರಿಸುತ್ತದೆ. அங்க ஜாதி மதம் பார்க்காது. ಅಲ್ಲಿ ಜಾತಿ ಮತವನ್ನು ಅಲ್ಲಿ ನೋಡುವುದಿಲ್ಲ. ஆயத்தமா இருக்கிற வீடு ஜாதி மதங்களை பார்க்காது. ಸಿದ್ಧವಾಗಿರುವಂತ ಮನೆ ಯಾವಾಗಲೂ ಸಹ ಜಾತಿ ಮತಗಳನ್ನು
ಕೊರತೆಗಳನ್ನು ಭೇದ ಭಾವವನ್ನು ಮಾಡುವುದಿಲ್ಲ. அந்த வீட்டை யாரும் குறை சொல்ல முடியாது. ಆ ಮನೆಯಲ್ಲಿ ಯಾರು ಸಹ ಕೊರತೆಗಳನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. அல்லேலூயா. ಹಲ್ಲೆಲೂಯಾ. பிசாசானவன் சபைக்குள்ளே பிரிவினைகளை வைத்துக் கொண்டிருக்கிறான். ಈ ದಿನಗಳಲ್ಲಿ ಸೈತಾನಾದವನು ಸಭೆಯ ಒಳಗಡೆ ವಿಭಿನ್ನತೆಯನ್ನು ತರುತ್ತಾ ಇದ್ದಾನೆ. சபைக்குள்ளே ஆயத்தம் நிறைய பேர் இல்லாதபடி அது உலகத்திலே சாத்தான் வச்சிருக்கின்றான். ಸಭೆಗಳಲ್ಲಿ ಅನೇಕರು ಸಿದ್ಧವಾಗದ ರೀತಿಯಲ್ಲಿ ಈ ಲೋಕದಲ್ಲಿ ಸೈತಾನನ ಅವನನ್ನು ಇಟ್ಟಿದ್ದಾನೆ. அதனால தான் நிறைய பேர் அவனுடைய வார்த்தைகளை பேசிக் கொண்டிருக்கிறார். ಆದುದರಿಂದಲೇ ಅನೇಕ ಜನರು ಆತನ ಮಾತುಗಳನ್ನು ಹೇಳುತ್ತಿದ್ದಾರೆ. ஜெபிக்கிறவன் பக்தி ஏற்ற வார்த்தை பக்திக்கு ஏற்றவன வார்த்தையை பேசுவான். ಪ್ರಾರ್ಥನೆ ಮಾಡುವವರು ಯಾವಾಗಲೂ ಭಕ್ತಿ ವೃದ್ಧಿಯನ್ನು ಮಾಡುವಂತಹ ಮಾತುಗಳನ್ನೇ ಆಡುವವರಾಗಿರಬೇಕು. அவன் எப்பொழுதும் தேவன் மேல விசுவாசமா இருக்கிறவனாய் ಅವರು இருப்பான். ಯಾವಾಗಲೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿರುತ್ತಾರೆ. அந்த ஜெப வீட்டுக்கு என்ன தேவையோ அதை மட்டும் தான் செய்து கொண்டிருப்பான். ಪ್ರಾರ್ಥನೆ ಮನೆಗೆ ಏನೆಲ್ಲ ಅಗತ್ಯವಾಗಿ ಬೇಕೋ ಅದನ್ನೇ ಅವರು ಮಾಡುತ್ತಿರುತ್ತಾರೆ. அதுக்கு தான் அவனை ஜெபிக்கிறவனாய் கர்த்தர் மாற்றுகிறார். ಆದುದರಿಂದಲೇ ಅವರಿಗೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿ ದೇವರು ಮಾಡುತ್ತಾರೆ. ಯೇಸು ಕ್ರಿಸ್ತು எப்பொழுதும் போய் தனிமையிலே ஜெபம் பண்ணி கொண்டிருக்கிறார். ಯೇಸು ಕ್ರಿಸ್ತನು ಯಾವಾಗಲೂ ಒಬ್ಬಂಟಿಗನಾಗಿ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನು. சீஷர்களையும் கூட்டி போகிறார். ಶಿಷ್ಯರನ್ನು ಸಹ ಕರೆದುಕೊಂಡು ಹೋಗಿದರು. ஒரு காலத்துல நான் போகும்போது இல்ல நீ இப்படி செய்ய வேண்டும் என்று ட்ரைனிங் கொடுக்கிறார். ಒಂದು ಕಾಲ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ, ಆದರೆ ಅದರ ನಂತರವಾಗಿ ನೀವು ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಅಲ್ಲಿ ತರಬೇತಿಯನ್ನು ಕೊಡುತ್ತಿದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. இப்படி தான் ஆண்டவர் ஜெபங்களையும் நமக்கு கற்றுக் கொடுக்கிறார். ಈ ರೀತಿಯಲ್ಲಿ ದೇವರು ನಮಗೆ ಪ್ರಾರ್ಥನೆಗಳನ್ನು ಕಲಿಸಿಕೊಡುತ್ತಾನೆ. முதலாவது இதே நமக்கு தெரியவில்லை என்றால் இன்னும் எப்படி அதிகமா ஆண்டவர் தெரிய முடியும்? ಇದೇ ನಮಗೆ ಚೆನ್ನಾಗಿ ಗೊತ್ತಿಲ್ಲದಿದ್ದರೆ ಮತ್ತೆ ದೇವರನ್ನು ಯಾವ ರೀತಿಯಲ್ಲಿ ತಿಳಿದುಕೊಳ್ಳಲು ಸಾಧ್ಯ? சொல்லுங்கள். ಹೇಳಿರಿ. நீ உன் வீட்டை ஆயத்தப்படுத்தவில்லை என்றால், ನೀನು ನಿನ್ನ ಮನೆಯನ್ನು ಸಿದ್ಧ ಮಾಡಿಕೊಳ್ಳದೇ ಇದ್ದರೆ, எப்பொழுது அது தேவகுமாரன் வருவதை நீ காணாமல் போய்டுவாய். ಯಾವಾಗ ದೇವರು ಬರುತ್ತಾನೋ ಅದನ್ನು ನೀನು ಕಾಣದೆ ಹೋಗುತ್ತಿ. சொல்லு இயேசுவின் நாமத்தினால். ಆದುದರಿಂದ ಬಾಯಿಗಳನ್ನು ತೆರೆದು ಹೇಳುವ ಯೇಸುವಿನ ನಾಮದಲ್ಲಿ தேவனுக்கு ஆயத்தமா இருக்கிற என் வீட்டை நான் சொல்லுங்க இயேசுவுக்காக, ನಾವು ಹೇಳುವ ಯೇಸುವಿಗಾಗಿ என் வீடு ನನ್ನ ಮನೆ எப்பொழுதும் ಯಾವಾಗಲೂ ஆயத்தமா இருக்கும். ಸಿದ್ಧವಾಗಿರುತ್ತದೆ. ಇದಕ್ಕೆ ವಿರೋಧமா இருக்கிற ಇದಕ್ಕೆ ವಿರುದ್ಧವಾಗಿರುವ ಮಾನಸಿಕ ತಡೆகளையும் ಮಾನುಷಿಕವಾದಂತ ಎಲ್ಲಾ ತಡೆಗಳು சோம்பேறிகளையும் ಸೋಂಬೇರಿತನವು என்னை விட்டு வெளியேறுவதாக ನನ್ನನ್ನು ಬಿಟ್ಟು ಹೋಗಲಿ இயேசுவின் நாமத்தினால். ಯೇಸುವಿನ ನಾಮದಲ್ಲಿ சொல்லுங்க. ಹೇಳಿರಿ. சொன்னா ஒரு விடுதலை ஆகலாம். ಹೇಳುವುದಾದ್ರೆ ಒಂದು ಬಿಡುಗಡೆ ಆಗುತ್ತದೆ. ஜெபிக்கிற மனுஷனுக்குள்ள எப்பொழுதுமே விசுவாಸ வார்த்தைகள் பெருகணும். ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಲ್ಲಿ ಯಾವಾಗಲೂ ಸಹ ನಂಬಿಕೆಯನ್ನು ಹೆಚ್ಚಿಸುವಂತ ಮಾತುಗಳು ಬರುತ್ತಲೇ ಇರಬೇಕು. அப்புறம் அந்த கிராமத்துக்கு நாங்க போனோம். ಆ ಗ್ರಾಮಕ್ಕೆ ನಾವು ಹೋದೆವು. அந்த பிசாசை நாங்க ஜெபிக்க ஆரம்பித்தோம். ಆ ಒಂದು ಯೌವನ ಹುಡುಗಿಯ ಮೇಲೆ ಪ್ರಾರ್ಥಿಸಿದಾಗ ಆ ಒಂದು ಸೈತಾನ ಹೊರ ಬಂತು. அது போராடிட்டு கொண்டே இருக்குது. ಅದು ಹೋರಾಡುತ್ತಲೇ ಇತ್ತು. அப்பெல்லாம் எனக்கு பிசாசு குறித்து ரொம்ப அறிவுலாம் கிடையாது. ಆಗ ನನಗೆ ಸೈತಾನನ ಕುರಿತು ಅಷ್ಟೇನು ಅರಿವು ಇರಲಿಲ್ಲ. போகுனா போகவே மாட்டேங்குது. ಹೋಗು ಹೋಗು ಅಂದ್ರೆ ಹೋಗ್ತಾನೆ ಇಲ್ಲ. போராடி கொண்டே இருக்குது. ಅದು ಹೋರಾಡುತ್ತಲೇ ಇತ್ತು. எனக்கு சோறு வந்துருச்சு. ನನಗೆ ಬಹಳ ಬಲಹೀನನಾದೆ. நான் போய் உட்கார்ந்துட்டேன். ನಾನು ಹೋಗಿ ಸುಮ್ಮನೆ ಕುಳಿತುಕೊಂಡ್ಬಿಟ್ಟೆ. அந்த பாஸ்டருக்கு உடன் ஊழியக்கார ஒரு தம்பி இருந்தான். ಆ ಒಂದು ಸೇವಕರಿಗೆ ಸಹ ಸೇವಕರು ಒಬ್ಬರಿದ್ರು. ನಾನು ಉட்கார்ந்து கொண்டிருக்க இவன் அங்க போறான். ನಾನು ಅಲ್ಲಿ ಹೋಗಿ ಕುಳಿತುಕೊಂಡ ನಂತರವಾಗಿ ಆ ಒಂದು ಸಹ ಸೇವಕರು ಅಲ್ಲಿ ಹೋದರು. பிசாசே, ಓಯ್ ಸೈತಾನನೇ, இந்த ಮகளை ಬಿಟ್ಟು வெளியே போ. ಈ ಮಗಳನ್ನು ಬಿಟ್ಟು ಹೋಗು ಹೊರಗಡೆ. அந்த பிசாசு பேசுது. ಆ ಒಂದು ಸೈತಾನ ಹೇಳ್ತದೆ, ನೀ ಡಮ್ಮಿ ಪೀಸ್ என்ன வந்து வரட்ட நீ. ಓಯ್ ನೀನು ಡಮ್ಮಿ ಪೀಸ್ ಆಗಿ ನೀ ಬಂದ್ಬಿಟ್ಟು ನನ್ನ ನೋಡಿಸ್ತೀಯಾ? உங்ககிட்ட ஒண்ணுமே கிடையாது. உங்ககிட்ட ஒண்ணுமே கிடையாது. ನಿನ್ನ ಒಳಗಡೆ ಏನೂ ಇಲ್ಲ. இது உண்மைங்க. ಇದು ನಿಜವಾಗಿಯೂ. ಆಮೆನ್. ಆಮೆನ್. உங்ககிட்ட ஒண்ணுமே கிடையாது. ಓಯ್ ಡಮ್ಮಿ ಪೀಸ್ ನಿನ್ನಲ್ಲಿ ಏನೂ ಇಲ್ಲ. நீ வந்து என்ன விரட்டுற நீ? ನೀನು ಬಂದು ನನ್ನನ್ನು ಹೋಗು ಹೋಗು ಅಂತ ಹೇಳ್ತಾ ಇದೀಯಾ? நான் ಟೀ ಕುಡಿಸ್ತಾ ಇದ್ದೆ. ನಾ ಟೀ ಕುಡಿತಾ ಇದ್ದೆ. அந்த ஊழியக்காரர் வெக்கப்பட்டுட்டார். ಪಾಪ ಆ ಸೇವಕರಿಗೆ ಬಹಳ ನಾಚಿಕೆ ಆಯ್ತು. கவலைப்பட, நான் அங்க வரேன். ನಾನು ಹೇಳಿದೆ, ಬೇಜಾರು ಮಾಡ್ಕೊಳ್ಬೇಡಿ, ನಾನು ಬರ್ತೇನೆ. பரிசுத்த ஆவியானவரே, ಪರಿಶುದ್ಧಾತ್ಮರೇ, எனக்குள்ள இருக்குது, உனக்குள்ள இருக்கு. ನನ್ನ ಒಳಗಡೆ ಇರುವಂತದ್ದು ನಿನ್ನ ಒಳಗಡೆ ಇದೆ. ಯೇಸುವ ನಾಮத்தினால ಯೇಸುವಿನ ಕಟ್ಟೋಕೆ. ನಾಮದಲ್ಲಿ ನಾನು ಎಲ್ಲಾ ಕಟ್ಟುಗಳನ್ನು ಬಿಚ್ಚುತ್ತೇನೆ. இப்ப போ. ಈಗ ಹೋಗು. இப்ப போய் சொன்னாரு. ದೇವರಾತ್ಮನ ಹೇಳಿದ್ರೆ ನೀನು ಈಗ ಹೋಗಿ ಹೇಳು ಅಂತ ಹೇಳಿ. அந்த நிமிஷத்துல அந்த பிசாசு அந்த ஊழியக்காரனை பார்த்து பைக்கா. ಆ ಸಮಯದಲ್ಲಿಯೇ ಆ ಒಂದು ಸೈತಾನ ಹಿಡಿದಂತ ಒಂದು ವ್ಯಕ್ತಿಯ ಮೇಲೆ ಇದ್ದಂತ ಸೈತಾನ್ ಬಿಟ್ಟು ಹೋದನು. பயம் ஏற்பட்டது. ಭಯ ಅಲ್ಲಿ ಏರ್ಪಟ್ಟಿತು. ಭಯ ಬಂದಿತು. இதே வேற ஊழியக்காரனா இருந்தா, ಅದೇ ಬೇರೆ ಒಂದು ಸೇವಕರಾಗಿದ್ರೆ என்ன நடந்துக்கும் பாருங்க. ಏನ್ ನಡೆದಿರಬಹುದು ಹೇಳಿ. நீ உட்காரு. ಓಯ್ ನೀ ಅಲ್ಲಿ ಕೂತ್ಕೋ. எனக்கு தான் அந்த அதிகாரம். ನನಗೆ ಇರುವಂತದ್ದು ಆ ಅಧಿಕಾರ. பாத்தீங்க, நான் தான் அந்த ஜெப வீடு. ನಾನೇ ಪ್ರಾರ್ಥನೆ ಮನೆ. நான் ஜெபம் பண்ணாதான் பிசாசு போகும். ನಾನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸೈತಾನ ಹೋಗ್ತಾನೆ. அதனால நீ ஜெபம் பண்ண வேண்டாம். ನೀನ್ ಪ್ರಾರ್ಥನೆ ಮಾಡಬೇಡ. என் பின்னாடி பேக் கொண்டு வா. ನನ್ನ ಹಿಂದೆ ಬ್ಯಾಗ್ ಅನ್ನು ಹೊತ್ಕೊಂಡು ಬಾ. ஹல்லேலூயா. ஹல்லேலூயா. இன்னி இருக்க நிறைய ஊழியக்காரர் அப்படிதான் இருக்கிறார்கள். ಇವತ್ತಿನ ದಿನಗಳಲ್ಲಿ ಅನೇಕರು ಇದೇ ರೀತಿಯಲ್ಲಿ ಇದ್ದಾರೆ. நான் தான் ஊழியக்காரனா இருக்கணும். ನಾನೇ ಸೇವಕನಾಗಿರಬೇಕು. நான் மட்டும் தான் ஜெபிக்கணும். ನಾನು ಮಾತ್ರವೇ ಪ್ರಾರ್ಥನೆ ಮಾಡಬೇಕು. நான் மட்டும் தான் ஆராதிக்கணும். ನಾನು ಮಾತ್ರ
ಮಾತ್ರವೇ ಆರಾಧನೆ ஆனா ಮಾಡಬೇಕು. இந்த சபை அப்படி இல்லை நான் விசுவாசிக்கிறேன். ಆದರೆ ಈ ಸಭೆ ಆ ರೀತಿಯಲ್ಲಿ ಇಲ್ಲ ಅಂತೇಳಿ ನಾನು ನಂಬಿದ್ದೇನೆ. உங்க ஜெபிக்கிறவங்களை கூப்பிடுகிறோம். ಪ್ರಾರ್ಥನೆ ಮಾಡುವವರು ನಾವು ಈಗ ಕರೀತಾ ಇದ್ದೇವೆ. ஆராதிக்கிறவங்களை கூப்பிடுகிறோம். ಆರಾಧನೆ ಮಾಡುವವರು ನಾವು ಕರೀತಾ ಇದ್ದೇವೆ. ஊழியம் செய்கிறவங்களை கூப்பிடுகிறோம். ಸೇವಕರನ್ನು ನಾವು ಸೇವೆ ಮಾಡಲಿಕ್ಕೆ ಇಷ್ಟ ಇರುವವರನ್ನು ಕರೀತಾ ಇದ್ದೇವೆ. இந்த சபைக்கு தேவைப்படுகிறது. ಈ ಸಭೆಗೆ ಬೇಕಾಗಿದೆ. உங்களை நாங்கள் ஆயத்தப்படுத்துகிறோம். ನಿಮ್ಮನ್ನು ನಾವು ಸಿದ್ಧಪಡಿಸುತ್ತಾ ಇದ್ದೇವೆ. உங்களை ಅನುப்புகிறோம். ನಿಮ್ಮನ್ನು ನಾವು ಕಳಿಸಲು ಇಷ್ಟಪಡುತ್ತೇವೆ. போய் சகல பிசாசுகளை துரத்துங்கள். ಹೋಗಿ ಸಕಲ ತರದ ಆ ಒಂದು ದೆವ್ವಗಳನ್ನು ಬಿಡಿಸಿರಿ. நோய்களை சுகமாக்குங்கள். ರೋಗಿಗಳನ್ನು ಸೌಖ್ಯಪಡಿಸಿರಿ. நீங்க போக வேண்டிய ஜெப வீடாக மாறுவதாக. ನೀವು ಹೋಗುವಂತ ಎಲ್ಲಾ ಮನೆಗಳು ಆ ಒಂದು ಪ್ರಾರ್ಥನೆ ಮನೆಯಾಗಿ ಬದಲಾಗಲಿ. கர்த்தர் உங்களை பயன்படுத்துவாராக. ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ, ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿ. நாங்கள் எப்படி ஆயத்தமாக நீங்கள் ஆயத்தமாக ನಾವು ಯಾವ ರೀತಿಯಲ್ಲಿ ಸಿದ್ಧವಾಗುತ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ನೀವೆಲ್ಲರೂ ಸಹ ಸಿದ್ಧರಾಗಿರಿ. சொல்லு கர்த்தருக்கான ஆயத்தமாயிருப்போம். ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳುವ ಕರ್ತನಿಗೋಸ್ಕರವಾಗಿ ನಾನು ಸಿದ್ಧವಾಗುತ್ತೇನೆ, ஆயத்தமாயிருப்பேன். ಸಿದ್ಧವಾಗಿರುತ್ತೇನೆ. அவர் சித்தங்களை செய்வேன். ಆತನ ಚಿತ್ತಗಳನ್ನು ಮಾತ್ರ ಮಾಡುತ್ತೇನೆ. நான் ஜெபிக்கிற மனுஷன். ನಾನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. நான் ஜெபிக்கிற ஒரு சகோதரி. ನಾನು ಪ್ರಾರ್ಥನೆ ಮಾಡುವಂತ ಒಂದು ಸಹೋದರಿ. ಅನ್ನಳು கணவனை இழந்த அன்னாள் ஒரு தாய். ಅನ್ನ ಎಂಬುವರು ಅವರು ವಿಧವೆಯಾಗಿದ್ದರು. 80 ವಯಸ್ಸು, 80 ವರ್ಷ ಸಭೆಯಲ್ಲಿ இரவும் பகலும் ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತಿದ್ದರು, ಆರಾಧನೆ ಮಾಡುತ್ತಿದ್ದರು. ಎಲ್ಲರಿಗೂ ಯೇಸು பத்தி சொன்னார். ಬರುವಂತ ಎಲ್ಲರಿಗೂ ಸಹ ಯೇಸುವಿನ ಕುರಿತು ಹೇಳುತ್ತಿದ್ದರು. நீ ஜெபம் பண்ணாதான் சுவிசேஷம் சொல்ல முடியும். ನೀನು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಸುವಾರ್ತೆಯನ್ನು ಹೇಳಲಿಕ್ಕೆ ಸಾಧ್ಯ ತಾನೆ. நீ ஜெபம் பண்ணாதான் உன் மூலமா அற்புதம் நடக்கும். ನೀನು ಪ್ರಾರ್ಥನೆ ಮಾಡ್ತಾ ಇರುವುದಾದ್ರೆ ಮಾತ್ರ ನಿನ್ನ ಮೂಲಕವಾಗಿ ಅದ್ಭುತ ನಡೆಯುತ್ತದೆ. நீ நடந்தாதான் உன் வீடு ஆசீர்வதிக்கப்படும். ನೀನು ನಡೆದರೆ ಮಾತ್ರ ನಿನ್ನ ಮನೆಯಲ್ಲಿ ಆಶೀರ್ವಾದ ಉಂಟಾಗುತ್ತದೆ. இல்லனா ஆசீர்வதிக்க முடியாது. ಇಲ್ಲದಿದ್ದರೆ ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. நீ ஆயத்தமா இருந்தா ಸಿದ್ಧವಾಗಿರುವುದಾದ್ರೆ குமாரன் வருவார். ಕುಮಾರನು ಬರುತ್ತಾನೆ. உன் வீட்டை முழுவதும் மகிமையாய் மாற்றிடுவார். ನಿನ್ನ ಮನೆಯನ್ನೆಲ್ಲ ಪರಿಪೂರ್ಣವಾಗಿ ಮಹಿಮೆಯಾಗಿ ಬದಲಾಯಿಸುತ್ತಾನೆ. சொல்லு என்னுடைய வீடு. ನಾವು ಹೇಳುವ ಬಾಯಿಗಳನ್ನು ತೆರೆದು ಹೇಳುವ ನನ್ನ ಮನೆ ஒரு மகிமையின் வீடு. ಮಹಿಮೆಯ ಮನೆ. அந்த வீட்டுக்குள்ளே ಆ ಮನೆಯಲ್ಲಿ தேவகுமாரன் வருவார். ದೇವಕುಮಾರನು ಬರುತ್ತಾನೆ. மனுஷகுமாரன் வருவார். ಮನುಷ್ಯಕುಮಾರನು ಬರುತ್ತಾನೆ. அந்த வீட்டை பார்க்கும்போது ಆ ಮನೆಯನ್ನು ನೋಡುವಾಗ அவர் சந்தோஷப்படுவார். ಅವನು ಸಂತೋಷ ಪಡುತ್ತಾನೆ. சொல்லு இந்த வீட்டாரை பார்க்கும்போது ನಾವು ಹೇಳುವ ಈ ಮನೆಯನ್ನು ನೋಡುವಾಗ அவர் சந்தோஷப்பட வேண்டும். ಆತನು ಸಂತೋಷ ಪಡಬೇಕು. அந்த சந்தோஷத்துக்கு விரோதமா இருக்கிற, ಆ ಸಂತೋಷಕ್ಕೆ ವಿರುದ್ಧವಾಗಿರುವ, ஆயத்தம் இல்லாத இருக்கிற, ಸಿದ್ಧವಾಗದೇ ಇರುವಂತಹ எல்லா தடைகளையும் ಎಲ್ಲಾ ತಡೆಗಳು இயேசுவின் நாமத்தினால் ಯೇಸುವಿನ ನಾಮದಲ್ಲಿ என்னை விட்டு வெளியேறுவதாக. ನನ್ನನ್ನು ಬಿಟ್ಟು ಹೋಗಲಿ. எல்லா கனநித்திரை ஆவிகள், ಎಲ್ಲಾ ರೀತಿಯ ಘನತೆಯ ಆತ್ಮಗಳು, கனநித்திரை ஆவிகள், ಗಾಢ ನಿದ್ರೆಯ ಆತ್ಮ, சோம்பேறியின் ஆவிகள், ಸೋಂಬೇರಿಯ ಆತ್ಮ, வசனத்துக்கு விரோதமாய் செயல்படுகிற, ವಾಕ್ಯಕ್ಕೆ ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡುತ್ತಿರುವಂತ இந்த ஜெப விட்டு வெளியேறுவதாக. ಈ ಪ್ರಾರ್ಥನೆ ಮನೆಯನ್ನು ಬಿಟ್ಟು ಹೋಗಲಿ ಎಂದು ಆಜ್ಞಾಪಿಸುತ್ತೇನೆ. வசனத்துக்கு விரோதமாக, ವಾಕ್ಯಕ್ಕೆ ವಿರುದ್ಧವಾಗಿ வசனமும் ஜெபமும், ವಾಕ್ಯವು ಪ್ರಾರ್ಥನೆಯು நிரம்பியிருப்பதாக. ತುಂಬಲ್ಪಟ್ಟಿರಲಿ. ஜெபம் வசனம் இருந்தால், ಪ್ರಾರ್ಥನೆ ಮತ್ತು ಆ ಒಂದು ವಾಕ್ಯ ಇರುವುದಾದರೆ அங்கே ಅಲ್ಲಿ தேவ மனுஷகுமாரன் வருகிறார். ದೇವಕುಮಾರನು ಅಲ್ಲಿ ಬರುತ್ತಾನೆ. சொல்ல மனுஷகுமாரன் வருகிறார். ಮನುಷ್ಯಕುಮಾರನು ಬರುತ್ತಾನೆ. அப்ப அந்த வீடு ಆಗ ಆ ಮನೆ 24 மணி நேரம் அது ஆயத்தமா ಅದು இருக்கிறது. 24 ಗಂಟೆ ಯಾವಾಗಲೂ ಸಿದ್ಧವಾಗಿರುತ್ತದೆ. இடைவிடாமல், ಎಡೆಬಿಡದೆ, சொல்ல இடைவிடாமல் ಹೇಳುವ ಎಡೆಬಿಡದೆ ஆராதனை உண்டாகுவதாக. ಆರಾಧನೆ ಉಂಟಾಗಲಿ, ஜெபம் உண்டாகுவதாக. ಪ್ರಾರ್ಥನೆ ಉಂಟಾಗಲಿ. நம்ம சபை ನಮ್ಮ ಸಭೆ இப்படி உண்டாகுவதாக. ಈ ರೀತಿಯಲ್ಲಿ ಉಂಟಾಗಲಿ. இப்படியாப்பட்ட ಈ ஜெபிக்கிறவர்களை ರೀತಿಯಲ್ಲಿ ಪ್ರಾರ್ಥನೆ ಮಾಡುವವರು தேவரு ಉலಗಕ್ಕೆ லோகத்துக்கு அவன் உயர்ந்த மனிதனாய் மாறுகிறான். ಉನ್ನತ ವ್ಯಕ್ತಿಯಾಗಿ ಕರ್ತನ ಮಾರ್ಪಡಿಸುತ್ತಾನೆ. என்னிடத்தில் எவ்வளவு நேரம் யார் காத்திருக்கிறார்களோ, ನನ್ನ ಹತ್ತಿರ ಎಷ್ಟು ಜನರು ಹೆಚ್ಚಾದ ಸಮಯದಲ್ಲಿ ಕಾಯುತ್ತಾ ಇರುತ್ತಾರೋ, உன்னை பார்க்கிற ஆயிரம் ஜனங்கள் வருவார்கள். ನೋಡುವುದಕ್ಕೋಸ್ಕರವಾಗಿ ಸಾವಿರ ಜನರು ಹುಡುಕಿಕೊಂಡು ಬರುತ್ತಾರೆ. இரவெல்லாம் இயேசு பிதாவோடு பேசுகிறார். ಹಗಲೆಲ್ಲ ರಾತ್ರಿ ವೇಳೆಲ್ಲ ದೇವರು ಯೇಸು ಕ್ರಿಸ್ತನ ತಂದೆಯನ್ನೇ ನೋಡ್ತಾ ಇದ್ದನು. ஜனங்கள் இயேசுவை பார்க்க திரளுதலாய் வருகிறார்கள். ಅಯ್ಯೋ, ಜನರೆಲ್ಲರೂ ಯೇಸು ಕ್ರಿಸ್ತನ ನೋಡುವುದಕ್ಕಾಗಿ ಗುಂಪಾಗಿ ಹುಡುಕುತ್ತಾ ಬರುತ್ತಿದ್ದರು. நம்ம அப்படி இந்த சபைக்காக ஜெபிக்க வேண்டும். ನಾವು ಸಹ ಈ ದಿನಗಳಲ್ಲಿ ಈ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ஜெபம் ನಾವು ಪ್ರಾರ್ಥನೆ ಮಾಡುತ್ತಾ நம்ம ஆராதிக்கும் போது, ನಾವು ಆರಾಧನೆ ಮಾಡುವಾಗ ஜனங்கள் வந்து கொண்டே இருப்பார்கள். ಜನರು ಬರುತ್ತಲೇ ಇರುತ್ತಾರೆ. ஹல்லேலூயா, ஹல்லேலೂಯಾ. நம்முடைய சபை ನಮ್ಮ ಸಭೆ ஜெபிக்கிறதாகவும் ಪ್ರಾರ್ಥನೆ ಮಾಡುವಾಗಿಯೂ ஆராதனை ಮಾಡುವಾಗಿಯೂ அற்புத அடையாள வீடாக மாற வேண்டும். ಅದ್ಭುತವು ಸೂಚಕ ಕಾರ್ಯವಾಗಿರಬೇಕು. நவமான பாஷைகளை பேசுங்கள். நவமான பாஷைகளை பேச ಅನೇಕ ಭಾಷೆಗಳನ್ನು ಮಾತನಾಡುತ್ತಾ அற்புத அடையாளம் வெளிப்படுவதாக. ಅದ್ಭುತಗಳು ಸೂಚಕ ಕಾರ್ಯಗಳು ಉಂಟಾಗುತ್ತದೆ. சொல்ல ஜெபிக்கிற வீடு, ನಾವು ಹೇಳುವ ಪ್ರಾರ್ಥನೆ ಮಾಡುವಂತ ಮನೆ அற்புத அடையாளத்தின் வீடு, ಅದ್ಭುತ ಹಾಗೂ ಸೂಚನೆ ಕಾರ್ಯಗಳನ್ನು ಮಾಡುವಂತ ಮನೆಯಾಗಿರುತ್ತದೆ. ஒரு குறை இல்லாத வீடு, ಯಾವುದೇ ರೀತಿಯ ಕೊರತೆಗಳು ಇಲ್ಲದಿರುವಂತ ಮನೆಯಾಗಿರುತ್ತದೆ. எல்லாருக்கும் நிறைவாய் கொடுக்கிற வீடு, ಎಲ್ಲರಿಗೂ ಸಹ ತುಂಬಲ್ಪಟ್ಟವರಾಗಿ ಕೊಡುವಂತ ಮನೆಯಾಗಿರುತ್ತದೆ. தேவனை வெளிப்படுத்துகிற வீடு, ದೇವರನ್ನು ಪ್ರಕಟಪಡಿಸುವಂತ ಮನೆಯಾಗಿರುತ್ತದೆ. ஒரு ஜெபிக்கிற ஒரு மனுஷன் ಪ್ರಾರ್ಥನೆ ಮಾಡುವಂತ ಒಂದು ಮನುಷ್ಯನು தேசங்களை மாற்ற முடியும். ದೇಶಗಳನ್ನು
ಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯ, சாபத்தை மாற்ற முடியும், ಶಾಪವನ್ನು ಬದಲಾಯಿಸಲು ಸಾಧ್ಯ, இருளை மாற்ற முடியும், ಕತ್ತಲೆಯನ್ನು ನೀಗಿಸಲು ಸಾಧ್ಯ, பாவத்திற்கு ஜனங்களை மீட்டெடுக்க முடியும், ಪಾಪದಿಂದ ಇರುವಂತಹ ಆ ಒಂದು ಜನರನ್ನು ಬಿಡುಗಡೆ ಮಾಡಲು ಸಾಧ್ಯ. அவன் மூலமாய் சத்தியங்கள் வெளிப்படும், ಅವರ ಮೂಲಕವಾಗಿ ಸತ್ಯವು ಬಿಡುಗಡೆ ಆಗುತ್ತದೆ. அதை கேட்கிற ஒவ்வொருவரும் ரட்சிக்கப்படுவார்கள். ಅದನ್ನು ಕೇಳುವಂತ ಪ್ರತಿಯೊಬ್ಬರು ಸಹ ರಕ್ಷಣೆಗೆ ಬರುತ್ತಾರೆ. அவங்க தான் இந்த தேசத்துக்கு தேவை, ಅವರೇ ಈ ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವವರು. அப்படியாப்பட்ட சபைதான் தேவன் நிறைவுள்ளதாய் ಆ மாற்றுகிறார். ರೀತಿಯಾದ ಸಭೆಯನ್ನು ದೇವರು ಇವತ್ತು ತುಂಬಿಸುತ್ತಾ ಇದ್ದಾನೆ. அந்த சபைதான் ಆ ಸಭೆಯೇ அது எடுத்துக்கொள்ளப்படும், ಅದು ಎತ್ತಲ್ಪಡುವಂತ ಸಭೆ ಆಗಿರುತ್ತದೆ. அந்த சபைதான் ಆ ಸಭೆಯೇ எப்பொழுது ஆயத்தமா இருக்கிறது. ಯಾವಾಗಲೂ ಸಿದ್ಧವಾಗಿರುತ್ತದೆ. அந்த சபையில் ஒருவரும் பலவீனப்பட்டவர் ಆ அல்ல. ಸಭೆಯಲ್ಲಿರುವಂತ ಯಾರೊಬ್ಬರು ಸಹ ಬಲಹೀನರಾಗಿರುವುದಿಲ್ಲ. அப்புறம் மோசே எப்பொழுதும் தேவனோடு பேசிக் கொண்டிருக்கிறார். ಮೋಶೆ ಯಾವಾಗಲೂ ಸಹ ದೇವರ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದನು. அதனால ஜனங்கள் ஒருவரும் பலவீனப்படுவதில்லை. ಆದ್ದರಿಂದ ಜನರು ಯಾವ ಕಾರಣಕ್ಕೂ ಬಲಹೀನರಾಗುವುದಿಲ್ಲ. அவங்க ஊழியக்காரர் நீங்கள் சேர்ந்து கொண்டா நீங்கள் பலவீனப்பட ನಿಮ್ಮ மாட்டீர்கள். ಸೇವಕರ ಜೊತೆಯಲ್ಲಿ ಸೇರಿ ನೀವು ಸಹ ನಿಲ್ಲುವುದಾದ್ರೆ ಯಾವ ಕಾರಣಕ್ಕೂ ನೀವು ಬಲಹೀನರಾಗುವುದಿಲ್ಲ. உங்க ஊழியக்காரர் ஜெபிக்கிறாரா? ನಿಮ್ಮ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರಾ? அவர் இந்த சபையை குறித்து பாரமா இருக்கிறாரா? ಅವರು ಈ ಸಭೆಯ ಕುರಿತು ಭಾರದಲ್ಲಿ ಇದ್ದಾರಾ? நீங்களும் அப்படி மாறுங்க. ನೀವು ಸಹ ಅದೇ ಪ್ರಕಾರವಾಗಿ ಬದಲಾಗಬೇಕು. அப்படி மாறும்போது, ಆ ರೀತಿಯಲ್ಲಿ ಬದಲಾಗುವಾಗ, நீங்க உயரும்போது, ಇಲ್ಲಿ ಉನ್ನತಿಗೆ ಬರುವಾಗ நீ ஆசீர்வதிக்கப்படுவாய். ನೀವು ಸಹ ಆಶೀರ್ವದಿಸಲ್ಪಡುತ್ತೀರಿ. உங்க ஊழியக்காரர் எப்படி வல்லமையா இருக்கிறார், ಸೇವಕರು ಯಾವ ರೀತಿಯಲ್ಲಿ ಬಲವಾಗಿರುತ್ತಾರೋ கர்த்தர் உங்களையும் வல்லமையா ಕರ್ತನು ನಿಮ್ಮನ್ನು ಸಹ பயன்படுத்துவார். ಬಲವಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ஹல்லேலூயா. ಹಲ್ಲೆಲೂಯಾ. ஜெபிக்கிற மனுஷன் ಪ್ರಾರ್ಥನೆ ಮಾಡುವಂತ ಮನುಷ್ಯನು எப்பொழுதும் ಯಾವಾಗಲೂ அவன் விழிப்பான், ಅವನು ಎಚ್ಚರವಾಗಿರುತ್ತಾನೆ. அவன் கண்கள் கூடா இருக்காது. ಆತನ ಕಣ್ಣುಗಳು ಯಾವಾಗಲೂ ಮುಚ್ಚಿರುವುದಿಲ್ಲ. சொல்லு, என் கண்கள் ನನ್ನ ಕಣ್ಣುಗಳು ಹೇಳುವ ನನ್ನ ಕಣ್ಣುಗಳು கூடா இருக்காது. ಯಾವಾಗಲೂ ಸಹ ಮುಚ್ಚಲ್ಪಡುವುದಿಲ್ಲ. எபேசியர் புத்தகம் ಎಫೆಸದವರಿಗೆ ಬರೆದ ಪತ್ರಿಕೆ ராபாலா சண்ட 1:19. 1ನೇ ಅಧ್ಯಾಯದ 19ನೇ ವಚನ. ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭಾತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕುಳ್ಳಿರಿಸಿಕೊಂಡನು. ಅದನ್ನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ஹல்லேலூயா. ಹಲ್ಲೆಲೂಯಾ. பாத்தீங்களா, அவர் என்ன சொல்ல, நீங்கள் அறியும்படி அவர்களுக்கு பிரகாசம் உள்ள மனக்கண்களை கொடுக்க வேண்டும் என்று வேண்டிக் கொள்கிறேன். 18 இருக்குது. அப்படிங்க. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ. ஆமென். ಆಮೆನ್. ஹல்லேலூயா. ಹಲ್ಲೆಲೂಯಾ. தாம் கிறிஸ்துவின் மரித்தோலிருந்து எழுப்பின அவரிடத்தில் நடப்பித்த பலத்த அற்புத அடையாளங்கள், ಸತ್ಯದ ಕ್ರಿಸ್ತನನ್ನು ಬದುಕಿಸಿ ಯಾವ ರೀತಿಯ ಅದ್ಭುತ ಸೂಚಕಗಳನ್ನು ಮಾಡುತ್ತಾ ಇದ್ದಂತ ಶಕ್ತಿಯು நம்மளுக்கு இதை பலத்த அற்புத அடையாளம் செய்ய வேண்டுமா? ಬಲ ಹಾಗೂ ಅದ್ಭುತ ಮಾತ್ರ ಮಹತ್ಕಾರ್ಯಗಳನ್ನು ಮಾಡಬೇಕಾ? ನಮ್ಮ ಕಣ್ಗಳು ಪ್ರಕಾಶವುಳ್ಳ ಮನಕಣ್ಗಳಾಗಿ இருக்க வேண்டும். ನಮ್ಮ ಕಣ್ಣುಗಳು ಯಾವಾಗಲೂ ಮನೋನೇತ್ರಗಳು ಯಾವಾಗಲೂ ಪ್ರಕಾಶವುಳ್ಳಂತ ಮನೋನೇತ್ರವಾಗಿರಬೇಕು. அப்படி இருந்தா, ಆ ರೀತಿಯಲ್ಲಿ ಇದ್ರೆ இங்க செய்யற அற்புத அடையாளம் உலகம் முழுவதும் பார்க்கிறது போல கர்த்தர் மாற்றி விடுவார். ಆ ರೀತಿಯಲ್ಲಿ ಇರುವುದಾದ್ರೆ ಇಲ್ಲಿ ನಡೆಯುವಂತ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಲೋಕವೆಲ್ಲವೂ ಕಂಡುಕೊಳ್ಳುವ ಹಾಗೆ ದೇವರು ಮಾಡುತ್ತಾನೆ. ಆಮೆನ್. என்ன சொல்றீங்க? ಏನ್ ಹೇಳ್ತೀರಾ? சூரியன் உலகம் முழுவதும் பார்க்குது இல்ல? ಒಬ್ಬನೇ ಸೂರ್ಯ ಇರುವುದು. ಆ ಒಂದು ಸೂರ್ಯನನ್ನು ಇಡೀ ಪ್ರಪಂಚ ನೋಡ್ತದಾ ಇಲ್ವಾ? ಆಮೆನ್. அப்போ பிரகாசமுள்ள மனக்கல் நமக்குள்ள இருந்தா, ಹಾಗಾದ್ರೆ ಪ್ರಕಾಶವುಳ್ಳಂತ ಮನ ಕಣ್ಣುಗಳು ನಮಗೆ ಇರುವುದಾದರೆ நம்ம அந்த வல்லமையான காரியத்தை பார்க்கிற ஒரு சக்தி ஆண்டவர் கொடுப்பார். ನಾವು ಸಹ ಆ ಒಂದು ಅತಿಶಯವಾದಂತ ಕಾರ್ಯವನ್ನು ನೋಡುವಂತ ಶಕ್ತಿಯನ್ನು ದೇವರು ನಮಗೆ ಕೊಡುತ್ತಾನೆ. இதை பார்க்கும்படி வேண்டிக் கொள்கிற பவுல், ಇದನ್ನು ನೋಡಿಕೊಳ್ಳಬೇಕು, ಇದನ್ನು ಕಾಣಬೇಕು ಅಂತ ಹೇಳಿ ಪೌಲನು ಇಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. இந்த வசனத்தில் அப்படியாப்பட்ட வல்லமை இருக்கிறது. ಈ ವಾಕ್ಯದಲ್ಲಿ ಅಂತ ಮಹತ್ವವುಳ್ಳಂತಹ ರಹಸ್ಯಗಳಿದೆ, ಮಹತ್ವ ಇದೆ. இந்த வீட்டுக்குள்ள அப்படியாப்பட்ட ஒரு வல்லமை வச்சிருக்கிறார். ಈ ಮನೆಯ ಒಳಗಡೆ ಅಂತಹ ಮಹತ್ವವನ್ನು ಕರ್ತನಿಟ್ಟಿದ್ದಾನೆ. இவர்களை பார்க்கும்படி கண்களை திறக்கப்பட வேண்டும். ಇವರ ಕಣ್ಣುಗಳು ತೆರೆಯಲ್ಪಡಲಿ, ಇವರು ನೋಡುವಾಗೆ ಇವರ ಕಣ್ಣುಗಳು ತೆರೆಯಲ್ಪಡಲಿ ಅಂತೇಳಿ ಆತನಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. ನಮ್ಮ ಸಭೆಯಲ್ಲಿ நம்ம இப்படியாப்பட்ட அற்புத அடையாளம் நாம் பார்க்கும்படி வேண்டிக் கொள்ளுங்க. ನಮ್ಮ ಸಭೆಗಳಲ್ಲಿ ಇಂತಹ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. வேண்டிக் கொள்ளும்போது ಪ್ರಾರ್ಥನೆ ಮಾಡುವಾಗ நம்ம கண்ணால பார்க்கலாம், ನಮ್ಮ ಕಣ್ಣಿಂದ ನಾವು ಕಾಣಲು ಸಾಧ್ಯ. ಆಮೆನ್. ಆಮೆನ್. வல்லமையுள்ள காரியத்தை கர்த்தர் செய்வார். ಮಹತ್ವವುಳ್ಳಂತ ಕಾರ್ಯವನ್ನು ನಮ್ಮ ದೇವರು ಮಾಡುವವನಾಗಿರ್ತಾನೆ.
ಹೇಳ್ತಾನೆ. ஆண்டவரே நீ சொல்லி இருக்கிறீரே, ಕರ್ತನೇ ನೀ ಹೇಳಿರ್ತಿ, பிரகாசமுள்ள மனக்கண்கள் எங்களுக்கு தந்ததுக்காய் ஸ்தோத்திரிக்கிறேன். ಪ್ರಕಾಶವುಳ್ಳಂತ ಮನ ಕಣ್ಣುಗಳನ್ನು ನೀವು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ஹல்லேலூயா. ஹalleluya. இது நம்மளுக்குள்ள இருக்கப்படும் போது, ಇನ್ನು ಅದು ಇರುವಾಗ இந்த பிரகாசமுள்ள மனக்கண்கள், ಈ ಪ್ರಕಾಶವುಳ್ಳಂತ ಮನ ಕಣ್ಣುಗಳು இயேசு கிறிஸ்து என்ன செஞ்சார் அதே செய்யக்கூடிய ஒரு அற்புத அடையாளத்தை கர்த்தர் செஞ்சிருவார். ಯೇಸು ಕ್ರಿಸ್ತನು ಯಾವ ಅದ್ಭುತ ಕಾರ್ಯಗಳನ್ನು ಇಲ್ಲಿ ಮಾಡುತ್ತಿದ್ದಾನೋ ಅದೇ ಪ್ರಕಾರವಾಗಿ ಇಲ್ಲಿ ಆಗುವ ಹಾಗೆ ಕರ್ತನು ಮಾರ್ಪಡಿಸುತ್ತಾನೆ. ஆண்டவரே எங்க சபையில நடக்கட்டும், ನಮ್ಮ ಸಭೆಯಲ್ಲಿ ನಡೆಯಲಿ, எங்க ஊழியக்காரರ மூலம் நடக்கட்டும், ನಮ್ಮ ಸೇವಕರ ಮೂಲಕವಾಗಿ ನಡೆಯಲಿ, சூரியனை பார்க்கிறது போல ಸೂರ್ಯನನ್ನು ನೋಡುವ ಹಾಗೆ இங்க அற்புத அடையாளத்தை ಇಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು இந்த உலகம் முழுவதும் பார்க்கட்டும், ಇಡೀ ಲೋಕವೇ ನೋಡಲಿ, இந்த உடுப்பி பார்க்கட்டும், ಈ ಉಡುಪಿ ನೋಡಲಿ, உடுப்பிற்கு ஒவ்வொரு சபைகளும் ಉಡುಪಿಯಲ್ಲಿರುವಂತಹ ಪ್ರತಿಯೊಂದು ಸಭೆಗಳು ஒவ்வொரு சபைகளும் பிரகாசமுள்ள மனக்கண்களை தாருங்க. ಒಂದೊಂದು ಸಭೆಗಳಿಗೂ ಸಹ ದೇವರೇ ಅವರ ಮನ ಕಣ್ಣುಗಳು ತೆರೆಯಲಿ, ಪ್ರಕಾಶವಾದಂತಹ ಮನ ಕಣ್ಣುಗಳನ್ನು ದಯಪಾಲಿಸಿರಿ, சரீர கண்கள் மாற்றுங்க, ಶರೀರ ಕಣ್ಣುಗಳನ್ನು ತೆಗೆದುಹಾಕಿರಿ, பிரகாசமுள்ள மனக்கண்கள் வரட்டும். ಪ್ರಕಾಶ ಇರುವಂತಹ ಮನ ಕಣ್ಣುಗಳು ಬರಲಿ, அவங்க உள்ளான மனசாட்சிகள் அது மாறுவதாக, ಅವರ ಒಳಗಡೆ ಇರುವಂತಹ ಮನಸ್ಸಾಕ್ಷಿಗಳು ಬದಲಾಗಲಿ, அவங்களுக்குள்ள போராமைகள் மாறுவதாக, ಅವರ ಒಳಗಡೆ ಇರುವಂತಹ ಮತ್ಸರಗಳು ನೀಗಲ್ಪಡಲಿ. மனக்கண்கள் இருந்தா யாரு மேல பொறாமை பட மாட்டான். ಮನ ಕಣ್ಣುಗಳು ಮನೋನೇತ್ರಗಳು ಬೆಳಗಿರುವುದಾದ್ರೆ ಯಾರು ಸಹ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. அற்புத அடையாளம் செய்யும் போது பொறாமை வராது. ಅಯ್ಯೋ, ಅದ್ಭುತಗಳು ಸೂಚಕ ಕಾರ್ಯಗಳು ಇಲ್ಲಿ ನಡೆಯುವಾಗ ಯಾರು ಸಹ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. இங்க ಅற்புத அடையாளம் செய்யும் போது நிறைய பேர் பொறாமை பண்றாங்க. ಇಲ್ಲಿ ಅದ್ಭುತಗಳು ಸೂಚಕ ಕಾರ್ಯಗಳು ಆಗುವಾಗ ಅನೇಕರಿಗೆ ಹೊಟ್ಟೆ ಕಿಚ್ಚಾಗುತ್ತದೆ. ஹல்லேலூயா. ಹಲ್ಲೆಲೂಯಾ. ஒரு ஊழியக்காரர் சொன்னாரு, ಒಂದು ಸೇವಕರು ಹೇಳಿದ್ರು, இவர் மூலம் பிசாசு நோய்கள் சுகமாக்கி கொண்டிருக்கிறது. ಅಯ್ಯೋ, ಇವರ ಮೂಲಕವಾಗಿ ಅನೇಕ ಅದ್ಭುತಗಳು ನಡೀತದೆ, ಅನೇಕ ದೆವ್ವಗಳು ಓಡ್ತಾ ಇದೆ. அவர் என்ன பிரசங்கம் பண்ணி கொண்டார்? ಅವ್ರು ಏನ್ ಪ್ರಸಂಗ ಮಾಡ್ತಾರೆ? இருக்கத்தான பிரசங்கம் பண்றார். ಇರುವುದನ್ನು ತಾನೇ ಪ್ರಸಂಗ ಮಾಡುವಂತದ್ದು. இயேசு கிறிஸ்து என்ன பேசினா அதான் பேசிக் கொண்டிருக்கிறேன். ಯೇಸು ಕ್ರಿಸ್ತನು ಏನನ್ನು ಹೇಳಿದನು ಅದನ್ನು ತಾನೇ ನಾನು ಇಲ್ಲಿ ಹೇಳುತ್ತಾ ಇದ್ದೇನೆ. நான் அங்க குறை பேசவில்லை, ನಾನು ಅಲ್ಲಿ ಕೊರತೆಗಳನ್ನು ಹೇಳಲಿಲ್ಲ. அங்க இயேசு கிறிஸ்துடைய அற்புத அடையாளம் குறித்து பேசுகிறேன். ಅಲ್ಲ, ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾತ್ರ ನಾನು ಇಲ್ಲಿ ಹೇಳುತ್ತಿದ್ದೇನೆ. அவருடைய கண்கள் திறக்கப்பட்டிருக்கு, ಅವರ ಕಣ್ಣುಗಳು ತೆರೆಯಲ್ಪಟ್ಟಿದೆ, என்னுடைய கண்களும் திறக்கப்பட்டிருக்கு. ನನ್ನ ಕಣ್ಣುಗಳು ತೆರೆಯಲ್ಪಟ್ಟಿದೆ. இந்த ஜனங்கள் எப்படி ரட்சிக்கப்படுவார்கள்? ಈ ಜನರು ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ? புறஜாதிகள் எப்படி ரட்சிக்கப்படுவாங்க? ಈ ಅನ್ಯರು ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾರೆ? அற்புத அடையாளத்தை பார்த்து இவர்கள் கீழ்ப்படிவார்கள். ಅದ್ಭುತಗಳ ಸೂಚಕ ಕಾರ್ಯಗಳು ಆಗುವಾಗ ಅದನ್ನು ಕಂಡು ಅವರು ದೇವರ ಕಡೆಯಲ್ಲಿ ಬರುತ್ತಾರೆ. நான் அதுக்காக பிரயாசப்படுறேன், ನಾನು ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡುತ್ತಿದ್ದೇನೆ, அதுக்காக நான் ஜெபிக்கிறேன், ಅದಕ್ಕೋಸ್ಕರವಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, அத போல அது மேல நான் கண்ணு வைக்கிறேன், ಅದರ ಮೇಲೆ ನಾನು ಕಣ್ಣುಗಳನ್ನು ಇಡುತ್ತಿದ್ದೇನೆ. இயேசு கிறிஸ்து செய்த நன்மையை பார்க்கிறேன், ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಒಂದು ಒಳ್ಳೆತನ ನಾನು ನೋಡುತ್ತಿದ್ದೇನೆ, இயேசு செய்த அற்புதங்களை பார்க்கிறேன், ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತಗಳನ್ನು ನಾನು ನೋಡುತ್ತಿದ್ದೇನೆ. நான் ஆசைப்படுறேன், ನಾನು ಅದನ್ನು ಅಪೇಕ್ಷಿಸುತ್ತಾ ಇದ್ದೇನೆ. என்னுடைய மனக்கண்கள் ನನ್ನ திறக்கப்படுது, ಮನ ಕಣ್ಣುಗಳು ತೆರೆಯಲ್ಪಡುತ್ತದೆ. நான் போராமைக்காக என் கண்கள் திறக்கப்படவில்லை. ಅಯ್ಯೋ, ಹೊಟ್ಟೆ ಕಿಚ್ಚು ಪಡೋದಕ್ಕೋಸ್ಕರವಾಗಿ ಅಲ್ಲ ನನ್ನ ಮನ ಕಣ್ಣುಗಳು ತೆರೆಯಲ್ಪಟ್ಟದ್ದು. இயேசு கிறிஸ்து உயிரோடு இருக்க ஜனங்கள் பார்க்க வேண்டும். ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ ಅಂತೇಳಿ ಜನರೆಲ್ಲರೂ ಕಾಣಬೇಕು. இந்த அற்புத அடையாளத்தை பார்த்து ಈ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನೋಡಿ எல்லாருடைய மனசாட்சி திறக்கப்படுவதாக, ಎಲ್ಲರ ಮನಸಾಕ್ಷಿಗಳ ಮನ ಕಣ್ಣುಗಳು ತೆರೆಯಲ್ಪಡಲಿ, எல்லா சபைகளும் ಎಲ್ಲ திறக்கப்படுவதாக. ಸಭೆಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. இங்க அற்புதத்தை பார்த்து ಇಲ್ಲಿ ಅದ್ಭುತಗಳನ್ನು ಕಂಡು எல்லா சபைகளும் கண்கள் திறக்கப்படணும். ಎಲ್ಲ ಸಭೆಗಳ ಮನ ಕಣ್ಣುಗಳು ತೆರೆಯಲ್ಪಡಲಿ. இதுவரைக்கும் இந்தியா தேசம் போதித்துக் கொண்டே இருக்கிறது, ಇಲ್ಲಿಯವರೆಗೂ ಭಾರತ ದೇಶವು ಬೋಧನೆ ಮಾಡುತ್ತಲೇ ಇದೆ. அற்புத அடையாளத்தை குறித்து அதிகமாய் தியானிக்கிறதுல செயல்படுவதும் கிடையாது. ಅದ್ಭುತ ಆ ಸೂಚಕ ಕಾರ್ಯಗಳು ಹೆಚ್ಚಾಗಿ ಆಗುವುದನ್ನು ನಾವು ನೋಡುತ್ತಿಲ್ಲ. ஜெபிக்கிற வீரர்களை சபையில வைக்கிறது கிடையாது. ಅಯ್ಯೋ, ಪ್ರಾರ್ಥನೆ ಮಾಡುವಂತ ವೀರರುಗಳನ್ನು ಸಭೆಯಲ್ಲಿ ನೇಮಿಸ್ತಾ ಇಲ್ಲ. ஆராதனை பண்றவர்கள் சபைகள் இருக்கணும், ಆರಾಧನೆ ಮಾಡುವವರು ಸಭೆಯ ಒಳಗಡೆ ಇರಬೇಕು. அவங்க மூலமா அற்புத அடையாளம் ಅವರ செய்யணும். ಮೂಲಕವಾಗಿ ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯಬೇಕು. நீங்கள் அப்படி மாற வேண்டும். ನೀವು ಆ ರೀತಿಯಲ್ಲಿ ಆಗಬೇಕು ಅಂತೇಳಿ ನೀವು ಅಪೇಕ್ಷಿಸಬೇಕು. நான் எப்பொழுதும் ஜெபம் பண்ண ನಾನು வேண்டும், ಯಾವಾಗಲೂ ಸಹ ಕರ್ತನನ್ನೇ ನೋಡಿ ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. என் மூலமா சுகமாக்க நதி புறப்படுவதாக. ನನ್ನ ಮೂಲಕವಾಗಿ ಸೌಖ್ಯ ಪಡಿಸುವಂತ ನದಿ ಹೊರಟು ಬರಲಿ. சொல்லு, இயேசுவின் நாமத்தினால் ನಾವು ಹೇಳುವ ಯೇಸುವಿನ ನಾಮದಲ್ಲಿ சுகமாக்க நதி ಸೌಖ್ಯ ಪಡಿಸುವಂತ ನದಿ என்னை விட்டு ನನ್ನನ್ನು ಬಿಟ್ಟು எனக்குள்ள இருக்கிற ನನ್ನ ಒಳಗಡೆ ಇರುವ அந்த நதி ಆ ನದಿ புறப்படுவதாக ಹೊರಟು ಬರಲಿ. நான் ஜெபிக்கிறேன். ನಾನು ಪ್ರಾರ್ಥಿಸುತ್ತೇನೆ. அற்புத அடையாளங்கள் ಅದ್ಭುತಗಳು ಸೂಚಕ ಕಾರ್ಯಗಳು வெளிப்படுவதாக. ಪ್ರಕಟವಾಗಲಿ. அந்த சபைக்கு ಅದು ಸಭೆಗೆ ஆசீர்வாதமா இருக்கட்டும். ಆಶೀರ್ವಾದವಾಗಿರಲಿ. அல்லேலூயா. ಹಲ್ಲೆಲೂಯಾ. ஆமென். ಆಮೆನ್. அல்லேலூயா. ಹಲ್ಲೆಲೂಯಾ. என்ன சொல்றீங்க? ಏನ್ ಹೇಳ್ತೀರಾ? நீங்கள் இப்படியாப்பட்ட ஒரு கண்ணா இருக்க அதுக்காக ஜெபிக்க போறீங்களா? ನೀವು ಆ ರೀತಿ ನಿಮ್ಮ ಮನ ಕಣ್ಣುಗಳು ತೆರೆದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸುತ್ತೀರಾ? நீங்க ரட்சிக்கப்பட்டது போல अनेक ரட்சிக்கப்பட வேண்டும். ನೀವು ರಕ್ಷಣೆ ಹೊಂದಿದ ಹಾಗೆ ಅನೇಕ ರಕ್ಷಣೆ ಹೊಂದಬೇಕು. ಅದಕ್ಕಾக ಅದಕ್ಕೋಸ್ಕರವಾಗಿ அந்த அற்புத அடையாளம் ಆ ಅದ್ಭುತ ಸೂಚಕ ಕಾರ್ಯಗಳು எங்க சபையில ನಮ್ಮ ಸಭೆಯಲ್ಲಿ அனுதினமும் நடக்கப்படட்டும். ಪ್ರತಿದಿನವೂ ನಡೆಯಲಿ. ஹல்லேலூயா. ಹಲ್ಲೆಲೂಯಾ. எங்க சபையில ನಮ್ಮ ಸಭೆಯಲ್ಲಿ இப்படியாப்பட்ட கண்களை, ಈ ರೀತಿಯ ಕಣ್ಣುಗಳು, இப்படியாப்பட்ட ஆசீர்வாதத்தை ಈ ರೀತಿಯಾದಂತ ಆಶೀರ್ವಾದಗಳು கர்த்தர் வச்சிருக்கிறார். ಕರ್ತನು ಇಟ್ಟಿದ್ದಾನೆ. அதை
வெளிப்படையாய் ಅದು ಪ್ರಕಟಣೆಯಾಗಿ வெளியேறுவதாக, ಅದು ಬರಲಿ, நிரம்பಿ வெளிவதாக, ತುಂಬಿ ಹೊರ ಬರಲಿ, ಅನೇಕ ತೊಡುವುதாக, ಅನೇಕರು ಮುಟ್ಟಲ್ಪಡಲಿ. இங்க வருக எல்லாரும் ಇಲ್ಲಿ ಬರುವಂತ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ சுகம் உண்டாகுவதாக ಸೌಖ್ಯ ಹೊಂದಿಕೊಳ್ಳಲಿ. நம்ம ஜெபம் பண்ணும்போது ನಾವು ಪ್ರಾರ್ಥಿಸುವಾಗ கர்த்தர் நிச்சயமாய் இந்த அற்புதங்களை வெளிப்படுத்துவார். ನಿಜವಾಗಿ ಕರ್ತನು ನಮ್ಮ ಮಧ್ಯದಲ್ಲಿ ಈ ಎಲ್ಲಾ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. உங்களுக்கு இப்படியாப்பட்ட விசுவாசம் உள்ள கண்களாய் இருக்க வேண்டும். ಈ ರೀತಿಯ ನಂಬಿಕೆಯುಳ್ಳಂತ ಕಣ್ಣುಗಳು ನಮಗೆ ಇರಬೇಕು. விசுவாசமா ஜெபிக்க வேண்டும். ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. விசுவாசமா நீங்க பிரயாசப்படுங்க. ನಂಬಿಕೆಯಿಂದ ನಾವು ಪ್ರಯತ್ನ ಮಾಡುವವರಾಗಿರಬೇಕು. அப்படி செய்யப்படும் ಆ போது ರೀತಿಯಲ್ಲಿ ಮಾತನಾಡುವಾಗ தேவன் பார்ப்பார். ದೇವರು ನೋಡುತ್ತಾನೆ. அந்த வல்லமையை உன் சபையில ஊற்றி விடுவார். ಆ ಒಂದು ಮಹಿಮೆಯಾದ ಅತಿಶಯವನ್ನು ನಮ್ಮ ಸಭೆಯ ಮೇಲೆ ಹಾಕುತ್ತಾನೆ. ஆமென். ಆಮೆನ್. அதுக்காக நம்ம போராடி கொண்டிருக்கிறோம். ಅದಕ್ಕೋಸ್ಕರವಾಗಿ ನಾವು ಹೋರಾಡುತ್ತಾ ಈ ಇದ್ದೇವೆ. ಸಭೆಯಲ್ಲಿ ஒரு ಅದ್ಭುತ ಅடையாளம் எழுப்புவதாக. ನನ್ನ ಸಭೆಯಲ್ಲಿ ಒಂದು ಅದ್ಭುತಗಳು ಅತಿಶಯಗಳು ನಡೆಯಲಿ. ಯೇಸುவே, ಯೇಸುವೇ, நீர் எங்கெல்லாம் போனீரோ ನೀವು ಎಲ್ಲೆಲ್ಲಿ ಹೋದರು அங்க அற்புதம் நடந்தது. ಅಲ್ಲಿ ಯಾವ ರೀತಿಯ ಅದ್ಭುತಗಳು ನಡೆಯಿತು, அடையாளம் நடந்தது. ಸೂಚಕ ಕಾರ್ಯಗಳು ನಡೆಯಿತು. புறஜாதி ஜனங்கள் ಅನ್ಯ ಜನರು இதை பார்த்து ಇದನ್ನು ನೋಡಿ உம்முடைய நாமத்துக்காக ನಿನ್ನ ನಾಮಕ್ಕೋಸ್ಕರವಾಗಿ கீழ்ப்படிஞ்சார்கள். ಅಪ್ಪ ವಿಧೇಯರಾದರು. அதே போல ಅದೇ ಪ್ರಕಾರವಾಗಿ இந்த சபையிலே ಈ ಸಭೆಯಲ್ಲಿ அது நடப்பதாக, ಅದು ನಡೆಯಲಿ, அது ಅದು நடப்பதற்காக ನಡೆಯಲಿ. நாங்கள் ನಾವು பிரயாசப்படுகிறோம். ಪ್ರಯತ್ನ ಮಾಡುತ್ತಾ ಇದ್ದೇವೆ. அப்படியே ஜெபத்தை தாரும். ಆ ರೀತಿಯ ಪ್ರಾರ್ಥನೆ ಜೀವಿತವನ್ನು ನಮ್ಮ ಜೀವಿತಕ್ಕೆ ಕೊಡಿರಿ. ಅದನ್ನ வேண்டிக் கொள்கிறோம். ಅದನ್ನು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. கொலோசியர் எழுதின புத்தகம், கொலோசியர் ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10. இதுமித்தும் நாங்கள் அதை கேட்டு நாள் முதல் உங்களுக்காக இடைவிடாமல் ஜெபிக்கிறோம். நீங்கள் எல்லா ஞானத்தோடும் ஆவிக்குரிய வேகத்தோடும் அவருடைய சித்தத்தையும் அறிகின்ற அறிவினால் நிரப்படவும் சகல நற்கிரிகளுமாகிய கனிகளை தந்து தேவனை அறிகிற அறிவு விருத்தி அடைந்து கர்த்தருக்கு பிரியமுண்டாக அவருக்கு பாத்திரமாய் நடந்து கொள்ளுங்கள். சந்தோஷத்துடனே கூடிய எல்லா பொறுமையும் நீடிய சாந்தமும் உண்டாகுவதற்கு மகிமையும் அவருடைய வல்லமையின்படியே எல்லா வல்லமையினாலும் ಬಲಪಡவும் உங்களுக்காக வேண்டுதல் செய்கிறோம். ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ಪಡುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂದಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. அல்லேலூயா. அல்லேலೂಯಾ. இடைவிடாமல் ஜெபிக்கிறோம். ನಿರಂತರವಾಗಿ ಪ್ರಾರ್ಥಿಸುತ್ತೇವೆ. எதுக்காக நாங்க ஜெபிக்கிறோம்? ಯಾವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ? எல்லா ஞானத்தோடும் ಎಲ್ಲಾ ಜ್ಞಾನ ಸಕಲ ಆತ್ಮೀಯ ಜ್ಞಾನವನ್ನು உங்களுக்கு வர வேண்டும் என்று ನಿಮಗೆ ಬರಬೇಕು ಅಂತ ಹೇಳಿ வேண்டிக் கொள்கிறார். ಬೇಡಿಕೊಳ್ಳುತ್ತಾ ಇದ್ದೇವೆ. கொலோசியர் பட்டணத்துக்கு போறார். ಕೊಲೊಸ್ಸೆ ಪಟ್ಟಣಕ್ಕೆ ಹೋಗುವಾಗ அங்க இருக்க சபைகளை பார்க்கிறார். ಅಲ್ಲಿರುವಂತ ಸಭೆಗಳನ್ನು ನೋಡಿದರು, விசுவாசிகளை பார்க்கிறார். ವಿಶ್ವಾಸಿಗಳನ್ನು ನೋಡಿದರು, அங்க இருக்க ஊழியக்காரர்களுக்கும் சொல்றார், ಅಲ್ಲಿಯ ಸೇವಕರಿಗೂ ಸಾತನೆ ಹೇಳುತ್ತಿದ್ದಾನೆ, நாங்க உங்களுக்காக ஜெபிக்க தான் போகிறோம். ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. சகல ஞானத்தோடும் ಸಕಲ ಆತ್ಮೀಯ ಜ್ಞಾನದಿಂದ ஆவிக்குரிய வேகத்தோடும் ಆತ್ಮಿಕವಾದಂತ ಗ್ರಹಿಕೆಯಿಂದ அவர் அறிகிற அறிவு நிரப்பப்பட வேண்டும் வேண்டிக் ಅವರು கொள்கிறோம். ಕೊಡುವಂತ ಜ್ಞಾನವು ಪರಿಪೂರ್ಣವಾಗಬೇಕು ಅಂತೇಳಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. எத்தனையோ பேர் என்னென்னதுக்கோ ஜெபிக்கிறான். ಎಷ್ಟೋ ಜನರು ಯಾವ್ಯಾವ್ದಕ್ಕೋ ಪ್ರಾರ್ಥನೆ ಮಾಡುತ್ತಿದ್ದಾರೆ. வீடு கொடுங்க, ಮನೆ ಕೊಡಿ, தங்கத்தை கொடுங்க, ಬೆಳ್ಳಿಯನ್ನು ಬಂಗಾರವನ್ನು ಕೊಡಿ, வெள்ளியை கொடுங்க, ಬೆಳ್ಳಿ ಕೊಡಿ, காரை கொடுங்க, ಕಾರು ಕೊಡಿ, வேலை கொடுங்க, ಕೆಲಸ ಕೊಡಿ, நல்ல பொண்ணை கொடுங்க, ಒಳ್ಳೆ ಹುಡುಗಿ ಕೊಡಿ, நல்ல பையனை கொடுங்க, ಒಳ್ಳೆ ಹುಡುಗ ಕೊಡಿ. இதுக்காக வேண்டிக் கொள்கிறார். ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. இங்க என்ன வேண்டிக் கொள்கிறார்? ಇಲ್ಲಿ ಏನ್ ಮಾಡ್ತಾ ಇದ್ದಾರೆ சொல்லுங்க, ಹೇಳಿ. உங்களை பார்த்து உங்களோட தானே பேசுறேன். ನಿಮ್ಮ ಜೊತೆ ತಾನೇ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೇವೆ. எங்க பையன் ரொம்ப அழகா இருக்கிறாங்க, ಓ ಹುಡುಗ ಚೆನ್ನಾಗಿದ್ದಾರೆ, நல்ல அழகான பொண்ணு இருந்தா பாஸ்டர் சொல்லுங்க. ಅಯ್ಯೋ ಒಳ್ಳೆ ಹುಡುಗಿ, ಸುಂದರವಾದಂತ ಹುಡುಗಿ ಇರುವುದಾದ್ರೆ ನಮಗೆ ಹೇಳಿರಿ. நிறைய இடத்துல சொல்றாங்க, ಅನೇಕ ಕಡೆಯಲ್ಲಿ ಹೇಳ್ತಾರೆ. நான் சொல்றேன், ನಾನು ಹೇಳ್ತೇನೆ, எந்த ಹುಡುಗಾனும் தெரியாது, எந்த ಹುಡುಗಿயும் தெரியாது. ಯಾವ ಹುಡುಗ ಅಂತ ಸಹ ಗೊತ್ತಿಲ್ಲ, ಯಾವ ಹುಡುಗಿ ಅಂತಾನು ಗೊತ್ತಿಲ್ಲ. அந்த ஊழியம் எனக்கு இல்ல, ಆ ಕೆಲಸ ನನಗಿಲ್ಲ. என் ஊழியம் வேற, ನನ್ನ ಕೆಲಸನೇ ಬೇರೆ. என் ஊழியம் சபையை விடுதலையாக்கணும், சபைக்குள்ள தேவனுடைய வல்லமை வெளிப்பட வேண்டும். ನನ್ನ ಸೇವೆ ಬೇರೆ, ಅಂದ್ರೆ ಸಭೆಗೆ ಹೋಗುವಂತದ್ದು, ದೇವರ ವಾಕ್ಯವನ್ನು ಅವರಿಗೆ ಕೊಡುವಂತದ್ದು, ಸಭೆಯಲ್ಲಿರುವಂತ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡುವಂತದ್ದು ಅದೇ ಆಗಿರುತ್ತದೆ. அதுக்கு என்ன சொல்லுவாங்க தெரியுங்களா? ಅದಕ್ಕೇನು ಹೇಳಿದ್ರು ಗೊತ್ತುಂಟಾ? இதுவும் ஒரு ஊழியம் தானே, ಇದು ಹುಡುಗ ಹುಡುಗಿ ನೋಡುವಂತದ್ದು ಸಹ ಒಂದು ಸೇವೆ ತಾನೇ ಪಾಸ್ಟ್ರೆ. அது நீ போய் செய்து கொண்டு ಅದನ್ನ ಮಾಡ್ಲಿಕ್ಕೆ ನೀವು ಹೋಗಿ ಹುಡುಕೊಂಡು ಮಾಡ್ಕೊಳ್ಳಿ. அதுக்கு தான் நீ இருக்கிற, ಅದಕ್ಕೋಸ್ಕರವಾಗಿ ನೀವಿರುವಂತದ್ದು. ஹல்லேலூயா. ஹல்லேலூயா. என் வேலையே வேற, ನನ್ನ ಸೇವೆ ಬೇರೆ. யாருக்குள்ள என்ன பிசாசுக்கு நான் உடிக்கு ஓடுறேன்,
ಯಾರ ಒಳಗಡೆ ಯಾವ ರೀತಿಯ ಸೈತಾನ ಇದೆ ಅಂತ ಹೇಳಿ ಸ್ವಲ್ಪ ಹುಡುಕಿ ನಾನು ನೋಡ್ತಾ ಇದ್ದೇನೆ. அதான் பாக்குறேன். ಅದನ್ನೇ ஏய் ನೋಡ್ತೇನೆ. வெளிய போ. ಓಯ್ ಇಲ್ಲಿ ಇರ್ಬೇಡ, ಹೊರಗಡೆ ಹೋಗು. நான் வந்திருக்கேன் தெரியாதா? ನಾ ಬಂದಿದ್ದೇನೆಂತ ಗೊತ್ತಿಲ್ವಾ? என் வீட்டுல ஒருவர் இருக்காங்க தெரியாதா? ಮನೆಯಲ್ಲಿ ಒಬ್ಬರು ಇದ್ದಾರೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ? சகல ஞானம் வரத்தும் நிறைந்தவர் எனக்குள்ள இருக்கிறார். ಸಕಲ ಜ್ಞಾನ ವಿವೇಕಗಳಿಂದ ತುಂಬಿರುವಂತ ಯೇಸು ಕ್ರಿಸ್ತ ನನ್ನ ಒಳಗಡೆ ಇದ್ದಾನೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ? அவர் அறிவினால் நிரப்பப்பட்டிருக்கிறேன். ನಾನು ಆತನ ತಿಳುವಳಿಕೆಯಿಂದ ಆ ಒಂದು ಜ್ಞಾನದಿಂದ ತುಂಬಲ್ಪಟ್ಟವನಾಗಿದ್ದೇನೆ, ತುಂಬಲ್ಪಟ್ಟವಳಾಗಿದ್ದೇನೆ. அதனால பிசாசே ಆದುದರಿಂದ ಸೈತಾನನೇ, நீ இங்க இருக்க முடியாது. ನೀನು ಇಲ್ಲಿ ಇರಬಾರ್ದು. நான் ஒரு அறிவின் நிரப்பப்பட்டிருக்கிறேன். ನಾನು ಆತನ ಆ ಒಂದು ತಿಳುವಳಿಕೆಯಿಂದ ತುಂಬಲ್ಪಟ್ಟಿದ್ದೇನೆ. பாவத்தினால் ನಾನು நிரப்பப்படவில்லை. ಪಾಪದಿಂದ ತುಂಬಲ್ಪಡಲಿಲ್ಲ. சொல்லுங்க, பக்கத்துல பார்த்து சொல்லுங்க. ಪಕ್ಕದಲ್ಲಿರುವವರನ್ನು ನೋಡಿ ಒಂಚೂರು ಹೇಳಿ, நீ எதுக்காக வேண்டிக் கொள்ள போற? ನೀನು ಯಾವುದಕ್ಕೋಸ್ಕರವಾಗಿ ಬೇಡಿಕೊಳ್ಳಲು ಹೋಗ್ತೀಯಾ? நான் ஒரு கலெக்டரா இருக்க போறேன். ನಾನು ಒಂದು ಕಲೆಕ್ಟರ್ ಆಗಿರಬೇಕು. நான் ஒரு பியூனா இருக்க போறேன். ನಾನು ಒಂದು ಪಿಯೋನ್ ಆಗಿರಬೇಕು. நான் ஒரு பேங்க் மேனேஜர் இருக்க போறேன். ನಾನು ಒಂದು ಬ್ಯಾಂಕಿನ ಮ್ಯಾನೇಜರ್ ಆಗಿರಬೇಕು. எங்க ஊர்ல என் வீடு தான் சிறந்த வீடா இருக்க போகுது. ನಮ್ಮ ಊರಿನಲ್ಲಿ ನಮ್ಮ ಮನೆಯೇ ದೊಡ್ಡದಾಗಿರುತ್ತದೆ. என் பிள்ளைங்க இந்த ஊர்ல என் பிள்ளைங்க உயர்ந்த கவர்மெண்ட் போஸ்டிங் இருக்கணும். ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳೇ ಉನ್ನತವಾದಂತ ಸರ್ಕಾರ ಉದ್ದಿಮೆಗಳಲ್ಲಿ ಇರಬೇಕು. இப்படி வேண்டிக் கொள்ள போறீங்களா? ಈ ರೀತಿಯಲ್ಲಿ ಪ್ರಾರ್ಥಿಸುತ್ತೀರಾ? இல்ல எங்க பிள்ளைகளுக்கு ಅಥವಾ ನಿಮ್ಮ ಮಕ್ಕಳಿಗೆ நீங்க எல்லா ஞானத்தோடும் ಸಕಲ ಜ್ಞಾನದಿಂದ ஆவிக்குரிய வேகத்தோடும் ಆತ್ಮಿಕ ವೇಗದಿಂದ தேவனை அறிகிறார்கள் என் பிள்ளை நிரம்பப்பட வேண்டும் என்று வேண்டிக் கொள்ள போகிறீங்களா? ದೇವರ ಜ್ಞಾನದಿಂದ ತುಂಬಲ್ಪಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತೀರಾ? நீங்கள் இப்படி வேண்டிக் கொண்டால், ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ நீங்க வேண்டிக் கொள்வதற்கும் நினைப்பதற்கும் மேலான காரியத்தை அவனுக்கு ನೀವು செஞ்சிருவான். ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತ ಅಧಿಕವಾದಂತ ಕಾರ್ಯವನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾಡುವವನಾಗಿರುತ್ತಾನೆ. ஒவ்வொரு நாளும் ನಾವು ಒಂದೊಂದು ದಿನವೂ ಸಹ அதை கூட இதை கூட நான் ஜெபம் பண்றதே கிடையாது. ಅಯ್ಯೋ ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಕೊಡಪ್ಪ, ಅದು ಕೊಡಪ್ಪ ಅಂತ ನಾವು ಪ್ರಾರ್ಥನೆ ಮಾಡುವುದಿಲ್ಲ. ஐயோ ஆண்டவரே, ದೇವರೇ எனக்கு இப்படியாப்பட்ட கார் கொடும், ದೇವರೇ ನನಗೆ ಈ ರೀತಿಯ ಕಾರ್ ಕೊಡು, இப்படியாப்பட்ட பங்களா கொடும், ಈ ರೀತಿಯ ಬಂಗಲೆ ಕೊಡು. இதெல்லாம் நான் கேட்பதே கிடையாது. ಇದೆಲ್ಲ ನಾ ಕೇಳುವುದೇ ಇಲ್ಲ. பரலோகத்தில் இருக்குது, நான் இங்க பூமியிலே நான் செய்யணும், அதுக்கு எனக்கு உதவி செய்யுங்க. ಪರಲೋಕದ ಚಿತ್ತ ಈ ಭೂಮಿಯಲ್ಲಿ ನನ್ನ ಮೂಲಕವಾಗಿ ನೆರವೇರಬೇಕು, ಅದಕ್ಕೋಸ್ಕರವಾಗಿ ನನಗೆ ಸಹಾಯ ಮಾಡು. பரலோகத்தில் இருக்க சகல ஞானங்களும் அறிவுகளும் எனக்குள் நிரப்பப்படுவதாக. ಪರಲೋಕದಲ್ಲಿರುವಂತಹ ಸಕಲ ಜ್ಞಾನಗಳು, ಆತ್ಮಿಕವಾದಂತ ಗ್ರಹಿಕೆಗಳು, ಜ್ಞಾನವನ್ನು ನನಗೆ ಕೊಡು ಸ್ವಾಮಿ ಅಂತ ನಾ ಪ್ರಾರ್ಥನೆ ಮಾಡುತ್ತೇನೆ. இது இருந்துச்சுனா வச்சுக்கல, ಇದು ಈ ಒಳಗಡೆ ಇದ್ರೆ நீ பூமியிலே நினைப்பது எல்லா ஆசீர்வாதம் உன்னிடத்துல வந்துரும். ನೀನು ಭೂಮಿಯಲ್ಲಿ ಯಾವುದನ್ನೆಲ್ಲ ಯೋಚಿಸುತ್ತೀಯಾ ಎಲ್ಲ ಆಶೀರ್ವಾದ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. வருமா வராதா? ಬರ್ತದ ಬರಲ್ವಾ? ஹல்லேலூயா. ಹಲ್ಲೆಲೂಯಾ. நான் உலக அறிவினாலே நிரப்பப்படவில்லை, ನಾನು ಲೋಕದ ಜ್ಞಾನದಿಂದ ತುಂಬಲ್ಪಡಲಿಲ್ಲ, ஆவிக்குரிய சகல ஞானத்தினாலும் அறிவினாலும் நான் நிரப்பப்பட்டிருக்கிறேன். அதை கர்த்தர் எனக்கு கொடுத்திருக்கிறார். ಆತ್ಮಿಕವಾದಂತ ಸಕಲ ವಿಧವಾದಂತ ಜ್ಞಾನದಿಂದ ನಾನು ತುಂಬಲ್ಪಟ್ಟಿದ್ದೇನೆ. ಯಾಕೆಂದ್ರೆ ಅದನ್ನು ಕೊಡುವ ಆತನ ದೇವರು ಅದನ್ನು ಕೊಟ್ಟಿದ್ದಾನೆ. அதுக்கு தான் வேண்டுதல் செய்கிறேன். ಆದುದರಿಂದಲೇ ಅದನ್ನು ಮಾಡುತ್ತಿದ್ದೇನೆ. அதுதான் பரிசுத்த ஆவிக்குள்ள ஜெபம் பண்ணி கொண்டிருக்கிறேன். ಆದ್ದರಿಂದಲೇ ನಾನು ಯಾವಾಗಲೂ ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರಾರ್ಥನೆ ಮಾಡುತ್ತಲೇ ಇದ್ದೇನೆ. சகல ஞானங்கள் எனக்குள்ள செயல்படுவதாக, ಸಕಲ ಜ್ಞಾನಗಳು ನನ್ನಲ್ಲಿ ಪ್ರಕಟವಾಗಲಿ, சகல ஆவிக்குரிய வரங்கள் செயல்படுவதாக, ಸಕಲ ಆತ್ಮಿಕವಾದಂತ ಕ್ರಿಯೆಗಳಲ್ಲಿ ಪ್ರಕಟವಾಗಲಿ. ஆண்டவரே, ದೇವರೇ, தீர்க்கதரிசனம் செயல்படுத்தட்டும். ಪ್ರವಾದನೆ ಆಗಿರುವುದಾದರೆ ಪ್ರವಾದನೆ ಇಲ್ಲಿ ಕಾರ್ಯಗಳನ್ನು ಮಾಡಲಿ. சுகமாக்குறவங்க நீங்க சுகமாக்கப்படட்டும். ಸೌಖ್ಯವಾಗುವುದಾದರೆ ನೀನು ಇಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ಸೌಖ್ಯಪಡಿಸು. பிசாசை விரட்ட வேண்டுமே, நீங்க பிசாசை விரட்டுங்கள். ದೆವ್ವಗಳನ್ನು ಓಡಿಸುವುದಾದರೆ ದೆವ್ವಗಳು ಬಿಟ್ಟು ಹೋಗಲಿ. ஏனென்றால் ஆவிக்குரிய சகல ಆತ್ಮೀಯ ವರಗಳ ಕರ್ತನೆ ಕೊಡ್ತಿರುತ್ತಾರೆ. ಯಾಕೆಂದ್ರೆ ದೇವರು ಆತ್ಮಿಕವಾದಂತ ಸಕಲ ವರಗಳನ್ನು ಅಲ್ಲಿ ಕೊಟ್ಟಿರುತ್ತಾನೆ. ಇದು ಅದು ತರಮ ಇಲ್ಲ, ಇದು ಕೊಡ್ತೇನೆ ಅದು ಕೊಡ್ತೇನೆ ಅಂತ ಹೇಳಿಲ್ಲ. ಸಕಲ ಆವಿಕ ಜ್ಞಾನத்தினால் நிரப்பியிருக்கிறார். ಸಕಲ ಆತ್ಮಿಕ ಜ್ಞಾನದಿಂದ ದೇವರು ತುಂಬಿಸಿಟ್ಟಿದ್ದಾನೆ. இந்த அறிவினால நான் நிரப்பப்பட்டிருக்கிறேன். ಈ ಒಂದು ಜ್ಞಾನದಿಂದ ದೇವರು ನನ್ನನ್ನು ತುಂಬಿಸಿದ್ದಾನೆ. ಇದಕ್ಕಾக ಇಡವಿಡಾಮಲ ಜெபம் பண்ணி கொண்டிருக்கிறேன். ಇದಕ್ಕೋಸ್ಕರವಾಗಿ ಯಾವಾಗಲೂ ಸತತವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಇದು இந்த ಸಭೆக்குள்ள உங்களுக்குள் நிக்க வருவதாக. ಇದಕ್ಕೋಸ್ಕರವಾಗಿ ಇದು ಈ ಸಭೆಯ ಒಳಗಡೆ ಇವತ್ತು ನಿಮ್ಮೆಲ್ಲರ ಒಳಗಡೆ ಬರಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಇದಕ್ಕಾಗಿ ಜெபம் பண்ணுங்க. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ, ಜெபம் பண்ணி பாருங்க, ಪ್ರಾರ್ಥಿಸಿರಿ, ಎಡೆಬಿಡದೆ ಸಕಲ ಜ್ಞಾನಗಳು, ಆವಿಕುರಿಯ ವರಗಳು, ಆತ್ಮಿಕ ವರಗಳು, ದೇವನ ಅರಿಗಿರ ಅರಿವು, ದೇವರನ್ನು ತಿಳಿದುಕೊಳ್ಳುವಂತಹ ಒಂದು ತಿಳುವಳಿಕೆ ಏನ ನಿರಂಪುವುದಾಗ ನನ್ನನ್ನು ತುಂಬಲ್ಪಡಲಿ. ಇದಕ್ಕಾಗಿ வேண்டிಕೊಳ್ಳಬಹುದು. ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನ ತರುವಾರ್, ಕರ್ತನು ಅದನ್ನು ಕೊಡುವವನಾಗಿದ್ದಾನೆ. ಕಣ್ಣುಗಳು ತೆರೆಯಲ್ಪಡಲಿ, ಕಣ್ಣುಗಳು ತೆರೆಯಲ್ಪಡಲಿ. ಸಕಲ ಆವಿಕುರಿಯ ವರಗಳು, ಸಕಲ ಆತ್ಮಿಕ ವರಗಳು, ಸಕಲ ಆವಿಕುರಿಯ ಜ್ಞಾನಗಳು, ಸಕಲ ಆತ್ಮಿಕ ಜ್ಞಾನಗಳು, ಸಕಲ ದೇವನ ಅರಿಗಿರ ಅರಿವು, ಸಕಲ ದೇವರನ್ನು ತಿಳಿದುಕೊಳ್ಳುವಂತಹ ಜ್ಞಾನ, ಇದಕ್ಕಾಗಿ வேண்டிಕೊಳ್ಳುங்க. ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಇದರ இப்படியப்பட்ட வேண்டுதல் தான் ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ஒரு குறைவு இருக்காது. ಯಾವುದೇ ರೀತಿಯ ಕೊರತೆ ನಮ್ಮಲ್ಲಿ ಇರುವುದಿಲ್ಲ. இந்த அறிவினால் நிரப்பப்பட்டீங்கன்னா, ಈ ಒಂದು ತಿಳುವಳಿಕೆಯಿಂದ ಈ ಒಂದು ಜ್ಞಾನದಿಂದ ನಾವು ತುಂಬಲ್ಪಡುವಾಗ எந்த இடத்துல என்ன பேச வேண்டும் என்று அந்த ஞானங்கள் செயல்படும், அந்த அறிவு செயல்படும். ನೀನು ಯಾವ ಕಡೆಯಲ್ಲಿ ಯಾವ ರೀತಿಯಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಅಂತ ಹೇಳಿ ದೇವರು ಅಲ್ಲಿ ಜ್ಞಾನವನ್ನು ವಿವೇಕವನ್ನು ಕೊಡುವವನಾಗಿರುತ್ತಾನೆ. அங்க பிதா என்ன சொல்றார்? ತಂದೆಯಾದಂತ
ದೇವರು ಏನನ್ನು ಹೇಳಿದನು? மத்தேயுல படிக்கிறோம் 10ஆம் ಮತ್ತಾಯನ அதிகாரத்துல ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ನಾವು ಓದುತ್ತೇವೆ. நீங்கள் ನೀವು உங்க ஒரு இடத்துக்கு கொண்டு போகும்போது ನಿಮ್ಮನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗುವಾಗ அங்கே ಅಲ್ಲಿ நீங்கள் பேச வேண்டியது என்னன்னு உங்களுக்கு தெரியாம இருக்கலாம். ನೀವು ಮಾತನಾಡುವಂತದ್ದು ಏನು ಅಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಇರಬಹುದು. பயப்படாத. ಭಯಪಡಬೇಡಿರಿ. சகல ஞானத்தினாலும் ಸಕಲ ಜ್ಞಾನದಿಂದಲೂ சகல ஆவிக்குரிய ಸಕಲ வரங்களாலும் ಆತ್ಮಿಕ ವರಗಳಿಂದಲೂ என்ன அறிவினாலே ನನ್ನನ್ನು ತಿಳಿದುಕೊಳ್ಳುವಂತಹ ಒಂದು ಜ್ಞಾನದಿಂದಲೂ இந்த ஆவினால் நிரப்பப்பட்டிருக்கிறேன். ನಾನು ತುಂಬಲ್ಪಟ್ಟಿದ್ದೇನೆ. பிதாவின் ஆவியால் நிரப்பப்பட்டிருக்கிறேன். ತಂದೆಯಾದಂತ ದೇವರ ಆತ್ಮನಿಂದ ನಾನು ತುಂಬಲ್ಪಟ್ಟಿದ್ದೇನೆ. குமாரனின் ஆவியால் நிரப்பப்பட்டிருக்கிறேன். ಕುಮಾರನಾದಂತ ದೇವರ ಆತ್ಮನಿಂದ ನಾನು ತುಂಬಲ್ಪಟ್ಟಿದ್ದೇನೆ. அவர் வசனத்தினால் ಆತನ நிரப்பப்பட்டிருக்கிறேன். ವಾಕ್ಯದಿಂದ ನಾನು ತುಂಬಲ್ಪಟ್ಟಿದ್ದೇನೆ. நான் அனுதினமும் அவரை அறிகிறேன். ಅನುದಿನವೂ ನಾನು ಅದನ್ನು ತಿಳಿದುಕೊಳ್ಳುತ್ತಾ ಇದ್ದೇನೆ. அவர் என்ன பேசுறான்னு வெறும் கேட்கிறேன். ಆತನು ಏನು ಮಾತನಾಡುತ್ತಾ ಇದ್ದಾನೆ ಅಂತ ನಾನು ಕೇಳುತ್ತೇನೆ. அப்ப அதை கேட்கும்போது அந்த அறிவு எனக்கு நிரப்பப்படுகிறது. ಅದನ್ನು ಕೇಳುವಾಗ ಆ ಒಂದು ಅರಿವು ಆ ಜ್ಞಾನ ನನಗೆ ತುಂಬಲ್ಪಡುತ್ತದೆ. அந்த வல்லமை நிரப்பப்படுகிறது. ಆ ಒಂದು ಬಲವು ನನ್ನಲ್ಲಿ ತುಂಬಲ್ಪಡುತ್ತದೆ. அந்த ஞானம் ಆ நிரப்பப்படுகிறது. ಜ್ಞಾನವು ತುಂಬಲ್ಪಡುತ್ತದೆ. ಇದಕ್ಕಾಗಿ வேண்டிக் கொள்கிறேன். ಅದಕ್ಕೋಸ್ಕರ ನಾನು ಪ್ರಾರ್ಥಿಸುತ್ತಿದ್ದೇನೆ. ಇದು செயல்படுவதாக. ಇದು ಯಾವಾಗಲೂ ಅದು ಚಲಾವಣೆ ಬರಲಿ. இந்த சபைக்குள் வெளிப்படுவதாக. ಈ ಸಭೆಯ ಒಳಗಡೆ ಅದು ಪ್ರಕಟವಾಗಲಿ. இந்த ஜனங்கள் இதை பெற்றுக்கொள்வார்கள். ಜನರು ಅದನ್ನೆಲ್ಲ ಹೊಂದಿಕೊಳ್ಳಲಿ. இது சோம்பேறித்தனமா இருக்கக்கூடாது. ನೀವು ಯಾವಾಗಲೂ ಸೋಂಬೇರಿಗಳಾಗಿರಬಾರದು. ಯೇಸುವಿನ ನಾಮத்தினால் ಯೇಸುವಿನ ನಾಮದಲ್ಲಿ ಎಡೆಬಿಡಾமல் ಯಾರು ಜಪಿக்கிறாங்களோ ಎಡೆಬಿಡದೆ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ உங்கள் ஆவிக்குள்ள சகல ஞானத்தினால் நிரப்பப்படுவீங்க. ನೀವು ಆತ್ಮಿಕ ಸಕಲ ಜ್ಞಾನದಿಂದ ತುಂಬಲ್ಪಡುವರಾಗುತ್ತೀರಿ. இதுல ஒரு குறைவு இருக்காது. ಇಲ್ಲಿ ಯಾವ ಕೊರತೆಗಳು ಇರುವುದಿಲ್ಲ. அதை நான் பார்க்கிறேன். ಅದನ್ನ ನಾನು ನೋಡುತ್ತೇನೆ. சொல்றாரு தேவனுடைய ஒரு வரத்திலான குறைபட்டிருக்க மாட்டேன். ದೇವರ ಒಂದೇ ಒಂದು ವರಗಳಲ್ಲಿ ಸಹ ಕೊರತೆ ಇರುವುದಿಲ್ಲ. ಆಮೆನ್. ಆಮೆನ್. ಅವರ வல்லமையினாலே நீங்கள் பலப்படுங்கள். ಆತನ ಬಲದಿಂದ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತು வல்லமையினாலே ಯೇಸುವಿನ ಬಲದಿಂದ நான் பலப்படுவேன். ನಾನು ಬಲವನ್ನು ಹೊಂದಿಕೊಳ್ಳುತ್ತೇನೆ. இந்த உலகத்திலே ಈ ಲೋಕದಲ್ಲಿ நான் ಅನೇಕರನ್ನು ಬಲಪಡಿಸುತ್ತೇನೆ. ನಾನು ಅನೇಕರನ್ನು ಬಲಪಡಿಸುತ್ತೇನೆ. ಬಾಯಿಗಳನ್ನು ತೆರೆದು ಹೇಳುವ ಅನೇಕರನ್ನು ಬಲಪಡಿಸುತ್ತೇನೆ. ಅನೇಕರನ್ನು ಬಲಪಡಿಸುತ್ತೇನೆ. தேவனுடைய சகல வல்லமையினாலும் ದೇವರ ಸಕಲ ಬಲದಿಂದ ನಾನು நிரப்பப்படுவேன். ನಾನು ತುಂಬಲ್ಪಡುತ್ತೇನೆ. ಯೇಸು ಕ್ರಿಸ್ತುக்குள்ள இருக்கிற ಯೇಸು ಕ್ರಿಸ್ತನ ಒಳಗಿರುವ சகல ஞானத்தினாலும் ಸಕಲ ಜ್ಞಾನದಿಂದ சகல வல்லமையினாலும் ಸಕಲ ಬಲದಿಂದ நான் நிரப்பப்படுவேன். ನಾನು ತುಂಬಲ್ಪಡುತ್ತೇನೆ. அவர் எனக்கு கொடுத்திருக்கிறார். ಆತನಿಗೆ ಕೊಟ್ಟಿದ್ದಾನೆ. ಇದಕ್ಕಾಗಿ வேண்டிக் கொள்வேன். ಇದಕ್ಕೋಸ್ಕರ ಪ್ರಾರ್ಥಿಸುತ್ತಿದ್ದೇನೆ. நான் வேண்டிக் கொள்வதற்கு ನಾನು ಪ್ರಾರ್ಥನೆ ಮಾಡುವಾಗ ಅಧಿಕವಾಗಿ எனக்குள்ளே ನನಗೋಸ್ಕರವಾಗಿ ಕ್ರಿಯೆ செய்கிறேன். ಕ್ರಿಯೆ ಮಾಡುವಂತ ಪರಿಶುದ್ಧ ಆವಿಯಾನವರೇ ಪರಿಶುದ್ಧಾತ್ಮನು ಅನುದಿನವೂ ನಾನು அறிவேன். ನಾನು ತಿಳಿದುಕೊಳ್ಳುತ್ತೇನೆ. ಪರಿಶುದ್ಧ ಆವಿಯಾನವರೇ ಪರಿಶುದ್ಧಾತ್ಮರೇ அந்த அறிவை ಆ ಒಂದು ಜ್ಞಾನ நான் கேட்க போகிறேன். ಕೇಳಲು ಹೋಗುತ್ತೇನೆ. அந்த அறிவை கேட்க ಆ ಒಂದು ಜ್ಞಾನವನ್ನು ಕೇಳುತ್ತಾ நான் நிரப்பப்படுகிறேன். ನಾನು ತುಂಬಲ್ಪಡುತ್ತೇನೆ. என் ஜனங்கள் ನನ್ನ ಜನರು நிரப்பப்படுவார்கள். ತುಂಬಲ್ಪಡುತ್ತಾರೆ. என் ஜனங்கள் ನನ್ನ ಜನರು இந்த ஆவிக்குரிய ಆತ್ಮನ வரத்தினாலும் ವರಗಳಿಂದ வல்லமையினாலும் ಬಲದಿಂದ பலப்படுவார்கள். ಬಲವನ್ನು ಹೊಂದಿಕೊಳ್ಳುತ್ತಾರೆ. பவுல் சொல்றார். ಪೌಲನು ಈ ಪ್ರಕಾರವಾಗಿ ಹೇಳ್ತಾನೆ, இருக்கிற வல்லமைக்காக ನನ್ನ ಒಳಗಡೆ ಇರುವ ಬಲಕ್ಕಾಗಿ நான் இடவிடாமல் ನಾನು ಎಡೆಬಿಡದೆ ஜெபிக்கிறேன். ಪ್ರಾರ್ಥಿಸುತ್ತೇನೆ. போராடுகிறேன். ಅದು வெளிப்படுவதாக. ಅದು ಪ್ರಕಟವಾಗಲಿ. ಅದು வெளிப்படுவதாக. ಅದು ಪ್ರಕಟವಾಗಲಿ. ಅವರು போராடுகிறார். ಅವರು ಹೋರಾಡುತ್ತಾರೆ. ಬಲವು வெளிப்படுகிறது. ಆ ಒಂದು ಆ ಬಲವು ಪ್ರಕಟವಾಗುತ್ತಿದೆ. ஆவிக்குரிய வரங்கள் வெளிப்படுகிறது. ಆತ್ಮಿಕ ವರಗಳು ಪ್ರಕಟವಾಗುತ್ತಿದೆ. ஆவிக்குரிய ಅದ್ಭುತಗಳು வெளிப்படுகிறது. ಆತ್ಮಿಕವಾದಂತ ಅತಿಶಯಗಳು ಪ್ರಕಟವಾಗುತ್ತಿದೆ. ಅಡೆಯಾಳಗಳು வெளிப்படுகிறது. ಸೂಚಕ ಕಾರ್ಯಗಳು ಪ್ರಕಟವಾಗುತ್ತಿದೆ. ಜ್ಞಾನಗಳು வெளிப்படுகிறது. ಜ್ಞಾನವು ಪ್ರಕಟವಾಗುತ್ತಿದೆ. அதிசಯಗಳು வெளிப்படுகிறது. ಅತಿಶಯ ಪ್ರಕಟವಾಗುತ್ತಿದೆ. ಆಶೀರ್ವಾದ வெளிப்படுகிறது. ಆಶೀರ್ವಾದ ಪ್ರಕಟವಾಗುತ್ತಿದೆ. ರಕ್ಷಿಸಲ್ಪಡುகிறார்கள். ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಿದ್ದಾರೆ. ಕಠಿಣವಾದ ಹೃದಯಗಳು ರಕ್ಷಿಸಲ್ಪಡುகிறது. ಕಠಿಣವಾದಂತ ಹೃದಯಗಳು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಿದ್ದಾರೆ. ಯಾಕೆ ಪೌಲ್ ಇದಕ್ಕಾಗಿ ಜಪಿಸಿದ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಎಡೆಬಿಡದೆ என்ன துன்பம் வந்தாலும் ಯಾವುದೇ ಕಷ್ಟಗಳು ಬಂದರೂ ಅವರ ಕಪ್ಪಲೇ போனாலும் ಅವರ ಹಡಗಿನಲ್ಲಿ ಅದು ಹೊಡೆಯಲ್ಪಟ್ಟರು ಸಹ அவர் நிர்வாணமாக இருந்தாலும் ಅವರು ಬೆತ್ತಲೆ ಆಗಿದ್ದರು. ವಸ್ತ್ರ ಇಲ್ಲದೆ ಇರುವಾಗಲೂ பசியா இருந்தாலும் ಅನ್ನ ಇಲ್ಲದೆ ಇರುವಾಗಲೂ ಎಡೆಬಿಡದೆ எனக்கு கொடுக்க வல்லமை ನನಗೆ ಕೊಟ್ಟಂತಹ ಬಲ இந்த கப்பலுக்குள்ள எல்லாரும் ரட்சிக்கப்படுவார்கள். ಈ ಹಡಗಿನಲ್ಲಿ ಪ್ರತಿಯೊಬ್ಬರ ರಕ್ಷಣೆಗೆ ಬರಬೇಕು. எந்த பட்டணத்துக்கு போறோமோ ಯಾವ ಪಟ್ಟಣಕ್ಕೆ ನಾವು ಹೋಗುತ್ತೇವೆ எனக்கு கொடுக்க வல்லமை ನನಗೆ ಕೊಟ್ಟಂತಹ ಬಲ எனக்கு கொடுக்க ஞானம் ನನಗೆ ಇರುವಂತಹ ಒಂದು ಜ್ಞಾನ எனக்கு கொடுக்க தேவ அறிவு ದೇವರ ಜ್ಞಾನ இந்த பட்டணம் பார்க்கட்டும். ಈ ಪಟ್ಟಣವೆಲ್ಲ ನೋಡಲಿ. எனக்கு கொடுக்க இயேசு ನನ್ನ ಒಳಗಡೆ ಇರುವಂತಹ ಯೇಸು உயிர் உள்ளவராய் இருக்கிறார். ಜೀವಂತವಾಗಿದ್ದಾನೆ. எனக்கு கொடுக்க இயேசுவின் ನನ್ನ அறிவு ಒಳಗಡೆ ಇರುವಂತಹ ಯೇಸುವಿನ ಜ್ಞಾನ சகல ஜனங்களும் ಸಕಲ ಜನರು அறிந்து கொள்வார்கள். ಅದನ್ನು ತಿಳಿದುಕೊಳ್ಳಲಿ. அப்படியாப்பட்ட ಆ ರೀತಿಯಲ್ಲಿರುವ எனக்குள்ள இருக்கிற ನನ್ನ ಒಳಗಡೆ ಇರುವ ஞானங்கள் ಆ ಒಂದು ಜ್ಞಾನ வெளிப்படுவதாக ಅದು ಪ್ರಕಟವಾಗಲಿ. ಇದಕ್ಕಾಗಿ போராடுகிறார். ಅದಕ್ಕಾಗಿ ನಾವು ಹೋರಾಡುತ್ತಿದ್ದೇನೆ. ಅದಕ್ಕಾಗಿ ನಾವು ಹೋರಾಡುತ್ತಿದ್ದೇನೆ. ಎಡೆಬಿಡದೆ எவ்வளவு பிரச்சனை வந்தாலும் ಎಷ್ಟೇ ಸಮಸ್ಯೆ ಬಂದರೂ ಹೋರಾಡುತ್ತೇನೆ. ಇದಕ್ಕಾಗಿ ಹೋರಾಡುತ್ತೇನೆ. என் சபை ನನ್ನ ಸಭೆ எழும்புವವರೆಗೂ ಎದ್ದೇಳುವವರೆಗೂ என் சபை ನನ್ನ ಸಭೆ என் சபை கொடுக்கிற ನನ್ನ ಸಭೆ ಒಳಗಿರುವ அந்த வல்லமை ಆ ಒಂದು ಬಲ தேசங்கள் பார்க்கட்டும். ಪ್ರಕಟವಾಗಲಿ. என் சபை கொடுக்கிற ನನ್ನ ಸಭೆ ಒಳಗಿರುವ தேவ ஞானத்தை ದೇವರ ಜ್ಞಾನ ஆவிக்குரிய வரங்களை ಆತ್ಮಿಕ ವರಗಳನ್ನು என் சபை ನನ್ನ கொடுக்கிறது. ಸಭೆ ಒಳಗಡೆ ಇರುವ சகல ஜனங்கள் ಸಕಲ ಜನರು பார்ப்பார்களாக. ನೋಡಲಿ. இங்க இருக்க அற்புத அடையாளம் ಇಲ್ಲಿರುವಂತಹ ಅದ್ಭುತಗಳು ಸೂಚಕ ಕಾರ್ಯಗಳು ஜனங்கள் புறஜாதிகளை கேட்டு ಜನರು ಅನ್ಯರು ಕೇಳಿ சபைக்கு முன்பாக ಸಭೆಯ ಮುಂದೆ முழங்கால் ಮೊಣಕಾಲು படிவார்கள். ಹಾಕಲಿ. ஹalleluya 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 ஹalleluya. இந்த ಆ ஞானங்கள் ಒಂದು ಜ್ಞಾನ வெளிப்படுவேன்.
வெளிப்படட்டும் ಪ್ರಕಟವಾಗಲಿ வெளிப்படட்டும் ಪ್ರಕಟವಾಗಲಿ பரிசுத்த ஆவியானவரே ಪರಿಶುದ್ಧಾತ್ಮರೇ ಇದಕ್ಕಾக போராட ಅದಕ್ಕಾಗಿ போறோம் ಹೋರಾಡುತ್ತೇವೆ போராடலாமா ಹೋರಾಡುವ வாருங்கள் முன்னாடி ಬನ್ನಿರಿ ಎಲ್ಲರೂ நம்ம ஜெபிக்க ನಾವು போகிறோம் ಪ್ರಾರ್ಥಿಸುವ முழங்கால் போடுவோம் ಮೊಣಕಾಲು ಹಾಕುವ எல்லாரும் முழங்கால் போடுவோம் ಎಲ್ಲರೂ ಮೊಣಕಾಲು ಹಾಕಿ wonderful ಓ Jesus ಕರ್ತನೇ ನಿಮಗೆ ಸ್ತೋತ್ರ ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ ಎಲ್ಲ ಮುಳಂಗಾಲ್ ಒಳ್ಳೆಯವನೇ ಸ್ತೋತ್ರ ಮುಳಂಗಾಲ್. ಬನ್ನಿರಿ ಮುಂದೆ ಬನ್ನಿರಿ ಎಲ್ಲರೂ ಮುಂದಕ್ಕೆ ಬನ್ನಿರಿ ಮೊಣಕಾಲು ಹಾಕುವ ಹೋರಾಡಿ ಪ್ರಾರ್ಥಿಸುವ ಪ್ರಿಯರೇ ಯೇಸುವೇ ನಿಮಗೆ Holy ಸ್ತೋತ್ರ. Ghost ದೇವರಾತ್ಮನೇ ಪರಿಶುದ್ಧ ನಿಮಗೆ ಆವಿಯಾನವರೇ. ಸ್ತೋತ್ರ ದೇವರಾತ್ಮನೇ ನಿಮಗೆ ಸ್ತೋತ್ರ இடைவிடாமல் ஜெபிக்கிற ஒரு வல்லமை ಅಪ್ಪ ಎಡೆಬಿಡದೆ ಪ್ರಾರ್ಥಿಸುವಂತ ಒಂದು ಬಲ ಅಪ್ಪ என் சபைக்குள்ள ನನ್ನ ಸಭೆ ಒಳಗಡೆ இன்னைக்கு கட்டாவுக்கிறேன் ಅಪ್ಪ ಇವತ್ತು ಕಟ್ಟುಗಳನ್ನು ಬಿಚ್ಚುತ್ತೇವೆ வாயை விரிவாய் தருங்க ಬಾಯಿಗಳನ್ನು ಅಗಲವಾಗಿ ತೆರೆಯಿರಿ வாயை விரிவாய் தருங்க ಬಾಯನ್ನು ಅಗಲವಾಗಿ ತೆರೆಯಿರಿ நம்மளுக்கு இருக்கிற ನಮ್ಮ ಒಳಗಡೆ ಇರುವ நம்ம சபைக்குள்ள ನಮ್ಮ இருக்கிற ಸಭೆ ಒಳಗಡೆ ಇರುವ இந்த வல்லமை ಈ ಒಂದು ಬಲ வெளிப்படுவதாக ಪ್ರಕಟವಾಗಲಿ ಅಪ್ಪ வெளிப்படுவதாக. ಪ್ರಕಟವಾಗಲಿ எங்க சபை ನಮ್ಮ கொடுக்கப்பட்ட ಸಭೆ ಕೊಟ್ಟಿರುವ ஞானங்கள் ಜ್ಞಾನಗಳು ஆவிக்குரிய வரங்கள் ಆತ್ಮಿಕ ವರಗಳು அற்புத அடையாளங்களாய் ಅದ್ಭುತಗಳು ಸೂಚಕ ಕಾರ್ಯಗಳು வெளிப்படுவதாக. ಪ್ರಕಟವಾಗಲಿ பரிசுத்த ஆவியானவரೇ ಪರಿಶುದ್ಧಾತ್ಮರೇ, இன்றைக்கு ಇವತ್ತು இதை நான் ரிலீஸ் ಇದನ್ನು பண்ண ನಾವು ರಿಲೀಸ್ ಮಾಡುತ್ತಿದ್ದೇವೆ இந்த ಈ வல்லமைக்காக ಒಂದು ಬಲಕ್ಕಾಗಿ போராடுகிறேன் ನಾವು ಹೋರಾಡುತ್ತಿದ್ದೇವೆ என் ஊழியக்காரர் ನಮ್ಮ ಸೇವಕರು போராடுகிறார் ಹೋರಾಡುತ್ತಾರೆ இந்த வல்லமை ಈ ಒಂದು ಬಲ எங்க சபைக்குள்ளே ನಮ್ಮ ಸಭೆ ಒಳಗಡೆ வெளிப்படுவதாக. ಪ್ರಕಟವಾಗಲಿ ஒவ்வொருத்தருக்குள்ளும் ಒಬ್ಬೊಬ್ಬರ ಒಳಗಡೆ இந்த பாரம் ಈ ಒಂದು வரட்டும் ಭಾರ ಬರಲಿ ஜெபிக்கிற பாரம் ಪ್ರಾರ್ಥಿಸುವಂತ ಭಾರ இடைவிடாமல் ಅಪ್ಪ ಎಡೆಬಿಡದೆ இடைவிடாமல் ಎಡೆಬಿಡದೆ ஞானங்கள் ಜ್ಞಾನಗಳು அறிவுகள் ವಿವೇಕ இதெல்லாம் வருவதாக ಇದೆಲ್ಲವೂ ಬರಲಿ ಅಪ್ಪ என் சபைக்குள்ளே ನನ್ನ ಸಭೆ ಒಳಗಡೆ இருக்கிறது ಇರುವಂತ இது பெற்றுக்கொள்ள ಇದನ್ನು முடியாது ಹೊಂದಿಕೊಳ್ಳದೆ ಇರುವ ಹಾಗೆ ಎಲ್ಲ ಮಂದ ಎಲ್ಲ ಬುದ್ಧಿಗಳು, ಮಂದ ಬುದ್ಧಿಗಳು சோம்பேறி ಎಲ್ಲ ஆவிகள் ಸೋಂಬೇರಿ ಆತ್ಮ ಯೇಸುವ ನಾಮದಲ್ಲಿ ಯೇಸು ನಾಮದಲ್ಲಿ விலகி போ ಬಿಟ್ಟೋಗಲಿ விலகி போ ಬಿಟ್ಟೋಗಲಿ விலகி போ ಬಿಟ್ಟೋಗಲಿ ஜெபிக்க முடியாதபடி ಪ್ರಾರ್ಥನೆ இருக்கிற ಮಾಡಲು ಸಾಧ್ಯವಿಲ್ಲದೆ ಎಲ್ಲ ಸೋಂಬೇರಿ ಎಲ್ಲ ஆவியை ಸೋಂಬೇರಿ ಆತ್ಮ ஆயத்தம் இல்லாதபடி ಅಯ್ಯೋ ಸಿದ್ಧವಾಗದೇ ಇರುವಂತ ಆತ್ಮ ತಡೆ செய்கிற ತಡೆ ಮಾಡುತ್ತಿರುವ உலக கவலை ಲೋಕದ ಎಲ್ಲ ಚಿಂತೆಗಳು மனுஷ உறவுகள் ಮಾನಸಿಕವಾದಂತ ಒಂದು ಸಂಬಂಧಗಳು ஜெபிக்கிற மனுஷன் இருக்க கூடாது ಪ್ರಾರ್ಥನೆ ಮಾಡುವಂತ ಮನುಷ್ಯನು ಇರಬಾರದು ஜெபிக்கிற மனுஷனுக்கு ಪ್ರಾರ್ಥಿಸುವಂತ ಮನುಷ್ಯರಿಗೆ சபை குறித்து ஒரு பாரம் வேணும் ಸಭೆಯ ಕುರಿತು ಒಂದು ಭಾರ ஐயோ ಇರಬೇಕು என் சபையிலே ಅಯ್ಯೋ ನನ್ನ ಸಭೆಯಲ್ಲಿ ಎಷ್ಟೋ ಜನಗಳು இருந்தாங்க ಎಷ್ಟೋ ಜನರಿದ್ದರು பின்மாற்றத்துல ಅಯ್ಯೋ போய்விட்டார்கள் ಹಿಂಜಾರಿ ಹೋಗುತ್ತಿದ್ದಾರೆ ஏசப்பா ಯೇಸಪ್ಪ நாங்க சரியா ஜெபிக்கல ಅವರು ಸರಿಯಾಗಿ ಪ್ರಾರ್ಥಿಸಲಿಲ್ಲ ஊழியக்காரோட கை கொட்டு நிக்கல ಸೇವಕರ ಜೊತೆಲಿ ಕೈ ಕೊಟ್ಟು ಇರಲು ಸಾಧ್ಯವಾಗಲಿಲ್ಲ நாங்க செய்த பாவத்தை மன்னிங்க ಅಪ್ಪ ನಾನು ಮಾಡಿದಂತ ಪಾಪಕ್ಕಾಗಿ ನಾನು ಕ್ಷಮಾಪಣೆ ಕೇಳುತ್ತಿದ್ದೇನೆ எங்களுக்கு நேரம் கிடைக்கும் போதெல்லாம் ಅಪ್ಪ ನಮ್ಗೆ ಸಮಯ ಸಿಗುವಾಗಲ್ಲ இங்க இருக்கிற வல்லமை ಇಲ್ಲಿರುವಂತ ಬಲ ஜெபங்கள் ಈ ಪ್ರಾರ್ಥನೆ வெளிப்படுவதாக ಪ್ರಕಟವಾಗಲಿ வெளிப்படுவதாக ಪ್ರಕಟವಾಗಲಿ. பரிசுத்த ஆவியானவரே வாயை தரங்க ಬಾಯಿಗಳನ್ನು ತೆರೀರಿ, ஓ ராபா பா ತೆರೀರಿ, சந்தா ತೆರೀರಿ. ரகாபா தாரா ಬಾಯಿಗಳನ್ನು காபா ತೆರೆದು தாரா பாலபா ಪ್ರಾರ್ಥಿಸಿರಿ. ஓ ராபா பா சந்தா ரகாபா தாரா ಬಾಯಿಗಳನ್ನು ತೆರೆದು, பாலபா ಬಾಯಿಗಳನ್ನು ತೆರೆದು ஓ ராபா ಪ್ರಾರ್ಥಿಸಿರಿ. லதா ரகாபா தாரா பாலபா ಪ್ರಾರ್ಥಿಸಿರಿ, ஓ ராபா ಪ್ರಾರ್ಥಿಸಿರಿ, பரகாபா தாரா பாலபா ಪ್ರಾರ್ಥಿಸಿರಿ, வாய் ಪ್ರಾರ್ಥಿಸಿರಿ. விரிவாய் தர ಬಾಯಿಗಳನ್ನು ತೆರೀರಿ வாய் விரிவாய் தர ಅಗಲವಾಗಿ ಬಾಯಿ ತೆರೀರಿ கர்த்தர் நிரப்புவார் ಕರ್ತನು ತುಂಬಿಸುತ್ತಾನೆ சகல ஞானத்தினாலும் ಸಕಲ ಜ್ಞಾನದಿಂದ ஆவிக்குரிய வரங்களினாலும் ಆತ್ಮಿಕ ವರಗಳಿಂದ அவர் அறிகிற அறிவினாலும் ಆತನನ್ನು ತಿಳಿದುಕೊಳ್ಳುವಂತ ಪರಿಶುದ್ಧ ಜ್ಞಾನದಿಂದ ಆವಿಯಾನவர் ಪರಿಶುದ್ಧಾತ್ಮರು உங்கள் நிரப்புகிறார் ನಿಮ್ಮನ್ನು ತುಂಬಿಸುತ್ತಾನೆ நிரப்புகிறார் ತುಂಬಿಸುತ್ತಾನೆ ஜெபத்துக்கு விரோதமாக இருக்கிற ಪ್ರಾರ್ಥನೆಗೆ ವಿರುದ್ಧವಾಗಿರುವ எல்லா சாபங்களும் ಎಲ್ಲ ಶಾಪಗಳು எல்லா தடைகளும் ಎಲ್ಲ ತಡೆಗಳು எல்லா பலவீனங்களும் ಎಲ್ಲ ಬಲಹೀನತೆಗಳು பரிசுத்த ஆவியானவரே ಪರಿಶುದ್ಧಾತ್ಮರೇ, இன்றைக்கு ಇವತ್ತೇ இன்றைக்கு ಅದು சுட்டறிங்க ಸುಟ್ಟೋಗಲಿ சுட்டறிங்க ಸುಟ್ಟೋಗಲಿ சுட்டறிங்க ಸುಟ್ಟೋಗಲಿ ரகாபா தாரா ಆಮೆನ್, ಆಮೆನ್, சந்தா ಆಮೆನ್, ரகாபா ಆಮೆನ್, ಆಮೆನ್, ಆಮೆನ್. ஆவியானவரோட ஜெபம் பண்ணுங்க ಆತ್ಮರ ಜೊತೆಲಿ ಸೇರಿ ಪ್ರಾರ್ಥಿಸಿರಿ ಪ್ರಿಯರೇ அந்நிய பாஷை பேசுங்க ಅನ್ಯ ಭಾಷೆಯನ್ನು ಮಾತನಾಡಿರಿ பேசுங்க பேசுங்க பார்க்கலாம். ಮಾತನಾಡಿರಿ 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 ஒரு வைராக்கியம் ಒಂದು ವೈರಾಗ್ಯ வைராக்கியம் ಒಂದು ವೈರಾಗ್ಯ என் சபை ನನ್ನ கொடுக்கப்பட்ட ಸಭೆಗೆ ಕೊಡಲ್ಪಟ್ಟ வல்லமை ಆ ಬಲ ஆவிக்குரிய வரங்கள் ಆತ್ಮಿಕ ವರ வெளிப்படுவதாக ಪ್ರಕಟವಾಗಲಿ வெளிப்படுவதாக ಪ್ರಕಟವಾಗಲಿ அற்புத அடையாளம் ಅದ್ಭುತಗಳು ನಡೆಯಲಿ வெளிப்படுவதாக ಸೂಚಕ ಕಾರ್ಯ ನಡೆಯಲಿ வெளிப்படுவதாக ಪ್ರಕಟವಾಗಲಿ வெளிப்படுவதாக ಪ್ರಕಟವಾಗಲಿ இதுக்கு விரோதமாக ಇದಕ್ಕೆ ವಿರುದ್ಧವಾಗಿರುವ எல்லா தடைகளையும் ಎಲ್ಲ ತಡೆಗಳು மாம்ச புத்திகள் ಮಾಂಸದ ಬುದ್ಧಿಗಳು மனுஷ புத்திகள் ಮಾನುಷಿಕ ಬುದ್ಧಿಗಳು இயேசுவின் நாமத்தினால் ಯೇಸುವಿನ ನಾಮದಲ್ಲಿ விலகி போ ಬಿಟ್ಟೋಗಲಿ 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 ஜெபத்துக்கு விரோதமாக ಪ್ರಾರ್ಥನೆಗೆ இருக்கிற ವಿರುದ್ಧವಾಗಿ தடை செய்கிற ತಡೆ ಮಾಡುತ್ತಿರುವ தூக்கத்தின் ஆவியே ಎಲ್ಲ ನಿದ್ರಾ ಆತ್ಮ இயேசுவின் நாமத்தினால் ಯೇಸುವಿನ ನಾಮದಲ್ಲಿ விலகு ಬಿಟ್ಟೋಗು விலகு ಬಿಟ್ಟೋಗು விலகு ಬಿಟ್ಟೋಗು தன்னை தானே ತನ್ನನ್ನೇ ತಾನು சபிக்கிறேன் ಶಪಿಸುವ ஆவியே ಆತ್ಮವೇ வெளியே போ ಬಿಟ್ಟೋಗು ஜெபத்துக்கு விரோதமாக ಪ್ರಾರ್ಥನೆಗೆ இருக்கிற ವಿರುದ್ಧವಾಗಿರುವ எல்லா தடைகளும் ಎಲ್ಲ ತಡೆಗಳು பாரம்பரிய ಪಾರಂಪರ್ಯವಾಗಿ பிரமாணத்தின் ஆவிகள் ಪ್ರಮಾಣದ ಆತ್ಮಗಳು இயேசுவின் நாமத்தினால் ಯೇಸುವಿನ ನಾಮದಲ್ಲಿ அதை கேன்சல் பண்ணுகிறேன் ಕ್ಯಾನ್ಸಲ್ ಮಾಡುತ್ತಿದ್ದೇನೆ கேன்சல் பண்ணுகிறேன் ಕ್ಯಾನ್ಸಲ್ ಮಾಡುತ್ತಿದ್ದೇನೆ இது ஜெப வீடு ಇದು ಪ್ರಾರ್ಥನೆಯ ಮರೆ இந்த
ಜಪத்துக்குள்ளே ಈ ಪ್ರಾರ್ಥನೆ ಮನೆಯೊಳಗೆ இந்த வீட்டுக்குள்ளே ಈ ಮನೆಯ ಒಳಗಡೆ எந்த பொறாமையும் ಯಾವ ಹೊಟ್ಟೆ ಕಿಚ್ಚು எரிச்சலும் ಯಾವುದೇ ರೀತಿಯಾದಂತ ಒಂದು ಗುಣಗುಟ್ಟುವಿಕೆ இயேசு நாமத்தினால் ಯೇಸು ನಾಮದಲ್ಲಿ உள்ள இருக்க முடியாது. ಒಳಗಡೆ ಇರಬಾರದು. வெளியே போ. ಜಗಳ, ಹೊಟ್ಟೆ ಕಿಚ್ಚು, ಕಕ್ಷೆ ಭೇದ, ಭಿನ್ನಮತ ಇಲ್ಲಿ ಇರಬಾರದು. வெளியே போ. ಬಿಟ್ಟೋಗು. வெளியே போ. ಬಿಟ್ಟೋಗು. சபைக்கு ஜெபிக்க முடியாதபடி ಸಭೆಗೆ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲದೆ இயேசு நாமத்தினால் ಯೇಸು ನಾಮದಲ್ಲಿ ಇನ್ನು இந்த சபைக்குள்ளே ಈ ಸಭೆ ಒಳಗಡೆ தேவனுடைய ஞானம் வெளிப்படும். ದೇವರ ಜ್ಞಾನ ಪ್ರಕಟವಾಗುತ್ತದೆ. தேவனுடைய ஆவிக்குரிய வரம், ದೇವರ ಆತ್ಮಿಕ ವರ, சகல அறிவும் ಸಕಲ ಆ ಜ್ಞಾನ ಅರಿವು சபைக்குள்ளே ಸಭೆಯ ಒಳಗಡೆ நிரம்புகிறது. ತುಂಬಲ್ಪಡಲಿ. ஜெபிக்கிறவர்கள் ಪ್ರಾರ್ಥಿಸುವವರು எழும்புகிறார்கள். ಎದ್ದೇಳುತ್ತಾರೆ. ஊழியம் செய்கிறவர்கள் ಸೇವೆ ಮಾಡುವವರು எழும்புவார்கள். ಎದ್ದೇಳುತ್ತಾರೆ. கர்த்தரை கொடுப்பவர்கள் ಕರ್ತನಿಗಾಗಿ ಕೊಡುವವರು எழும்புவார்கள். ಎದ್ದೇಳುತ್ತಾರೆ. ಇದಕ್ಕೆ ವಿರೋಧವಾಗಿ ಇದಕ್ಕೆ ವಿರೋಧವಾಗಿರುವ எந்த தடை இருந்தாலும் சரி, ಎಲ್ಲ ತಡೆ ಇದ್ದರೂ ಸರಿ, பரிசுத்த ஆவியானவரೇ ಪರಿಶುದ್ಧಾತ್ಮರೇ இன்றைக்கு ಇವತ್ತೇ மாறுவதாக நீங்களே பெற்றுக்கொள்ளுங்க, பெற்றுக்கொள்ளுங்க, ಹೊಂದಿಕೊಳ್ಳಿರಿ, ஓ ராபா பெற்றுக்கொள், ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ, ஓ ராபா ಹೊಂದಿಕೊಳ್ಳಿರಿ, 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 ஓ ராபா ಹೊಂದಿಕೊಳ್ಳಿರಿ, 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 பெற்றுக்கொள், ಹೊಂದಿಕೊಳ್ಳಿರಿ, 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 ஓ ராபா லபரா கபா ராபா ಹೊಂದಿಕೊಳ್ಳಿರಿ, 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 சரியா மாரா கபா ராபா ಹೊಂದಿಕೊಳ್ಳಿರಿ, ஓ ராபா சந்தரா கபா ராபா ராபா ಹೊಂದಿಕೊಳ್ಳಿರಿ, your release name of Jesus, ಹೊಂದಿಕೊಳ್ಳಿರಿ, your release name Jesus, ಯೇಸು ನಾಮದಲ್ಲಿ your ಹೊಂದಿಕೊಳ್ಳಿರಿ, release name Jesus, ಹೊಂದಿಕೊಳ್ಳಿರಿ, ಯೇಸು your ನಾಮದಲ್ಲಿ, release name Jesus, ಯೇಸು ನಾಮದಲ್ಲಿ ಹೊಂದಿಕೊಳ್ಳಿರಿ, ಯೇಸು ನಾಮದಲ್ಲಿ, ஓ ராபா பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள், ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, ஓ ராகபா தரபால சந்தர கபா தரபால பெற்றுக்கொள்ளுங்க, your release, your release, சகல வல்லமைகளும் சகல ஆவிக்குரிய வரங்களும் செயல்படுவதாக கட்டவிச்சுத்தேವೆ ಈ ಆವಿக்குரிய வரங்கள் ಆತ್ಮಿಕ ವರಗಳು சகல வரங்களும் சகல ஞானங்களும் இது ஆவியானவர் உங்களுக்கு கொடுக்கிறார், ನಿಮಗೆ ಕೊಟ್ಟಿದ್ದಾನೆ, கொடுக்கிறார், ಕೊಡುತ್ತಿದ್ದಾರೆ, ಅದು செயல்படுகிறது, ಅದು ಪ್ರಕಟವಾಗಲಿ, செயல்படுகிறது, சபைக்குள்ளே ಸಭೆಯೊಳಗಡೆ செயல்படுகிறது, ಪ್ರಕಟವಾಗಲಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, பெற்றுக்கொள்ளுங்க, ಹೊಂದಿಕೊಳ್ಳಿರಿ, ஆவிக்குரிய வரங்கள் உண்டாகுவதாக ಆತ್ಮಿಕವಾದಂತ ಒಂದು இடைவிடாமல் ஜெபிக்கிறேன், ಸ್ವಭಾವ ಪ್ರಾರ್ಥಿಸುವ அந்த ஜெப ஆவி ಆ ಪ್ರಾರ್ಥನೆ ಆತ್ಮ கட்டவுக்கிறேன், ಕಟ್ಟೆಗಳನ್ನು ಬಿಚ್ಚುತ್ತೇನೆ, ಕಟ್ಟು ಬಿಚ್ಚುತ್ತೇನೆ, ಹೊಂದಿಕೋ, பெற்றுக்கொள் தம்பி, ಹೊಂದಿಕೊಳ್ಳಿರಿ, ஓ ராகபா பாரா சந்தர கபா தரபா லபா ரபா லபா ஓ ரபா லகபா தரபா லபா ஒவ்வொருவரும் பெற்றுக்கொள்ளலாம், நீ பெற்றுக்கொள்ளலாம், 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 பெற்றுக்கொள்ளலாம். நீ ஒரு ஜெபிக்கிற வீடா இருக்க, ಪ್ರಾರ್ಥನೆ ವೀರರಾಗಿ ಬದಲಾಗಿರಿ, பயத்தின் வீடா இருக்காது, பயப்படுகிற வீடா இல்ல, ಭಯ ಪಡುವ ಮನೆಯಾಗಿ ಅಲ್ಲ, எதுக்கும் பயப்படாத, ಯಾವುದಕ್ಕೂ ಭಯಪಡಬೇಡಿರಿ, அவரை அவன் நோய்க்கு கூப்பிடு, ಅವರನ್ನು ನೋಡಿ ಕೂಗು, ஒரு கர்த்தர் ಅವರ ಕರ್ತರು எதெல்லாம் இழப்பு இருக்குதோ ಯಾವುದೆಲ್ಲ ಇದೆಯೋ சரி கட்டுவார், ಅದನ್ನು ಸರಿ ಮಾಡುತ್ತಾರೆ, உன் வீடு ஜெபிக்கிற வீடா ನಿನ್ನ ಮನೆ இருந்தா ಪ್ರಾರ್ಥನೆ ಮನೆ ಆಗುತ್ತದೆ, எதெல்லாம் இழந்து போகிறதோ ಯಾವುದೆಲ್ಲ ಬಿಟ್ಟು ಹೋಗಿದೆಯೋ, இழந்து போனதை ಯಾವುದೆಲ್ಲ ಕಳೆದುಕೊಂಡಿದೆಯೋ திருப்பி தருகிறவா ಅದೆಲ್ಲ இருக்கிறார், ನಿನಗೆ ಕೊಡುತ್ತಾರೆ, திருப்பி தருவா இருக்கிறார், ಕೆಳಗಡೆ ಕೊಡುತ್ತಾರೆ, பயப்பட வேண்டாம், ಭಯಪಡಬೇಡ, இந்த உலகம் ಈ ಲೋಕ கொடுக்காததை ಕೊಡದೆ அவர் ಇರುವಂತದ್ದನ್ನು கொடுக்கிறார், ಅದನ್ನು ಕೊಡುತ್ತಾನೆ, but of Jesus, ಓ ಯೇಸು ರಕ್ತ, இயேசுவின் நாமத்தில் ஓ ಯೇಸುವಿನ ராபா ರಕ್ತ, பாபா ரகபா ಯೇಸುವಿನ ரபா ರಕ್ತ, ஓ thank you Jesus, ದೇವರೇ ನಿಮಗೆ ಸ್ತೋತ್ರ, ಕರ್ತನೇ ತುಂಬಿಸಿರಿ, நிரப்புங்க, ತುಂಬಿಸಿರಿ, நிரப்புங்க, ತುಂಬಿಸಿರಿ, நிரப்புங்க, ತುಂಬಿಸಿರಿ, நிரப்புங்க, ತುಂಬಿಸಿರಿ, ஒவ்வொருவரையும் ಒಬ್ಬೊಬ್ಬರನ್ನು ரிலீஸ், ತುಂಬಿಸಿರಿ, ರಿಲೀಸ್, ತುಂಬಿಸಿರಿ, பெற்றுக்கொள், ಪ್ರಕಟವಾಗಲಿ, பெற்றுக்கொள், ಹೊಂದಿಕೊಳ್ಳಿರಿ, ರಕ್ಕ, பெற்றுக்கொள், ಹೊಂದಿಕೊಳ್ಳಿ, 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 ಹೊಂದಿಕೊಳ್ಳಿರಿ, பெற்றுக்கொள், பெற்றுக்கொள், ಹೊಂದಿಕೋ, ಹೊಂದಿಕೋ, ஜெபம் பண்ணுங்க, வாயிலாக்கமா ஜெபம் ಬಾಯಿಗಳನ್ನು பண்ணுங்க, ತೆರೆದು ಹೊಂದಿಕೊಳ್ಳಿರಿ, எனக்குள்ள இருக்கிற ನನ್ನ ಒಳಗಡೆ ಇರುವ பரிசுத்தாய் வல்லமை ಪರಿಶುದ್ಧಾತ್ಮನ ಬಲ இனி வெளிப்படுகிறது, ಪ್ರಕಟವಾಗಲಿ, வெளிப்படுகிறது, ಪ್ರಕಟವಾಗಲಿ, வெளிப்படுகிறது, ಪ್ರಕಟವಾಗಲಿ, வெளிப்படுகிறது, ಪ್ರಕಟವಾಗಲಿ, இனி தடை இல்லை, ಹೊಂದಿಕೊಳ್ಳಿ, ತಡೆ ಇಲ್ಲ, இனி தடை இல்லை, ತಡೆ ಇಲ್ಲ, இனி தடை இல்லை, ತಡೆ ಇಲ್ಲ, தடை இல்லை, ತಡೆ ಇಲ್ಲ, ராகா பாபா ಹೊಂದಿಕೋ, பாபா, ಹೊಂದಿಕೋ, 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 ಓ ರಾಮ, ಯಾರು ಹೊಂದಿಕೋ, பார்க்காத, ಯಾರು ನೋಡಬೇಡಿರಿ, நீ ನೋಡು, ನೋಡಬೇಡಿರಿ, பெற்றுக்கொள், ದೇವರನ್ನು ನೋಡು, ஆவிக்குரிய வரத்தை ಆತ್ಮಿಕ ವರ கட்டவுக்கிறேன், ಕಟ್ಟುಗಳನ್ನು ಬಿಚ್ಚುತ್ತೇನೆ, பரிசுத்த ஆவியானவர் ಪರಿಶುದ್ಧಾತ್ಮರೇ பெரிய வல்லமை ದೊಡ್ಡ ಬಲ ಇವರ ஊட்டப்படுகிறது, ಮೇಲೆ ಇಳಿಯಲಿ, உன் சபைக்குள்ளே ನಿನ್ನ ಸಭೆ ಒಳಗಡೆ ஞானங்கள், ಜ್ಞಾನ, ஆவிக்குரிய வரங்கள், ಆತ್ಮಿಕ ವರ, சுகமாக்க நதி, ಸ್ವಸ್ಥಪಡಿಸುವಂತ ನದಿ, இடைவிடாம ஜெபிக்கிறவர்கள், ಯಾವಾಗಲೂ ಪ್ರಾರ್ಥಿಸುವಂತ ಪ್ರಾರ್ಥನೆ, ஆராதிக்கிறவர்கள், ಆರಾಧನೆ ಮಾಡುವವರು, ಕಟ್ಟವುக்கிறೇன், ಕಟ್ಟುಗಳನ್ನು ಬಿಚ್ಚುತ್ತೇವೆ, ಕಟ್ಟವುக்கிறೇನ್, ಕಟ್ಟು ಬಿಚ್ಚುತ್ತೇವೆ, ಕಟ್ಟವುக்கிறೇನ್, ಕಟ್ಟು ಬಿಚ್ಚುತ್ತೇವೆ, ಯೂರಿಲೇಸ್, ಯೇಸು ನಾಮದಲ್ಲಿ ಕಟ್ಟಿಕೊಳ್ಳಿ, ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿ, 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 ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ, விடாதே, ಬಿಡಬೇಡಿರಿ, விடாதே,
ಬಿಡಬೇಡಿರಿ. ದೇವ ಆವಿ, ದೇವರ ಆತ್ಮನು ஒரு நிரப்புறவரைக்கும் ಒಂದು ತುಂಬುವವರೆಗೂ உன் வாயை சும்மா இருக்காதே. ನಿನ್ನ ಬಾಯಿ ಸುಮ್ಮನೆ ಇರುವುದು ಬೇಡ. வாய் திறந்து கொண்டே இரு. ಬಾಯಿಗಳನ್ನು ತೆರೆಯುತ್ತಾ ಇರು. அவன் நிரப்புகிறார். ಆತನು ತುಂಬಿಸುತ್ತಾನೆ. அவன் நிரப்புகிறார். ಆತನು ತುಂಬಿಸುತ್ತಾನೆ. நிரப்புகிற ஆவியானவர். ತುಂಬಿಸುತ್ತಿದ್ದಾನೆ. நிரப்புகிற ஆவியானவர். ಹೊಂದಿಕೊಳ್ಳಿರಿ, 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 ಹೊಂದಿಕೊಳ್ಳಿರಿ. இடவிடாமல் ಎಡೆಬಿಡದೆ இதற்காக யாரெல்லாம் ஜெபிக்கிறார்களோ, ಯಾರೆಲ್ಲ ಪ್ರಾರ್ಥಿಸುತ್ತಾರೋ, வர முடியாத இருக்கிறார்களோ, ಬರದೇ ಇದ್ದಾರೋ, பரிசுத்த ஆவியானவரே, ಪರಿಶುದ್ಧಾತ್ಮರೇ, இதை பார்க்கிறேன். ಇದನ್ನು ನೋಡುವ ஒவ்வொருவரையும் ಪ್ರತಿಯೊಬ್ಬರ ಮೇಲೆ ಸೇವ ಆವಿನಾலும், ಪ್ರಾರ್ಥನೆ ಆತ್ಮನಿಂದ, ಜ್ಞಾನத்தினாலும், ಜ್ಞಾನದ ಆತ್ಮದಿಂದ, ಆವಿக்குரிய வரத்தினாலும், ಆತ್ಮಿಕ ವರಗಳಿಂದ, உம்முடைய அறிகிற ನಿನ್ನ அறிவினாலும், ಆತ್ಮನನ್ನು ತಿಳಿದುಕೊಳ್ಳುವಂತ ತಿಳುವಳಿಕೆಯಿಂದ, சகல வல்லமையினாலும், ಸಕಲ ಬಲದಿಂದ, சகல காரியத்திலும், ಸಕಲ ಕಾರ್ಯದಿಂದ அவர் இன்றைக்கு ಇವತ್ತೇ நிரம்புவார்களாக. ஒரு குறைவும் ಯಾವ ಕೊರತೆ ಇನ್ನು அவளுக்குள்ளே ಅವರ ಒಳಗಡೆ இருக்க முடியாது. இந்த நேம் ஜீசஸ், ಯೇಸು ನಾಮದಲ್ಲಿ, ಯೇಸುವಿನ ನಾಮದಲ್ಲಿ இந்த ಅದ್ಭುತங்களை, ಈ ಅದ್ಭುತಗಳು, ಬಲಗಳು, அறிவுகளை, ಈ ಅರಿವು, ಜ್ಞಾನ ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟುಗಳೆಲ್ಲ ಬಿಚ್ಚಲ್ಪಡಲಿ, ಕಟ್ಟು ಬಿಚ್ಚಲ್ಪಡಲಿ. ಹೊಂದಿಕೊಳ್ಳಿರಿ ಯೇಸು ನಾಮದಲ್ಲಿ. ಹೊಂದಿಕೊಳ್ಳಿ. ಈ ಬಾರಾಬಾಲ್ ಉದಯರಾಂದ ರೀದಗರಾದ ಗರೀಬಲ ಬರುವ ಜೂಡಗರಾದ ವೇಡಿಗರೆ ಅಸಲ್ವೇದಿ ರೀದ ಕಚ್ಚ ರೀಕಲಾದ ರುದರ ಬಲಬರ ಬಲಗದನ ಬರದಿಗ ನಗದಿ ಈಡರ ಜಗದಿ ರಬಲ್ ಮನ ಶೌಡಲ್ ವೇದಿ ರೀದ ಕಚ್ಚ ರೀಗ ಅಸ್ತರವೇದಿಗ ರೀದಗರಾದೆ ಜೂಡ ಕಟ್ಟ ರೀಗಾನಾದ ರೀದಗರಾದ ಗರೀಬರದೆ ಅಂದರ ವೇದಿಗ ರೀದಗರಾದೆ ರೀದಗರಂದಲ್ ವರ್ಗಾ ಜಗದಿ ರೀದಗರಾದ ಗರೀಬರದೆ ಅರಬರ ಬರ್ಬಾ ಜೂಡಗರಾದೆ ಈಗ ರಬಾ ಸ್ಯಾಂ ತುರೋ ರೀಬಾಲ ತ ರಬಾಲ ಕೋರಬೆ ಈ ಬಾಲ ಬಾರ ಕೋಲ ಬೇರೆ ವಾರ ವಾರ ದಿಗನ ಗರ ಈ ಬರಬರ ಜೂಡವೇದಿರ ರೀಗಲ್ ಬಾರೆ ರಿಯಾತ ರೇಸ್ಯಾಂತಿರೋ ಇರಬರ ಬರ್ಬಾ ಜೂಡ ಕಟ್ಟ ರೀಗಲ ದರ್ಗ ಜೂಡವೇದಿ ರೀದಗರಾದ ಗರೀದಗರೆ ಅನ್ಯ ಭಾಷೆ ಮಾತನಾಡುತ್ತಲೇ ಇರಿ. விடாதீங்க. ಬಿಡಬೇಡಿರಿ. விடாம ஆவியில பேசுங்க. ಎಡೆಬಿಡದೆ ನೀವು ಮಾತನಾಡುತ್ತಲೇ ಇರಿ. அந்த சோம்பேறிக்கு இடம் கொடுக்க வேண்டாம். ಆ ಸೋಂಬೇರಿತನಕ್ಕೆ ಅವಕಾಶ ಮಾಡಿಕೊಡಬೇಡ. உங்க சரீரத்துக்கு இடம் கொடுக்க வேண்டாம். ಶರೀರದ ಭಾವಗಳಿಗೆ ಅವಕಾಶ ಮಾಡಿಕೊಡಬೇಡ. உங்க ஆவிக்கு இடம் கொடுங்க. ನಿನ್ನ ಆತ್ಮಕ್ಕೆ ಸ್ಥಳಾವಕಾಶ ಮಾಡಿಕೊಡು. அவர்தான் ஜெபிக்கிறவர். ಅವರೇ ಪ್ರಾರ್ಥನೆ ಮಾಡುವವರು. ಎಡೆಬಿಡದೆ உங்களுக்குள் இருந்து ನಿಮ್ಮ ಒಳಗಡೆಯಿಂದ ஆவியில ஜெபிக்கிறவர், ಆತ್ಮನಿಂದ ಪ್ರಾರ್ಥಿಸುವಂತ அப்பொழுது ಬಲ அவர் ஞானத்தினால் நிரப்புகிறார். ಆತನು ಜ್ಞಾನದಿಂದ ತುಂಬಿಸುತ್ತಾನೆ. அப்புறம் அவர் வரங்களால் நிரப்புகிறார். ಆತನು ವರಗಳಿಂದ ತುಂಬಿಸುತ್ತಾನೆ. அவர் அறிகிற அறிவு நிரப்படுகிறது. ಆತನನ್ನು ತಿಳಿದುಕೊಳ್ಳುವಂತ ತಿಳುವಳಿಕೆಯಿಂದ ತುಂಬಿಸುತ್ತಾನೆ. நீ ஒரு நற்கிரியை செய்கிற மனிதனாய் மாறுகிறாய். ನೀನು ಒಳ್ಳೆ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿ ಬದಲಾಗುತ್ತಿ. ஜெபிக்கிறவன் நற்கிரியை செய்கிறான். ಪ್ರಾರ್ಥನೆ ಮಾಡುವವರು ಯಾವಾಗಲೂ ಒಳ್ಳೆ ಕಾರ್ಯವನ್ನೇ ಮಾಡುತ್ತಾ ಇರ್ತಾನೆ. ஜெபிக்கிறவன் சுவிசேஷ ஜனங்களை கொண்டு வருகிறான். ಪ್ರಾರ್ಥನೆ ಮಾಡುವವರು ಯಾವಾಗಲೂ ಸುವಾರ್ತೆ ಸಾರಿ ಜನರನ್ನು ಕರೆದುಕೊಂಡು ಬರುತ್ತಾರೆ. ஜெபிக்கிறவன் சபைக்கு எப்பொழுதும் தாங்குகிறான். ಪ್ರಾರ್ಥನೆ ಮಾಡುವವರು ಯಾವಾಗಲೂ ಸಭೆಯ ಭಾರವನ್ನು ಹೊರುತ್ತಾರೆ. ஜெபிக்கிற மனுஷன் தேவை. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು பரிசுத்த ஆவியானவரே, ಪರಿಶುದ್ಧಾತ್ಮರೇ, பரிசுத்த ஆவியானவரೇ, ಪರಿಶುದ್ಧಾತ್ಮರೇ, எல்லாம் ஜெப வீடாக மாற்றுங்க. ಕರ್ತನೇ, ಈ ನನ್ನ ಮನೆಯನ್ನು ಪ್ರಾರ್ಥನಾ ಮನೆಯಾಗಿ ಬದಲಾಯಿಸು. ಮನುಷ್ಯ ಕುಮಾರನು வருகிற வீடாக மாற்றுங்க. ಮನುಷ್ಯ ಕುಮಾರ ವಾಸ ಮಾಡುವಂತ ಮನೆಯಾಗಿ ಮಾರ್ಪಡಿಸು. எப்பொழுது ஆயத்தமுள்ள வீடாக மாற்றுங்க. ಸಿದ್ಧವಾದಂತ ಒಂದು ಮನಸ್ಸಾಗಿ ಜೀವವಾಗಿ ಮಾರ್ಪಡಿಸು. ನಿರಪುಗ ನಿರಪುಗ ತುಂಬಿಸಿರಿ ತುಂಬಿಸಿರಿ ತುಂಬಿಸಿರಿ. ಪೆಟ್ಟಿಕೊಳ್ಳಿ ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ. ರಖಬರ ಶಂದರ ಖಪತ ರಖಪದ ರಬಲ ರೇಖಪದ ರಬಲ ಶಂದರ ಹೊಂದಿಕೊಳ್ಳಿ 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 ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ. ದರ ಬಲ ಖಾರ ಓಂಡ ಬದು ಕಬದು ಹೋಪ್ತಿ ಕತ್ತು ಕಂದ ರಬಂ ರೇಬಲ ಬದರ ಶಂದರ ಖಪದ ರಬಲಬಂ ಓರ ಬಲ ಬದರ ಕತ್ತು ಕತ್ತು ರೇರಬಲ ಶಂದರ ಖಪತು ರೇಬಲ ಬದರ ಖಪದರ ರೇಖಪದರ ಖಪದೋರ ಬಲಬಂ ರೇಕಲ ತುಕಂದರ ಸಂದರ ಖಪದರ ರೇಬಲ ಬದರ ಖಪತು ಕಂದರ ಬಲಬರಬಂ ರೇರಬಲ ಶಂದರ ಖಪದರ ಬಲಗದರ ಬಲದಿಗ ರಬಲ ಗದರ ಬಲ ದಗನ ಗದರ ಬಲ ದಗನ ಗದರ ಬಲ ದಗನ ಗದರ ಬಲ ದಗನ ಗದರ ಬಲ ಈಡಾ ಬಾಲ ದೂರ ಮೇಲ ಗನ ಬಲ ದಗನ ಬಲ ದಗನ ಬಲ ನರ್ಮ ಜೋಡಾ ಬೇರೆ ದಗೋಲ ಬಾಲ ಬೇಲ ಬಾಲ ಬಾಲ ಬಾ ಇಬರ ಗಲೋದ ರಾತೆ ಅಂತ ರೋಸಿಯ ಬಲ ದನ ತರಕಲ ದರಕೋ ಈಡಾ ಬಲ ಅವಲವದು ಅಲ್ಮಲ ತರಬ ತರ ಬಲ ಮನ ತರೋ ಬಲ ಕತ ಬಲ ಕತ ಮನ ದಾತರ ಬಲ 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 ಜುಗದೆ ಗಲಂತರ ಬಲ ಬಲ ದಗರಿ ಅಟ್ಟಲ ಮನ ಶಾಲಗಡ ಅಟ್ಟಲ ರಾತರ ತರೋ ತರ ಬಲ ಕತ ನಬತಲ ಬದಲ ಬಲ ದಗರ ಬಲ ಗದೆ ಇದಗಲ ಬಲಗಲ ದಗರ ಗದರ ಬಲ ದಗರ ಜರಬ ದಗರ ವದನ ಬಲ ಬಲ ಇಟೋಲ ಕಟಲ ಕಟಲ ಗಡರ ಗಟನ ಗಡಲ ಬಲ ದಗರ ಕಡ ಗಡನ ಬಟಲ ಗಡಲ ಗಟನ ಗುಟನ ಬೆಲೆ ತರ ಇಟೋಲ ಟಾರ ದಾನ ದಾನ ದೊರ ದಗರ ಬಲ ತರೋ ತರ ತರಂತರ ತರ ಬೆಲ ತರ ಮಸ್ಯಂತರ ಖಬದರ ಓರ ಬಲ ಬದರ ಇದರ ಬಲ ಗದರ ಮನ ದಗರ ವದನ ಬಲ ದಗನ ಬದರ ಬಲ ದಗನ ಗದರ ವದನ ಬಲ ದಗರ ದರೆ ಇದು ರಮಾನ ಅಂತರ ದೀರ ಬಾಲ ದೂರ ಮೇಲ ದಗರ ದಗನ ಗದರ ಬಲ ದಗರೆ ಇದಗನ ದಗನ ಗದರ ಬಲ ದುಗನ ಬಲ ಗದ ಬಲ ದೇಹತರು ಈ ಬಾ ಸವಲಗದೆ ಅಸಮನ ದಗನ ಸುತಲ ಬಸಲ ಬರ ಕಲೋಲ ಬಾಲ 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 ಬೈರ ಓಂ ಈ ಬಲ ಬರ ದಿರಮನ್ ಮರ ದಿರಮನ್ ಮರ ದಿರಮನ್ ಮರ ದಿರವೇರ ಬಲ ದರ್ಬಾರ ಬಲ ದರ್ಬಾ ಜಗದೆ ರೇದ ಕಚ್ಚ ರಿಬಾಲ ತೋ ರೋಬಾಲ ತಾ ಆದ
ಅಡಬಲ ಬರ ದಿನಮನ ದಗ ನವದರ ಬರ ಬರ ದಗ ನವದಗ ನಬನಗ ದರಮನ ದಗನಗ ಜನಬೆ ಅಡಬಲ ಬರ ಬಲ ಜುಡಗದ ಬಾಲ ಜುಡಗರಾದಗ ರಿಬಾಲ್ಮ ಸೆತೆರೆ ಬಲದ ರಗತ ರಬದ ರಬಲ ದರಬಲ ಬರ ಬರ ಇಡಬಲ ಬರ ಬರ ದರಬಲ ಬರ ಬರ ಜುಡಗರ ಬಲ ಬರ ಜುಡಗದರಾದಗ ರೀತಗನಂತರ ವೆಂದರವಾದಗ ರೀತಗರಾದೆ ಅತ್ತಲ್ವಾದ ರಿಬಲ ದೂರ ಬಲಾಂತರ ವಾಂದರ 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 ವೇದಿ ರಮಲ್ ಮನಾತ ರೋಮನಾತ ರಾತರ ಈಕಲು ತರಮನಗ ದರಬ ದರಿ ರಾ ರೇ ಬಾಲ ಟಾರೋ ಟಾಲ ಬಲ ಟೋರೋ ದೆರೆ ಇಡ ಬಲ ದರೆ ಮನ ದನ ದೆರೆ ಇಡಬಲ ಬರ ಬರ ಜುಡಗರ ಬರ ಬಿಡಬೇಡ 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 ஆண்டவரே ஆல்பர் ஆவியை நிரப்புங்க ಆತ್ಮನಿಂದ ತುಂಬಲ್ಪಡಲಿ விடவே கூடாது ಬಿಡಬಾರದು விடவே கூடாது ಬಿಡಬಾರದು விடவே கூடாது ಬಿಡಬಾರದು விடவே கூடாது ಬಿಡಬಾರದು யாரையும் பார்க்க வேண்டாம் ಯಾರನ್ನು ನೋಡಬೇಡ யாரும் பார்க்க வேண்டாம் ಯಾರನ್ನು ನೋಡಬೇಡ பெற்றுக்கொண்டே இருங்க ಹೊಂದಿಕೋ பரிசுத்தாவின் கிரியை ಪರಿಶುದ್ಧಾತ್ಮರ ಕ್ರಿಯೆಗಳು நடக்கட்டும் ತುಂಬಲಿ அற்புத அடையாளம் ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯಲಿ 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 ದೇವರ ಕಾರ್ಯ ನಡೆಯಲಿ ದೇವರ ಕ್ರಿಯೆ ನಡೆಯಲಿ ದೇವರ ಆತ್ಮರ ಕಾರ್ಯ ನಡೆಯಲಿ ದೇವರ ಆತ್ಮರೇ ದೇವರ ಆತ್ಮರೇ உம்முடைய அறிகிற அறிவு ನಿಮ್ಮನ್ನು ತಿಳಿದುಕೊಳ್ಳುವಂತ ತಿಳುವಳಿಕೆ உம்முடைய வல்லமை ನಿಮ್ಮ ಬಲ ஒவ்வொரு நிரம்பட்டும் ಪ್ರತಿಯೊಬ್ಬರು ತುಂಬಲ್ಪಡಲಿ ಬೇತೇಲ್ ಸಭೆக்குள்ள இருக்கிற ಬೇತೇಲ್ ಸಭೆ ಒಳಗಡೆ ಇರುವ ஒவ்வொரு ಒಬ್ಬ ವಿಶ್ವಾಸಿಗಳು இந்த வல்லமையை ಈ ಬಲದಿಂದ கட்டாவுக்கிறோம் ಕಟ್ಟುಗಳನ್ನು ಬಿಚ್ಚುತ್ತೇವೆ அவர் எவ்வளவு தூரம் இருந்தாலும் ಅವರು ಎಲ್ಲೇ ಇದ್ದರು இந்த ஜெபத்தை ಈ கட்டாவுக்கிறோம் ಪ್ರಾರ್ಥನೆ ಕಟ್ಟುಗಳನ್ನು ಬಿಚ್ಚುತ್ತೇವೆ ஞானத்தை கட்டாவுக்கிறோம் ಜ್ಞಾನದ ಕಟ್ಟನ್ನು ಬಿಚ್ಚುತ್ತೇವೆ ஆவிக்குரிய வரங்களை ಆತ್ಮಿಕ ವರಗಳು ஜெப பாரங்களை ಪ್ರಾರ್ಥನೆಯ ಭಾರ கொடுக்கிற பாரத்தை ಕೊಡುವಂತ ಭಾರ ஆராதிக்கிறவர்கள் ಆರಾಧಿಸುವ ಭಾರ எங்க இருக்கிறார்களோ ಎಲ್ಲಿ ಇದ್ದಾರೋ இப்போ செய்வார்களாக ಈಗಲೇ ಅವರು ಮಾಡಲಿ பரிசுத்த ஆவியானவரே ಪರಿಶುದ್ಧಾತ್ಮರೇ அந்த நிரப்புங்க ತುಂಬಿಸಿರಿ எங்க இருக்கிறார்களோ ಎಲ್ಲಿ ಇದ್ದಾರೋ நிரப்புங்க ತುಂಬಿಸಿರಿ நிரப்புங்க ತುಂಬಿಸಿರಿ நிரப்புங்க ತುಂಬಿಸಿರಿ நிரப்புங்க ತುಂಬಿಸಿರಿ நிரப்புங்க ತುಂಬಿಸಿರಿ ಅಪ್ಪ ತುಂಬಿಸಿರಿ 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 ಇಬಾಲಬರು ಬೀರಬ ಇಬರಬರು ಬೀರಬರ ಇಬರಬಲ ಬಲಬರೆ ಇಬಲಬರ ದಬಲಬಲ ದೂರಬಲಬರ ಮನಮಾದಿವರೆ ಅವಲುಬಲ ದಿಮನ್ಮನ ದಲಲ ಲಕಲಕ ದರಬಲ ಬರಬಲ ಜಿಗರಬಲ ಬರೆ ಅವಲಬಲ ದೂರ್ಬಲ ಸ್ಯಾತರೆ ಬಲ ಬರಮದ ಆದ್ದರಿಂದ ತುಂಬಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸುತ್ತಾ கட்டுகள் வெளியேறுகிறது ಕಟ್ಟುಗಳೆಲ್ಲ ಬಿಚ್ಚಲ್ಪಡುತ್ತಿದೆ பவுலும் சீலாவும் ಪೌಲರು ಸೀಲರು ஆவியில் ஆராய்ந்தார்கள் ಆತ್ಮನಿಂದ ಆರಾಧಿಸುತ್ತಿದ್ದರು ಎಲ್ಲ ಕಟ್ಟುಗಳು ಎಲ್ಲ ಸಂಗತಿಗಳು ಸರಪಣಿಗಳು ಅறுக்கப்பட்டது ಅದು ಬಿಚ್ಚಲ್ಪಟ್ಟಿತು நீ ஆவியிலே ஜெபிக்க ஜெபிக்க ಆತ್ಮನಿಂದ ಪ್ರಾರ್ಥಿಸುವಾಗ உனக்குள்ள இருக்கிற ನಿನಗೆ ಒಳಗಡೆ ಇರುವ ಶಾಪದ ಕಟ್ಟುಗಳು மறைந்திருக்கிற ಮರೆಮಾಡ್ತಿರುವ ಎಲ್ಲ ತಡೆಗಳು பிசாசுடைய ಸೈತಾನನ ಕ್ರಿಯೆಗಳು உங்களை விட்டு ನಿಮ್ಮನ್ನು ಬಿಟ್ಟು வெளியேறுகிறது ಬಿಟ್ಟೋಗುತ್ತದೆ வெளியேறுகிறது ಬಿಟ್ಟೋಗುತ್ತದೆ நாக்க விட்டு ನಾಲಿಗೆಯನ್ನು ಬಿಟ್ಟು சிந்தனை விட்டு ನಿಮ್ಮ ಆಲೋಚನೆ ಬಿಟ್ಟು ನಿಮ್ಮ ನೆನವನ್ನು ಬಿಟ್ಟು ஆவியிலே ஜெபிக்க ஜெபிக்க ಪ್ರಾರ್ಥಿಸುವಂತ ಪ್ರಾರ್ಥಿಸುವಾಗ ஆவியின் ஞானங்கள் ಆತ್ಮೀಯ ಜ್ಞಾನಗಳು ஆவியின் வரங்கள் ಆತ್ಮೀಯ ವರಗಳು ஆவியிலே ಆತ್ಮದಲ್ಲಿ தேவன் அறிகிற அறிவு ದೇವರನ್ನು ತಿಳಿದುಕೊಳ್ಳುವಂತ ತಿಳುವಳಿಕೆ உனக்குள் வர வர ನಿನ್ನ வர ಒಳಗಡೆ ಬರುತ್ತಾ 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 ಎಲ್ಲ ಸೈತಾನನ ಕ್ರಿಯೆಗಳು தலைமுறை சாபங்கள் ಸಂತತಿಯ ಶಾಪಗಳು வெளியேறுகிறது ಬಿಟ್ಟೋಗಲಿ வெளியேறுகிறது ಬಿಟ್ಟೋಗಲಿ வெளியேறுகிறது ಬಿಟ್ಟೋಗಲಿ வெளியேறுகிறது ಬಿಟ್ಟೋಗಲಿ வெளியேறுகிறது ಬಿಟ್ಟೋಗಲಿ out name of Jesus ಬಿಟ್ಟೋಗಲಿ out name of Jesus ಯೇಸುವಿನ ಬಿಟ್ಟೋಗು out name of Jesus ಬಿಟ್ಟೋಗು out name of Jesus ಬಿಟ್ಟೋಗು out name of Jesus ಬಿಟ್ಟೋಗು ಯೇಸುವಿನ ನಾಮದಲ್ಲಿ ಯೇಸು ನಾಮದಲ್ಲಿ ಕೋಯವಿಲೆ ಕಟ್ಟಲಾಗಿದೆ ಬಿಟ್ಟೋಗು ರಾಕಪಾಪ ಬಿಟ್ಟೋಗು ರಿಬಲಬ ರಬಲಬ ದೇನಬಲ ಬರಬಲ ದಿಗನಬ ರಗಲ ದೇನಬಲ ಬರಬಲ ಜಗದಗ ರಬಲಗ ದೇನಬಲ ಜಗನಗ ದೇಬರಗ ದೇನಬಲ ದಿಗರೆ ಅಡಬಲ ಬರಬಲ ಜಿಗದಬರ ದೇಬಾಲಬ ರಬಲಂ ದರ್ಬರ ಬರಬಲ ದರ್ಬ ರೆಬಲೆ ದರ್ಬ ಜೂಡಬೆ ದರಿಬಲ ದರಿದನಂದ ರಿದರಗ ಲಗದೆ ಇಡಗಲ ಜಗದಗ ರಗಲಗ ದೇನಬಲ ದಿಗನಗ ದೇನಬಲ ದಿಗನ ಬಲಬಲ ದೇರ್ಬ ಜಗದಿ ರಬಲ ದೇರ್ಬೆ ಇಬಾ ರಬಾ ರಬಾ ರಿಬೆ ರೆಬೆ ಲಬಾ ರಿಬೆ ರೆಬೋ ರೆಬೆ ರಬಾ ಲಬಾ ರಬೆ ಲಬಾ ರಿಬಾ ಲಬಾ ಸೇತರೆ ಇಡಬರ ಬರಬರ ಜೂಡ ರಬಲ್ಮನ ದಿರಾಕಾಡ ರಕಾಡ ದಿರಗಚ್ಚ ರಿಕದಾನ ದೂರದೆ ಇಬಲಾದ ರಿದನಂದ ರಿದಗಚ್ಚ ರಿಗದಾನ ವೇರಿವಾಲ ವೇದಿರಾಮ ರಿಬರಾಮ ಜೂಡವೇದಿ ರಿದರೆ ಈಡಬಾಲ ಬಾಲ ಬಾಲ ಜೂಡಗತ್ತ ರಿಗದಾನ ದೂರವಾದ ವೇದಿರಾದ ರಿಗಲಾದರೆ ಅಡಗಲ ಗಡ 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 ಜಗದಗ ನಬರಗ ದೇರಬಲ ದೇಗನಗ ದೇರಬೆ ಅವರು ಸಭೆಯ ಸೇವಕನ ಆಶೀರ್ವಾದ ರಾಜನೇ ಅಗ್ನಿಯಿಂದ ತುಂಬಿಸಿರಿ ರಾಜನೇ ಅವರ ಸೇವೆಯನ್ನು ಪ್ರಕಾಶವಾಗಲಿ ಅದ್ಭುತಗಳು ಸೂಚಕ ಕಾರ್ಯಗಳು ಅಲ್ಲಿ ಪ್ರಕಟವಾಗಲಿ ಇಲ್ಲಿಯವರೆಗೂ ಆಗದಿರುವಂತ ಅದ್ಭುತಗಳು ಸೂಚಕ ಕಾರ್ಯಗಳು ಜ್ಞಾನವು ஒரு நிரப்புதல் ನಿನ್ನ ತುಂಬುವಿಕೆ ஒரு விடுதலை ಒಂದು ಬಿಡುಗಡೆ எங்க ஊழியம் செய்றாரோ ಸೇವೆ ಮಾಡ್ತಾರೋ ಅಲ್ಲಿ ತುಂಬಲ್ಪಡಲಿ ತುಂಬಲ್ಪಡಲಿ எடுத்து பயன்படுத்துங்க ಅಪ್ಪ ಅವನು ತೆಗೆದು ಉಪಯೋಗಿಸಿರಿ அவர் எடுத்து பயன்படுத்துங்க ಅವರನ್ನು ಉಪಯೋಗಿಸಿರಿ தேவைகளெல்லாம் ಅವರ ಅಗತ್ಯತೆಗಳೆಲ್ಲ நிரம்பி 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 ತುಂಬಿ 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 வழிவதாக ಬರಲಿ ಸ್ವಾಮಿ வழிவதாக ಅಪ್ಪ ತುಂಬಿ ತುಳುಕಲಿ நிறையுள்ளவராய் ಅಪ್ಪ ತುಂಬಲ್ಪಟ್ಟವರಾಗಿ வருவாராக ಬರಲಿ ಸ್ವಾಮಿ வருவாராக ಬರಲ್ಪಡಲಿ ಅಪ್ಪ அது செய்யப்பட போகுது ಹಾಗೆ ಮಾಡುವಂತ ದೇವರಾಗಿದ್ದಕ್ಕಾಗಿ ಸ್ತೋತ್ರ செய்த எல்லா மகத்துவம் ಕರ್ತನೇ ಮಾಡಿದಂತ ಎಲ್ಲಾ ಕಾರ್ಯಗಳಿಗಾಗಿ ಮಹತ್ವಕ್ಕಾಗಿ கோப்பு கொடுங்க ನಿಮಗೆ ಒಪ್ಪಿಸಿಕೊಡುತ್ತೇವೆ ஜெபிக்க சொன்னீங்க ಅಪ್ಪ ಪ್ರಾರ್ಥಿಸುವುದಕ್ಕಾಗಿ ಹೇಳಿದಿರಿ ஜெபித்திருக்கிறோம் ಪ್ರಾರ್ಥಿಸಿದ್ದೇವೆ உம்முடைய ஆவியை ನಿಮ್ಮ ಆತ್ಮನನ್ನು நீ கட்ட ஊத்துதுக்காக ನೀ ಕಟ್ಟುಗಳನ್ನು ಬಿಚ್ಚಿದಕ್ಕಾಗಿ ಸ್ತೋತ್ರ இடைவிடாமல்
ಎಡೆಬಿಡದೆ ஒரு ஜெப ஆவி, ಒಂದು ಪ್ರಾರ್ಥನೆ ಮಾಡುವಂತ ಆತ್ಮ, இடைவிடாம ஆராதனை ಎಡೆಬಿಡದ ಆತ್ಮ ಆರಾಧನೆ சபைக்குள்ளே ಸಭೆಯ ಒಳಗಡೆ எழும்புவதாக. ಅಪ್ಪ ಎದ್ದೇಳಲಿ, எழும்பட்டும். ಎದ್ದೇಳಲಿ. அற்புத அடையாளங்கள், ಅದ್ಭುತಗಳು, ಸೂಚಕ ಕಾರ್ಯಗಳು எப்பொழுது நடக்கட்டும். ಯಾವಾಗಲೂ ನಡೆಯಲಿ. நீ அப்படி செய்வதற்கு ನೀವು ಹಾಗೆ ಮಾಡುವಂತ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. கரத்தில் ஒப்புக்கொடு. ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಯೇಸುವಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್.